ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹೊಸತು ಹೊಸತು ತರುತ್ತಿದೆ. ದ.ರಾ ಬೇಂದ್ರೆ ಅವರ ಈ ಕವಿತೆಯ ದನಿಯಲ್ಲೇ ಯುಗಾದಿಯ ಬಗೆಗಿನ ಉತ್ಸಾಹ ಚಿಮ್ಮುತ್ತದೆ ಅಲ್ವೇ ವೀಕ್ಷಕರೇ? ಬರಿಯ ಸ್ವರದಲ್ಲಿ ಮಾತ್ರವಲ್ಲ, ಇಂದಿನ ಯುಗಾದಿ ನಮನ ಕಾರ್ಯಕ್ರಮದಲ್ಲೂ ಈ ಉತ್ಸಾಹವನ್ನು ಹೊಮ್ಮಿಸೋಣ. ನಮಸ್ಕಾರ, ನಾನು ಪುಷ್ಪಲತಾ ಪ್ರಭು. ನಿಮಗೆಲ್ಲರಿಗೂ ಯುಗಾದಿಯ ಶುಭಾಶಯಗಳೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ಜಂಟಿ ಪ್ರಾಯೋಜಕರು ವೆರಿಟೋ ಮಾಧ್ಯಮ ಸಂಸ್ಥೆ ಹಾಗೂ ಕಲ್ಲಚ್ಚು ಪ್ರಕಾಶನ. ವೆರಿಟೋ ಮಾಧ್ಯಮ ಸಂಸ್ಥೆ ಕಳೆದ ಮಾರ್ಚ್ನಲ್ಲಿ ಕೊಟ್ಟಾರದ ಕೆನರಾ ಟವರ್ಸ್ನಲ್ಲಿ ಕಾರ್ಯಾರಂಭ ಮಾಡಿದೆ. ಇದು ನೇರ ಪ್ರಸಾರ, ಜಾಹೀರಾತು ಮತ್ತಿತರ ಎಲ್ಲ ರೀತಿಯ ವಿಡಿಯೋ ಚಿತ್ರೀಕರಣಕ್ಕಾಗಿ ಲಭ್ಯವಿದೆ. ಕಲ್ಲಚ್ಚು ಪ್ರಕಾಶನ ಕಳೆದ 24 ವರ್ಷಗಳಿಂದ ಮಂಗಳೂರಿನಲ್ಲಿ ಕಾರ್ಯ ಆಚರಿಸುತ್ತಿದೆ. ಇನ್ನೋರ್ವ ಪ್ರಾಯೋಜಕರಾದ ಕಲ್ಲಚ್ಚು ಪ್ರಕಾಶನ ಕಳೆದ 24 ವರ್ಷಗಳಿಂದ ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುಮಾರು 90ಕ್ಕೂ ಅಧಿಕ ಪುಸ್ತಕಗಳನ್ನು ಪ್ರಕಟಿಸಿ ಸಾಹಿತಿಗಳನ್ನು ಸಾಹಿತ್ಯ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಿದೆ. ಇಂದಿನ ಅತಿಥಿಗಳನ್ನು ಪರಿಚಯ ಮಾಡಿಕೊಳ್ಳೋಣ. ವೇದಮೂರ್ತಿ ವಿದ್ವಾನ್ ಸುನಿಲ್ ಭಟ್ ಇವರು ಹಂಗಾರಕಟ್ಟೆ ಮಹರ್ಷಿ ವೇದ ವಿಜ್ಞಾನ ವಿದ್ಯಾಪೀಠ ಬಾಳೆಕುದ್ರು ಮಠದಲ್ಲಿ ಋಗ್ವೇದ ಅಧ್ಯಯನ ಮಾಡಿ, ಅನಂತರ ಸಾಲಿಗ್ರಾಮ ವೇದ ನರಸಿಂಹ ವಿದ್ಯಾಪೀಠದಲ್ಲಿ ವೇದಾಧ್ಯಯನ ಪಾಠಕ್ಕೆ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಸಂಸ್ಕೃತ ಜ್ಯೋತಿಷ್ಯ ಶಾಸ್ತ್ರ ಅಧ್ಯಯನ ಮಾಡಿ ಸುಮಾರು 22 ವರ್ಷಗಳಿಂದ ಮಂಗಳೂರಿನಲ್ಲಿ ಪೌರೋಹಿತ್ಯ ಮಾಡ್ತಾ ಇದ್ದಾರೆ. ಮಂಗಳೂರಿನ ಕುಕ್ಕಾಡಿ ಭಗವತಿ ಕ್ಷೇತ್ರ ಹಾಗೂ ಗಣೇಶಪುರದ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರಿಗೆ ಯುಗಾದಿ ನಮನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಇನ್ನೋರ್ವ ಅತಿಥಿ ಶ್ರೀಮತಿ ಸ್ನೇಹಲತಾ ದಿವಾಕರ್ ಕೊಂಬಳೆ. ಇವರು ಲೇಖಕಿ ಹಾಗೂ ಸಮಾಜ ಸೇವಕಿ. ಇವರ ಮಗ್ಗ ಮತ್ತು ಆಮೆ ಎಂಬ 2 ಕಥಾ ಸಂಕಲನಗಳು ಪ್ರಕಟಗೊಂಡಿವೆ. ಇದಲ್ಲದೆ ಮಂಗಳ, ಮಯೂರ, ಹೊಸದಿಗಂತ, ತರಂಗ, ಪ್ರಜಾವಾಣಿ, ಕನ್ನಡಪ್ರಭ ಮೊದಲಾದ ಪತ್ರಿಕೆಗಳಲ್ಲಿ ಇವರ ಬಿಡಿ ಕಥೆಗಳು, ಕವನಗಳು ಪ್ರಕಟಗೊಂಡಿವೆ. ರಾಜ್ಯ ಮಟ್ಟದ ಕಥಾ ಸಂಕಲನ ಸ್ಪರ್ಧೆಗಳಲ್ಲಿ ಬಹುಮಾನಗಳು ದೊರೆತಿವೆ. ಶಿವಮೊಗ್ಗ ಕರ್ನಾಟಕ ಸಂಘದ MK ಇಂದಿರಾ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪ್ರಶಸ್ತಿ, ಕನ್ನಡ ಪಯಸ್ವಿನಿ ಪ್ರಶಸ್ತಿ ಇವರಿಗೆ ಸಲ್ಲಿದೆ. ಇವರ ಐಸಿನ ಕಾಕ ಎಂಬ ಕಥೆ ಪದವಿ ತರಗತಿಗೆ ಪಠ್ಯವಾಗಿದ್ದು ಗಮನಾರ್ಹ ವಿಷಯ. ಮಗ್ಗ ಎಂಬ ಕತೆ ಮಲಯಾಳಂಗೆ ಕೂಡ ಅನುವಾದಗೊಂಡಿದೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಕೂಡ ಯುಗಾದಿಯ ಶುಭಾಶಯಗಳು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೋರ್ವ ಅತಿಥಿ ಸುಚಿತ್ರಾ ರಮೇಶ್ ನಾಯಕ್. ಇವರು ವಿಶ್ವಕೊಂಕಣಿ ಕೇಂದ್ರದ ಯೂಟ್ಯೂಬ್ ವಾಹಿನಿಯಲ್ಲಿ ನಿರೂಪಕಿಯಾಗಿದ್ದಾರೆ. ಶ್ರೀ ಪೂರ್ಣಾನಂದ ಸೇವಾ ಪ್ರತಿಷ್ಠಾನದಲ್ಲಿ ಹಾಲಿ ಸದಸ್ಯೆ. ಕರಾವಳಿಯ ಕೆಲವು ಚಲನಚಿತ್ರ ಹಾಗೂ ಜಾಹೀರಾತುಗಳಲ್ಲಿ ಪಾತ್ರ ಮಾಡಿದ್ದಾರೆ. ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಧನ್ಯವಾದಗಳು. ನಮಸ್ತೆ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿಯ ದಿನದಂದು ಬ್ರಹ್ಮಾಂಡದ ಸೃಷ್ಟಿಯನ್ನ ಆರಂಭಿಸಿದ್ರು ಅಂತ ಉಲ್ಲೇಖ ಇದೆ. ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನ ಸಮನಾಗಿ ಎದುರಿಸಿ ಸುಖವಾಗಿ ಬಾಳೋಣ ಅಂತ ಹುಮ್ಮಸ್ಸಿನಿಂದ ತೊಡಗಿಕೊಳ್ಳುವ ಕಾಲ ಇದು. ಹಿಂದೂ ವರ್ಷವು ಒಂದು ಸಂವತ್ಸರದ ಕಾಲಾವಧಿ. ಚೈತ್ರ ಮಾಸ ತೊಡಗಿ ವಸಂತನ ಆಗಮನದಿಂದ ಪ್ರಕೃತಿ ನವಿರುಗೊಳಿಸುವಂತ ಕಾಲ. ಇಂಥ ಶುಭ ದಿನದಂದು ಪಂಚಾಂಗ ಶ್ರವಣ ನಮ್ಮ ವಾಡಿಕೆ. ನಮಗೆಲ್ಲ ಪಂಚಾಂಗ ಶ್ರವಣ ಮಾಡಿಸಲಿದ್ದಾರೆ ಶ್ರೀಯುತ ಸುನಿಲ್ ಭಟ್ ಅವರು. ನಮಸ್ಕಾರ. ವಿಷಯ ಪ್ರವೇಶಕ್ಕೆ ಮುಂಚೆ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿ ಪಂಚಾಂಗ ಶ್ರವಣಕ್ಕೆ ಮುಂದುವರಿತೇನೆ. ಕಾರ್ಯಮೇ ಸಿದ್ಧಿ ಮಾಯಾತು ಪ್ರಸನ್ನೇತು ಇದಾತರಿ ವಿಘ್ನಾನಿ ನಾಶಮಾಯಾಂತು ಸರ್ವಾಣಿ ಸುರನಾಯಕ. ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಸರಸ್ವತೀಂಚ ದೈವಜ್ಞಂ ಪೂಜಯಿತ್ವಾ ವಿನಾಯಕಂ ದೈವಜ್ಞ ಮುಖತೋ ಭಕ್ತ್ಯಾ ಶೃಣು ವರ್ಷ ಫಲಂ ಮುದಾ. ಚೈತ್ರ ಶುಕ್ಲ ಪ್ರತಿಪದೆಯ ದಿನ ಹೊಸ ಸಂವತ್ಸರವು ಪ್ರಾರಂಭವಾಗುವುದರಿಂದ ಅಂದು ಪ್ರತಿ ಮನೆಯಲ್ಲಿಯೂ ಗುಡಿ ತೋರಣಾದಿಗಳನ್ನು ಏರಿಸಿ ಮಂಗಲ ಸ್ನಾನವನ್ನು ಮಾಡಿ ದೇವರಿಗೆ ಪೂಜಾ ಉತ್ಸವಗಳನ್ನು ಆಚರಿಸಬೇಕು. ಮಕ್ಕಳಿಗೆ ವಸ್ತ್ರಾಲಂಕಾರಗಳನ್ನು ತೊಡಿಸಬೇಕು. ಉಪಚರಿಸಿ ದೇವತಾರಾಧನೆಯನ್ನು ಎಲ್ಲರೂ ಕೂಡ ಸೇರಿಕೊಂಡು ಶ್ರದ್ಧೆ, ಭಕ್ತಿ, ವಿಶ್ವಾಸಗಳಿಂದ ನಡೆಸಬೇಕು. ಕ್ರೋಧಿನಾಮ ಸಂವತ್ಸರ ಅಂತ ಹೇಳುವಂತಹ ಹೊಸ ಸಂವತ್ಸರಕ್ಕೆ ನಾವು
ಈಗ ಕಾಲಿಡ್ತಾ ಇದ್ದೇವೆ. ಅಂದರೆ ಶೋಭಕೃತ್ ಅಂತ ಹೇಳುವಂತಹ ಸಂವತ್ಸರ ಕಳೆದು ಇನ್ನು ಮುಂದಕ್ಕೆ ನಮಗೆ ಕ್ರೋಧಿನಾಮ ಸಂವತ್ಸರ ಅಂತ ಹೇಳುವಂತಹ ಸಂವತ್ಸರ ಬರ್ತಾ ಇದೆ. ಹಾಗಾಗಿ ಈ ಯುಗಾದಿಯ ಸಂದರ್ಭದಲ್ಲಿ ಆ ಕ್ರೋಧಿನಾಮ ಸಂವತ್ಸರ ಅಂತ ಹೇಳುವ ಸಂವತ್ಸರದ ಫಲ ಅದನ್ನ ಸೂಕ್ಷ್ಮವಾಗಿ ನಾವು ಈ ಪಂಚಾಂಗದ ಮೂಲಕವಾಗಿ ತಿಳಿಯುವ ಪ್ರಯತ್ನ ಮಾಡುವ. ಸ್ವಸ್ತಿ ಶ್ರೀಮನ್ನಾರಾಯಣನ ನಾಭಿಕಮಲ ಸಂಭವನಾದ ವಿರಿಂಚಿ ಬ್ರಹ್ಮನ ದ್ವಿತೀಯ ಪರಾರ್ಧವಾದ ಶ್ವೇತವರಾಹ ಕಲ್ಪವೆಂಬ ಹಗಲಿನ 7ನೆಯ ವೈವಸ್ವತ ಮನ್ವಂತರದ 28ನೇ ಮಹಾಯುಗದ 4ನೇ ಪಾದವಾದ ಕಲಿಯುಗದಲ್ಲಿ ಈ ಸಂವತ್ಸರ ಆರಂಭಕ್ಕೆ 5125 ವರ್ಷಗಳು ಆದವು. ಈ ಪೈಕಿ 3179 ವರ್ಷಗಳಲ್ಲಿ ಯುಧಿಷ್ಠಿರ ವಿಕ್ರಮ ಎಂಬ 2 ಶತಕಗಳು ಕಳೆದು 3ನೇ ಶಾಲಿವಾಹನ ಶಕದಲ್ಲಿ ಈ ಸಂವತ್ಸರ ಆರಂಭಕ್ಕೆ 1946 ವರ್ಷಗಳು ಸಂದವು. ಗತಶಕ 1946ಕ್ಕೆ ಸರಿಯಾದ ಈ ಕ್ರೋಧಿ ಸಂವತ್ಸರದಲ್ಲಿ ಕುಜನು ರಾಜನು, ಶನಿಯು ಮಂತ್ರಿಯು, ಶುಕ್ರನು ಸೈನ್ಯೇಶನು, ಅರ್ಘಾಧಿಪತಿಯು ಮತ್ತು ಮೇಘಾಧಿಪತಿಯು ಧಾನ್ಯೇಶನಾಗಿ ಶನಿಯು ಕುಜನು, ಸಸ್ಯಾಧಿಪತಿಯು ರಸೇಶನಾಗಿ ಬುಧನು, ನೀರಸೇಶನಾಗಿ ಚಂದ್ರನು ಇರುವರು. ಈ ಕ್ರೋಧಿ ಸಂವತ್ಸರದಲ್ಲಿ ರಾಜರು ಅಹಂಕಾರಯುಕ್ತರಾಗಿ ಪರಸ್ಪರ ವಿರೋಧವನ್ನು ಉಂಟು ಮಾಡುವರು. ಸತ್ಯ ಸಂಪತ್ತು ಬಹಳವಾಗಿದ್ದು ಸಜ್ಜನರು ಸುಖವಾಗಿರುವರು. ಮಳೆಯು ಅತಿಯಾಗಿದ್ದು ಜನರು ಹಣದ ಸದ್ವಿನಿಯೋಗದಲ್ಲಿ ವಿಮುಖರಾಗುವರು. ಕುಜನು ಅರಸನಾಗಿದ್ದರಿಂದ ಅಗ್ನಿ ಭಯವಿದ್ದು ಅಲ್ಲಲ್ಲಿ ಮಾತ್ರ ಮಳೆಯಿದ್ದು ಸಸ್ಯಗಳ ನಾಶವಿರುವುದು. ಕಳ್ಳರ ಕಾಟ ಬಹಳವಿದ್ದು ರಾಜರು ಸ್ವಪ್ರತಿಷ್ಠೆಗೆ ಪರಸ್ಪರ ಕಾದಾಡುವರು. ಶನಿಯು ಮಂತ್ರಿಯಾದ್ದರಿಂದ ಮಳೆಯ ಅಭಾವದಿಂದ ಧಾನ್ಯ ಫಲಪುಷ್ಪಗಳು ಇಲ್ಲದೆ ಜಗತ್ತಿಗೆ ಕ್ಷಯ ಉಂಟಾಗುವುದು. ಅಗ್ನಿಭಯ, ಚೋರಭಯ, ರೋಗ ಭಯಗಳು ಸರ್ವತ್ರ ಇರುವುದು. ಶುಕ್ರನು ಸೈನ್ಯೇಶನಾದ್ದರಿಂದ ಉತ್ತಮವಾದ ಮಳೆ, ಆಹಾರ, ಸಂಪತ್ತುಗಳ ಸಮೃದ್ಧಿ ಇರುವುದು. ಜನರು ಸುಖಭೋಗಗಳಲ್ಲಿ ನಿರತರಾಗಿದ್ದು ಭೂಮಿಯು ಸುಭಿಕ್ಷವಾಗಿರುವುದು. ಕುಜನು ಸಸ್ಯಾಧಿಪನಾದ್ದರಿಂದ ಜಗತ್ತಿನಲ್ಲಿ ಸರ್ವತ್ರ ರೋಗದ ಬಾಧೆಯಿದ್ದು ಧಾನ್ಯಗಳ ಬೆಲೆಯು ಹೆಚ್ಚಾಗುವುದು. ಬೆಂಕಿಯ ಭಯ, ಚೋರ ಭಯ ಅಲ್ಲಲ್ಲಿ ಇರುವು. ಶನಿಯು ಧಾನ್ಯಾಧಿಪತನಾದ್ದರಿಂದ ಮಳೆಯಿಲ್ಲದೆ ವ್ಯಾಧಿ ಭಯದಿಂದ ಲೋಕವೇ ದೈನ್ಯತೆಯಿಂದಿದ್ದು ಸುಭಿಕ್ಷವು ಸ್ವಲ್ಪವಾಗುವುದು. ಶುಕ್ರನು ಅರ್ಘಾಧಿಪತಿಯಾದ್ದರಿಂದ ಉತ್ತಮ ಮಳೆಯಿಂದ ಎಲ್ಲಾ ಧಾನ್ಯಗಳು ಸಮೃದ್ಧಿಯಾಗಿ ಅರ್ಥಪ್ರದವಾಗುವು. ಅದರಲ್ಲೂ ಬಿಳಿಯ ಧಾನ್ಯಗಳು ಬಹು ಸಮೃದ್ಧವಾಗಿದ್ದು ಭೂಮಿಯು ಸುಭಿಕ್ಷವಾಗಿರುವುದು. ಮೇಘಾಧಿಪತಿಯು ಶುಕ್ರನೇ ಆದ್ದರಿಂದ ಬ್ರಾಹ್ಮಣರು ನಿತ್ಯವೂ ವೇದಘೋಷ, ಪೂಜಾದಿ ಉತ್ಸವಗಳಲ್ಲಿ ಮನಃಪೂರ್ವಕವಾಗಿ ನಿರತರಾಗಿದ್ದು ಉತ್ತಮ ಮಳೆ, ಬೆಳೆ, ಸಂಪತ್ತುಗಳಿಂದ ಭೂಮಿಯು ತುಂಬಿರುವುದು. ಬುಧನು ರಸಾಧಿಪತಿಯಾದ್ದರಿಂದ ಪೇರಳೆ, ಮಧುಕ, ಮಾವು, ನೆಲ್ಲಿ, ಹೂವುಗಳು, ಬಳ್ಳಿಗಳು ಅಭಿವೃದ್ಧಿಗೊಳ್ಳುವು. ಕಾಸಾರ, ನೀರಿನ ಆಕರಗಳು, ಧಾನ್ಯ ಸಂಪತ್ತುಗಳು ಹೇರಳವಾಗುವು. ಚಂದ್ರನು ನೀರಸನಾಯಕನಾದ್ದರಿಂದ ಮುತ್ತು, ನವರತ್ನಗಳು, ಬಂಗಾರ, ಕಂಚು, ವಸ್ತ್ರ, ಆಭರಣಗಳೆಲ್ಲವೂ ಸಮೃದ್ಧಿಯಾಗುವು. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮಾ ತಿಥಿ ಶುಕ್ರವಾರದಂದು ರಾತ್ರಿ 45:15 ಸೂರ್ಯನು ಆರ್ದ್ರಾ ನಕ್ಷತ್ರವನ್ನು ಪ್ರವೇಶಿಸುವನು. ಆರ್ದ್ರಾ ಪ್ರವೇಶವು ಅರ್ಧರಾತ್ರಿಯಲ್ಲಿ ಆದ್ದರಿಂದ ಜಗತ್ತು ಉತ್ತಮ ಆರೋಗ್ಯ ಮತ್ತು ಸುಭಿಕ್ಷದಿಂದ ಇರುವುದು. ಈ ವರ್ಷ ವರುಣನೆಂಬ ಮೇಘವು 4 ಕೊಳಗ ನೀರನ್ನು ಸುರಿಸುವುದು. ಈ ಮೇಘವು ಭಯಂಕರವಾದ ಗಾಳಿಯಿಂದ ಕೂಡಿದ್ದು ಸಮುದ್ರದ ಕೊನೆಯವರೆಗೂ 1 ಆರಡವ ನೀರನ್ನು ಸುರಿಸುವುದು. ಕೊಳಗವೆಂದರೆ ದೇವಮಾನದ ಪ್ರಕಾರ 100 ಯೋಜನ ಎತ್ತರವೂ 60 ಯೋಜನ ವಿಸ್ತಾರವೂ ಇರುವ ಪಾತ್ರೆಯು. 10 ಪಾಲು ಸಮುದ್ರದ ಮೇಲೂ 6 ಪಾಲು ಪರ್ವತಗಳ ಮೇಲೆಯೂ ಈ ಮಳೆ ಬೀಳುವುದು. ಚೈತ್ರ ಮಾಸ ಶುಕ್ಲಪಕ್ಷ ಷಷ್ಠೀ ತಿಥಿಯಿಂದ ಕೂಡಿದ ಶನಿವಾರದಂದು ರಾತ್ರಿ 35 ಸೂರ್ಯನು ಮೇಷರಾಶಿಯನ್ನು ಪ್ರವೇಶಿಸುವನು. ಮೇಷ ಸಂಕ್ರಮಣವು ರಾತ್ರಿಯಾದ್ದರಿಂದ ಭೂಮಿಯು ಸುಭಿಕ್ಷವಾಗಿರುವುದು. ಪೌಷ ಮಾಸದ ಕೃಷ್ಣ ಪಕ್ಷ ಪಾಡ್ಯ ತಿಥಿಯಿಂದ ಸಹಿತವಾದ ಸೋಮವಾರದಂದು ಹಗಲು 5:15 ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವನು. ಧಾಂಕ್ಷಿ ಎಂಬ ಈ ಸಂಕ್ರಾಂತಿಯು ಸನ್ಯಾಸಾಶ್ರಮದ ವಯಸ್ಸಿನ ಮಿಶ್ರಜಾತಿಯ ಉಭಯಾವಸ್ಥೆಯಲ್ಲಾಗಿದ್ದು ಕೋಳಿಯ ಮೇಲೆ ಕುಳಿತುಕೊಂಡು ಎತ್ತನ್ನು ಕೂಡಿಕೊಂಡು ನೀಲ ಮೇಘ ಬಣ್ಣದ ವಸ್ತ್ರವನ್ನುಟ್ಟು ಹಳದಿ ಮಿಶ್ರಿತ ಬಣ್ಣದ ಕಂಚುಕವನ್ನು ತೊಟ್ಟು ಕರ್ಪೂರವನ್ನು ಲೇಪಿಸಿ ದಾಸವಾಳವನ್ನು ಮುಡಿದು ಬಾಣವನ್ನು ಧರಿಸಿ ರುಕ್ಮಕ ಆಭರಣಗಳಿಂದ ಭೂಷಿತನಾಗಿ ಕಂಚಿನ ಪಾತ್ರೆಯಲ್ಲಿ ಸಕ್ಕರೆಯನ್ನು ತಿನ್ನುತ್ತಾ ಪಶ್ಚಿಮಾಭಿಮುಖವಾಗಿ ಈಶಾನ್ಯ ದಿಕ್ಕನ್ನು ನೋಡುತ್ತಾ ಉತ್ತರ ದಿಕ್ಕಿಗೆ ಹೋಗುವುದು. ಹಿಂದೆ ನೋಡುತ್ತಿರುವ ಪುರುಷಾಕೃತಿಯ ಈ ಸಂಕ್ರಾಂತಿಯು 60 ಯೋಜನ ವಿಸ್ತಾರವುಳ್ಳದ್ದಾಗಿ 9 ಭುಜ, 1 ಮುಖ, ಜೋಲುವ ತುಟಿ, ದೀರ್ಘನಾಸಿಕವೂ ಇರುವಂತಹದ್ದು ಆಗಿರುತ್ತದೆ. ಸಂಕ್ರಾಂತಿ ಧರಿಸಿದ ವಸ್ತುಗಳಿಗೆ ಅತ್ಯಂತ ಬೆಲೆಯಾಗಲಿ ನಾಶವಾಗಲಿ ಉಂಟಾಗುವುದು. ಗುರು ಮೇಷರಾಶಿಯಲ್ಲಿರುವಾಗ ಆಡುಗಳ ನಾಶ, ರಾಜರಲ್ಲಿ ಕಲಹವು ಉಂಟಾಗುವು. ಸಸ್ಯಗಳ ಸಂಪತ್ತುಗಳ ಬೆಲೆ ವೃದ್ಧಿಯಾಗಿ ಜನರು ಸುಖದಿಂದಿರುವರು. ಗುರು ವೃಷಭ ರಾಶಿಯಲ್ಲಿ ಸಂಚರಿಸುವಾಗ ಪ್ರಾಣಿಗಳ, ಸ್ತ್ರೀಯರ, ಶಿಶುಗಳ ನಾಶವುಂಟಾಗುವ ಸಾಧ್ಯತೆ ಇರುವುದು. ಮಳೆ ಕಡಿಮೆ ಇದ್ದು ಸಸ್ಯ ಸಂಪತ್ತಿಗೆ ಹಾನಿಯಿದ್ದು ರಾಜರು ಯುದ್ಧಗಳಲ್ಲಿ ನಿರತರಾಗುವರು. ಶನಿಯು ಕುಂಭರಾಶಿಯಲ್ಲಿದ್ದು ಮಳೆಯ ಅಭಾವದಿಂದ ಸಸ್ಯಗಳ ನಾಶ ಬಿದ್ದು ರಾಜರು ಭಯಗ್ರಸ್ತರಾಗುವರು. ಹಾಗೆಯೇ
ಶ್ರೇಷ್ಠ ವೈದ್ಯರುಗಳು, ಕವಿಗಳು ಹಾಗೂ ಹಣವಂತರು ಕೂಡ ತುಂಬಾ ಭಯವುಳ್ಳವರಾಗುವರು ಇರುವಂತಹ ಸಾಧ್ಯತೆ ಇರುವುದು. ಚೈತ್ರ ಶುಕ್ಲ ಪ್ರತಿಪದೆಯ ದಿನ ಅಂದರೆ ಯುಗಾದಿಯಂದು ಸಂವತ್ಸರ ರಾಜಾದಿ ಫಲಗಳನ್ನು ಯಾರು ಭಕ್ತಿಯಿಂದ ಓದುವರೋ ಅಥವಾ ಯಾರು ಕೇಳುವರೋ ಅವರ ದುಃಖ ದಾರಿದ್ರ್ಯಗಳು ನಿವಾರಣೆಗೊಂಡು ಸಕಲ ಐಶ್ವರ್ಯಯುಕ್ತರಾಗಿ ಸುಖವನ್ನು ಹೊಂದುವರು. ಅಂತೆಯೇ ತಿಥಿಶ್ರವಣದಿಂದ ಸಂಪತ್ತು ಹೆಚ್ಚಾಗಿ, ವಾರಶ್ರವಣದಿಂದ ಆಯುಷ್ಯ ಹೆಚ್ಚಾಗಿ, ನಕ್ಷತ್ರ ಶ್ರವಣದಿಂದ ಪಾಪ ನಿವಾರಣೆಗೊಂಡು, ಯೋಗ ಶ್ರವಣದಿಂದ ರೋಗ ನಿವಾರಣೆಗೊಂಡು, ಕರ್ಣಶ್ರವಣದಿಂದ ಗ್ರಹಿಸಿದ ಕಾರ್ಯಗಳು ಕೈಗೂಡುವು. ಅಲ್ಲದೆ ಪಂಚಾಂಗವೆಂಬ ಈ 5ರ ಶ್ರವಣದಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲವು ಪ್ರಾಪ್ತಿಯಾಗುವುದು ಅಂತ ಈ ಪಂಚಾಂಗ ಶ್ರವಣದ ಪೂರ್ಣವಾದಂತಹ ಒಂದು ಫಲ. ಅಂದ್ರೆ ಸಾಮಾನ್ಯವಾಗಿ ನಾವು ಯುಗಾದಿ ಅಂತ ಹೇಳಿದ ಕೂಡಲೇ ಜೀವನ ಅಂತ ಹೇಳುವಂತಹ ಒಂದು ಸ್ಥೂಲವಾದಂತಹ ಸ್ಥಿತಿಯನ್ನ ಯೋಚನೆ ಮಾಡುವಂತ ಸಂದರ್ಭ. ಹಾಗಾಗಿ ಸ್ಥೂಲವಾದಂತಹ ಜೀವನ ಅಂತ ಹೇಳುವಂಥದ್ದು ಅಮ್ಮನ ಗರ್ಭಾಂಬುದಿಯಿಂದ ಜಗತ್ತಿಗೆ ಮಗು ಪ್ರವೇಶ ಆಯಿತು ಅಂತ ಹೇಳಿ ಆದ ನಂತರ ನಿರ್ದಿಷ್ಟವಾದಂತಹ ಜೀವನದ ಅಂತ್ಯದ ಗಳಿಗೆವರೆಗೆ ಇರುವಂತಹ ಸಮಗ್ರ ಸ್ಥಿತಿಯನ್ನ ನಾವು ಜೀವನ ಅಂತ ಒಂದೇ ಶಬ್ದದಲ್ಲಿ ಉಲ್ಲೇಖ ಮಾಡಬಹುದು. ಹಾಗಾಗಿ ಆ ಸಂದರ್ಭಗಳಿಗೆ ಅನುಸಾರವಾಗಿ ಇಡೀ ನಾವು ಬೇವು ಮತ್ತು ಬೆಲ್ಲ ಎರಡನ್ನೂ ಕೂಡ ಸೇವಿಸ್ತೇವೆ. ಹಾಗಾಗಿ ಬೇವು ಮತ್ತು ಬೆಲ್ಲ ಅಂತ ಹೇಳಿದಾಗ ನಾವು ಪಂಚಾಂಗ ಶ್ರವಣದಲ್ಲಿ ಕೆಲವು ಸಂದರ್ಭದಲ್ಲಿ ಅಲ್ಲಿ ಒಳ್ಳೆಯ ಫಲವನ್ನ ಹೇಳ್ತಾರೆ, ಕೆಲವು ಸಂದರ್ಭದಲ್ಲಿ ಅದಕ್ಕೆ ವಿರುದ್ಧವಾದ ಫಲವನ್ನು ಹೇಳ್ತಾರೆ. ಅಂದ್ರೆ ಜೀವನ ಅಂತ ಹೇಳುವಂಥದ್ದು ಸಿಹಿ ಮತ್ತು ಕಹಿ ಎರಡರಿಂದ ಕೂಡಿದಂತಹ ಸಮ್ಮಿಶ್ರಣ ಅಂತ ಹೇಳುವಂತಹ ರೂಪದಲ್ಲಿ ಯುಗಾದಿ ನಮಗೆ ಅದನ್ನು ಉಣಬಡಿಸ್ತದೆ. ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡುವ, ಬೇವು ಬೆಲ್ಲ ಎರಡನ್ನ ತಿಂದುಕೊಂಡು ಆರೋಗ್ಯವಾಗಿ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಜೀವನದಲ್ಲೂ ಕೂಡ ಎಲ್ಲವನ್ನು ಅನುಭವಿಸ್ತಾ ಸಂತೋಷವನ್ನ ಈ ಕ್ರೋಧಿನಾಮ ಸಂವತ್ಸರ ಈ ಪಂಚಾಂಗ ಶ್ರವಣದ ಮೂಲಕವಾಗಿ ನಮಗೆ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ತುಂಬಾ ಒಳ್ಳೆಯ ವಿಷಯ ಭಟ್ರೆ. ಪಂಚಾಂಗ ಶ್ರವಣದ ಫಲ ನಮಗೂ ಸಿಕ್ಕಂತಾಯ್ತು. ಇನ್ನು ಈ ಗಿಡ ಮರಗಳು ಚಿಗುರಿನಿಂದ ಕಂಗೊಳಿಸುವ ಕಾಲದಲ್ಲಿ ಮನಸ್ಸು ಪ್ರಫುಲ್ಲಗೊಳ್ತದೆ. ಇಂಥ ಮಂಗಳಕರ ದಿನದಂದು ಯುಗಾದಿಯನ್ನ ಆಚರಿಸುವ ಬಗೆ ಹೇಗೆ ಅಂತ ಸುಚಿತ್ರಾರವರು ಹೇಳಿ. ಪುರೋಹಿತರು ಹೇಳಿದ ಹಾಗೆ ಯುಗದ ಆರಂಭ ಅಂತ ಹೇಳಿ ಯುಗಾದಿ. ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ರತಿಯೊಬ್ಬರ ಮನೆಯಲ್ಲಿ ಆಚರಣೆ ಒಂದೊಂದು ಥರ ಇರ್ತದೆ. ಸಾಧಾರಣವಾಗಿ ಈಗ ನಮ್ಮಲ್ಲಿ ನಾವು ಹೇಗೆ ಆಚರಣೆ ಮಾಡ್ತೇವೆ ಅಂತ ಹೇಳಿದರೆ, ಬೆಳಗ್ಗೊಂದೆದ್ದು ಸ್ನಾನ ಮಾಡಿ, ಪ್ರಕೃತಿ ಮಾತೆ ಅಷ್ಟು ಒಂದು ಶೃಂಗರಿಸಿರುವಾಗ ನಾವು ಅವರ ಮಕ್ಕಳು, ಹಾಗೆ ನಾವು ಕೂಡ ಒಂದು ಬೆಳಗ್ಗೆ ಸ್ನಾನ ಮಾಡಿ ಹೊಸ ಬಟ್ಟೆ, ಟ್ರೆಡಿಷ್ನಲ್ ಡ್ರೆಸ್ ಹೇಳ್ತೇವಲ್ಲ ಆ ಥರದ ಡ್ರೆಸ್ ಹಾಕಿ, ಆಮೇಲೆ ಮೂಲ ಮನೆಯಲ್ಲಿ ಉಂಟು ಅಲ್ಲಿ ನಮ್ಮಲ್ಲೆಲ್ಲ ಈ ವೆಂಕಟರಮಣ ದೇವರ ಮುಡಿಪು ಹೇಳ್ತೇವೆ ಒಂದು, ಅದಕ್ಕೊಂದು ಪೂಜೆ ಮಾಡುವ ಕ್ರಮ ಇದೆ. ಹಾಗೆ ಎಲ್ಲ ಒಂದು ಮೂಲ ಮನೆಯಲ್ಲಿ ಎಲ್ಲ ಕುಟುಂಬದವರು ಸೇರಿ ಬಂದು ಆ ಮುಡಿಪು ಕಲಶಕ್ಕೆ ಪೂಜೆ ಮಾಡಿ, ಆ ನಂತರ ಅಲ್ಲಿ ನಿಮಗೆ ಬೆಳಗ್ಗೆ ಕೊಟ್ಟಿಗೆ ಇರ್ತದೆ, ಹಲಸಿನ ಹಣ್ಣು, ಆ ಕೊಟ್ಟಿಗೆ ಕಾಯಿ ಹಾಲು ನೈವೇದ್ಯ ಇಡುದು, ಮತ್ತು ಪಾನಕ, ಆಮೇಲೆ ಇದು ಎಂತ ಪಚ್ಚಡಿ ಹೇಳ್ತೇವಲ್ಲ, ಹುಳಿ ಮಿಶ್ರಿತ ಸಿಹಿ ನೀರು ಮತ್ತು ಕಹಿ ಬೇವು ಬೆಲ್ಲ ಎಲ್ಲ ಅದರದೊಂದು ನೀರು ಕೊಡುವಂಥದ್ದು ಅದೆಲ್ಲ ಇರ್ತದೆ. ಮತ್ತು ಸಾಧಾರಣ ಪೂಜೆ ಆದಮೇಲೆ ಮಧ್ಯಾಹ್ನಕ್ಕೆ ನಿಮಗೆ ಹಬ್ಬದೂಟದಲ್ಲಿ ಅದೇ ಆಲ್ಮೋಸ್ಟ್ ಎಲ್ಲ ನಮ್ಮದು ಆ ಟೈಮಲ್ಲಿ ನಿಮಗೆ ಗೇರು ಬೀಜ ಆಗುವ ಕಾಲ. ಸೊ ಗೇರು ಬೀಜ ಮತ್ತು ತೊಂಡೆಕಾಯಿ ಪಲ್ಯ, ಕೋಸಂಬರಿ, ಮತ್ತು ಸಿಹಿಯಲ್ಲಿ ಹೆಚ್ಚಾಗಿ ವಡೆ ಪಾಯಸ ಮಾಡ್ತಾರೆ. ನಾವು ಚೌತಿ ಟೈಮಲ್ಲಿ ವಡೆ ಪಾಯಸ ಹೇಗೆ ಮಾಡ್ತೀವಿ ಅದೇ ಥರ ವಡೆ ಪಾಯಸ ಮಾಡಿ ನೈವೇದ್ಯ ಇಡುವ ಕ್ರಮ ಉಂಟು. ಆಮೇಲೆ ಹೋಳಿಗೆ ಮತ್ತು ಆಲ್ಮೋಸ್ಟ್ ಎಲ್ಲ ಒಂದು ಹಬ್ಬದಲ್ಲಿ ಮೃಷ್ಟಾನ್ನ ಭೋಜನ ಏನು ಹೇಳ್ತೇವ ಆ ಥರ ಮಾಡೋದು. ಮತ್ತು ಕೆಲವರು ಪೂಜೆಯನ್ನು ಮಾಡುವ ಕ್ರಮ ಕೂಡ ಉಂಟು ಅದೇ ದಿನ. ನಮ್ಮಲ್ಲೆಲ್ಲ ಆ ಥರ ಮಾಡ್ತಾರೆ. ನಾವು ಚಾಂದ್ರಮಾನ ಯುಗಾದಿಯನ್ನ ಆಚರಿಸುವ ಬಗ್ಗೆಯನ್ನ ಸುಚಿತ್ರಾರವರಿಂದ ಕೇಳಿದ್ವಿ. ಈಗ ಸೌರಮಾನ ಯುಗಾದಿ ಕೂಡ ಇದೆ. ಸಾಧಾರಣವಾಗಿ ಏಪ್ರಿಲ್ 14 ಅಥವಾ 15ಕ್ಕೆ ಬರ್ತದೆ. ಇದರ ಬಗ್ಗೆ ಸವಿವರವಾಗಿ ಶ್ರೀಮತಿ ಸ್ನೇಹಲತಾ ದಿವಾಕರ್ ಅವರು ನಮ್ಗೆ ಹೇಳ್ತಾರೆ. ಖಂಡಿತ. ಯಾಕಂದ್ರೆ ನಾನು ಕೇರಳದ ಗಡಿ ಪ್ರದೇಶ ಅಂತ ಕಾಸರಗೋಡಲ್ಲಿರುವಂತಹದ್ದು. ಅದು ನಮ್ಮಲ್ಲಿ ಯುಗಾದಿಗಿಂತಲೂ ಹೆಚ್ಚಾಗಿ ಯುಗಾದಿಯನ್ನು ಅಂದ್ರೆ ಚಂದ್ರಮಾನ ಯುಗಾದಿ ಅಂತ ಹೇಳ್ತೇವೆ. ನಮ್ಮಲ್ಲಿರುವಂತಹ ಯುಗಾದಿಯನ್ನು ಸೌರಮಾನ ಪದ್ಧತಿಯಲ್ಲಿ ನಾವು ಆಚರಿಸೋದು, ಅದನ್ನು ವಿಶ್ವ ಅಂತ ಹೇಳ್ತೇವೆ. ಸಾಧಾರಣವಾಗಿ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕಗಳಲ್ಲಿ ಯುಗಾದಿ ಆಚರಿಸಿದ್ರೆ ಸಾಧಾರಣ ಮಾರ್ಚ್ ಕೊನೆ ಅಥವಾ ಏಪ್ರಿಲ್ ಆರಂಭದಲ್ಲಿ ಬರುವಂತಹದ್ದು ಯುಗಾದಿ ಅನ್ನುವಂತಹದ್ದು.
ವಿಶ್ವ ಹಬ್ಬ ಅನ್ನುವಂಥದ್ದು ಸೌರಮಾನ ಯುಗಾದಿ ಅಂತ ನಾವೇನ್ ಹೇಳ್ತೇವೆ, ಅದು ಯಾವತ್ತು ಏಪ್ರಿಲ್ 14ಕ್ಕೆ ಹೆಚ್ಚಾಗಿ ಬರುವಂತಹದ್ದು. 4 ವರ್ಷಗಳಿಗೊಮ್ಮೆ ಏಪ್ರಿಲ್ 15ಕ್ಕೆ ಬರ್ತದೆ. ಯಾಕೆಂದ್ರೆ ಸೌರಮಾನ ಪದ್ಧತಿಯಲ್ಲಿ 365 ಕಾಲು ದಿನಗಳಿಗೆ 1 ವರ್ಷ ಅಂತ ಲೆಕ್ಕ. 4 ವರ್ಷ ಆಗ್ಬೇಕಾದ್ರೆ 1 ದಿನ ಅಧಿಕವಾಗಿ ಬರುವಾಗ ಅಧಿಕ ವರ್ಷದಲ್ಲಿ ಏಪ್ರಿಲ್ 15ಕ್ಕೆ, ಕಳೆದ ವರ್ಷ ನಮ್ಗೆ ಏಪ್ರಿಲ್ 15ಕ್ಕೆ ವಿಶ್ವ ಬಂದಿತ್ತು. ಈ ಸಲ ಕರೆಕ್ಟ್ ಆಗಿ ಏಪ್ರಿಲ್ 14ಕ್ಕೆ ವಿಶ್ವ ಬರ್ತದೆ. ಅದು ಇಲ್ಲಿ ಮಾತ್ರ ಅಲ್ಲ, ನಾವು ಕೇರಳ ಮಾತ್ರ ಅಲ್ಲ, ತಮಿಳುನಾಡಿನಲ್ಲಿ, ಕೇರಳದ ನಮ್ಮ ಈ ಬಹುಶಃ ಮಂಗಳೂರು ಕಡೆಗಳಲ್ಲಿ ಕೂಡ ಇದನ್ನು ಬಿಸು ಪರ್ಬ ಅಂತ, ತುಳು ಸಂಸ್ಕೃತಿ ಇರುವವರು ಬಿಸು ಪರ್ಬ ಅಂತ ಈ ಹಬ್ಬವನ್ನು ಆಚರಿಸ್ತಾರೆ ಅಂತ ನನ್ನ ಒಂದು ಅಂದ್ರೆ ನನ್ಗೆ ಅದರ ಬಗ್ಗೆ ಸ್ವಲ್ಪ ಪರಿಚಯ ಇದೆ. ತುಳು ಸಂಸ್ಕೃತಿಯವರು ಕೂಡ ನಮ್ಮ ಹಾಗೆ ಕೇರಳದ ಗಡಿ ಪ್ರದೇಶ, ಕೇರಳ, ತಮಿಳುನಾಡು, ಪಂಜಾಬ್ನಲ್ಲಿ ಕೂಡ ಬೈಸಾಖಿ ಅಂತ, ಈ ಏಪ್ರಿಲ್ ಮಧ್ಯ ಭಾಗದಲ್ಲಿ ಬೈಸಾಖಿ ಅಂತ ಪಂಜಾಬ್ನಲ್ಲಿ ಕೂಡ ಬರುತ್ತದೆ. ಅದೇ ರೀತಿಯಲ್ಲಿ ಒರಿಸ್ಸಾದವರು ಬಿಹು ಹಬ್ಬ ಅಂತ ಹೇಳ್ತಾರೆ. ಬಂಗಾಳದವರಿಗೆ ಕೂಡ ಹೊಸ ವರ್ಷ ಅನ್ನುವಂಥದ್ದು ಈ ಏಪ್ರಿಲ್ ಮಧ್ಯಭಾಗದಲ್ಲಿ ಬರುವಂತ, ಅಂದ್ರೆ ಸೌರಮಾನ ಪದ್ಧತಿಯನ್ನು ಆಚರಿಸಿಕೊಂಡು ಯಾರೆಲ್ಲ ಹೊಸ ವರ್ಷವನ್ನು ಆಚರಿಸ್ತಾರೋ ಅವರಿಗೆಲ್ಲ ಏಪ್ರಿಲ್ ಮಧ್ಯಭಾಗದಲ್ಲಿ ಈ ಒಂದು ಯುಗಾದಿಯನ್ನು ಬೇರೆ ಬೇರೆ ರೂಪದಲ್ಲಿ, ನಾವು ಅಂದ್ರೆ ಕೇರಳದವರು ಅದನ್ನು ವಿಶ್ವ ಅಂತ ಕರಿತೇವೆ. ನಮ್ಮಲ್ಲಿ ಮುಖ್ಯವಾಗಿ ವಿಶ್ವ ಅಂದ ಕೂಡಲೇ ನಮ್ಮಲ್ಲಿ ಅದಕ್ಕೆ ಸಂಬಂಧಿಸಿ ವಿಶ್ವ ಕಣಿಯ ಅಂತ ಒಂದು ಆಚರಣೆ ತುಂಬಾ ಪ್ರಾಮುಖ್ಯವಾದದ್ದು ಕೇರಳದಲ್ಲಿ. ಅದು ತುಳು ಸಂಸ್ಕೃತಿಯಲ್ಲಿ ತುಳುನಾಡಿನವರು ಕೂಡ ಆಚರಿಸುವಂಥದ್ದು. ವಿಶ್ವ ಕಣಿ ಅಂದ್ರೆ ವಿಶ್ವವಿನ ದಿನ ಅನ್ನೋದು ಈಗಾಗಲೇ ಹೇಳಿದಾಗ ಅದು ಯುಗಾದಿ, ಒಂದು ವರ್ಷದ ಆರಂಭ. ಆ ದಿನ ಬೆಳಗ್ಗೆ ನಾವು ಮೊದಲು ಏನನ್ನು ನೋಡ್ತೇವೋ ಅದು ಇಡೀ ವರ್ಷದುದ್ದಕ್ಕೂ ನಮ್ಮ ಜೀವನದಲ್ಲಿ ಹಾಗೆ ಪ್ರತಿಫಲಿಸ್ತದೆ. ಆದ ಕಾರಣ ಬೆಳಗ್ಗೆ ಎದ್ದು ಸಮೃದ್ಧಿ, ಸೌಭಾಗ್ಯ ಮತ್ತು ಸಂಪತ್ತಿನ ಲಕ್ಷಣವಾದಂತ ಆ ಕಣಿಯನ್ನು ನೋಡ್ಬೇಕು. ಕಣ್ಣು ತೆರೆಯದೆ, ಕಣ್ಣು ಮುಚ್ಚಿ ಮೊದಲು ನಾವು ನೋಡುವಂತ ದೃಶ್ಯ ಆ ಕಣಿ ಆಗ್ಬೇಕು ಅಂತ, ಅದಕ್ಕಾಗಿ ಮೊದಲೇ ತಯಾರಿ ನಡೀತದೆ. ನಮ್ಮಲ್ಲಿ ಕೇರಳದ ಕೆಲವು ಭಾಗಗಳಲ್ಲಿ ವಿಶ್ವ ಅನ್ನುವುದು ನರಕಾಸುರನ ವಧೆಗೆ ಸಂಬಂಧಿಸಿ ಕೂಡ ಒಂದು ರೀತಿಯ ಆಚರಣೆ. ಶ್ರೀಕೃಷ್ಣ ನರಕಾಸುರನ ವಧೆ ಮಾಡಿದ ಹಿನ್ನೆಲೆಯಲ್ಲಿ ಅದನ್ನು ಕೊಂಡಾಡೋ ರೀತಿಯಲ್ಲಿ ಕೂಡ ವಿಶ್ವ ಆರಂಭದ ಕಾರಣ ಆ ದಿನ ಶ್ರೀಕೃಷ್ಣನ ವಿಗ್ರಹಕ್ಕೆ ವಿಶೇಷ ಪ್ರಾಶಸ್ತ್ಯ ಕೊಡ್ತಾರೆ. ಹಿಂದಿನ ದಿನವೇ ದೇವರ ಮನೆಯನ್ನೆಲ್ಲ ಸಾರಿಸ್ತಾರೆ. ಉರುಳಿ ಅಂತ ಹೇಳ್ತೇವೆ, ಹರಿವಾಣ ಅಲ್ಲ, ಅದು ಒಂಥರ ಕಂಚಿನ ಅಗಲವಾದಂತ ಪಾತ್ರೆಗಳಲ್ಲಿ ಶ್ರೀಕೃಷ್ಣನ ವಿಗ್ರಹ. ಆಮೇಲೆ ಅಲ್ಲಿ ನಾವು ಪಟ್ ಅಂತ ಹೇಳ್ತೇವೆ. ಪಟ್ ಅಂತ ಹೇಳಿದ್ರೆ ಬಿಳಿಯ ವಸ್ತ್ರಕ್ಕೆ ಕಸು ಬಂದಂತ, ಜರಿ ನೇಯ್ಗೆ ಬಂದಂತಹ ಬಿಳಿಯ ಧೋತಿ ಇತ್ಯಾದಿಗಳನ್ನು, ಹೊಸ ಬಟ್ಟೆಯನ್ನು ಇಡ್ತೇವೆ. ಮತ್ತು ಇದು ಅಂದ್ರೆ ಎಲ್ಲ ಈ ಯುಗಾದಿಯಲ್ಲಿ ವಿಶ್ವ ಇರಲಿ ಪ್ರಕೃತಿಗೆ ಸಂಬಂಧಿಸಿದಂತ ಇದಾದ ಕಾರಣ ಪ್ರಾಕೃತಿಕವಾಗಿ ನಮ್ಮ ಗದ್ದೆ ತೋಟಗಳಲ್ಲಿ ಸಿಕ್ಕುವಂತ ಫಲವಸ್ತುಗಳು, ಉದಾಹರಣೆಗೆ ಈಗ ಹಲಸಿನ ಹಣ್ಣಿನ ಕಾಲ, ಹಲಸಿನ ಹಣ್ಣು, ಮಾವಿನ ಹಣ್ಣು, ಗೇರು ಹಣ್ಣು, ಬಾಳೆಹಣ್ಣು, ಈ ರೀತಿಯ ಫಲವಸ್ತುಗಳನ್ನು ಇಡ್ತೇವೆ. ಆಮೇಲೆ ಅಕ್ಕಿ, ತೆಂಗಿನಕಾಯಿ, ವೀಳ್ಯದಲ್ಲಿ ಅಡಿಕೆ ಇತ್ಯಾದಿಗಳನ್ನು ಕೂಡ ಇಡ್ತಾರೆ. ಮತ್ತೆ ಅಲ್ಲಿ ಮುಖ್ಯವಾಗಿ ಇಡುವಂಥದ್ದು ಕೊನ್ನಿ ಹೂವು ಅಂತ ಹೇಳ್ತಾರೆ. ಕೊಂದೆ ಹೂ ಅಂತ, ಕೊನ್ನಪ್ಪು, ಕಣಿ ಕೊನ್ನ ಅಂತಲೇ ಹೆಸರು. ಹಳದಿ ಬಣ್ಣದಿಂದ ಸ್ವರ್ಣ ಪುಷ್ಪ ಕೂಡ ಅಂತ ಅದಕ್ಕೆ ಹೇಳ್ತಾರೆ. ಕಕ್ಕಿ ಹೂ ಅಂತ ಕೂಡ ಕನ್ನಡದಲ್ಲಿ ಹೇಳೋದನ್ನ ನಾನು ಕೇಳಿದ್ದೇವೆ. ಆ ಕೊನ್ನೆ ಹೂವಿಗೆ ಅಲ್ಲಿ ತುಂಬಾ ಪ್ರಾಮುಖ್ಯ ಕೇರಳ ಆಚೆ ಕಡೆಗಳಲ್ಲಿ. ಅಂದ್ರೆ ಅದು ಒಂದು ಚಿನ್ನದ ಬಣ್ಣದಲ್ಲಿರುವ ಕಾರಣ ಅದು ಸೌಭಾಗ್ಯ, ಸಂಪತ್ತಿನ ಪ್ರತೀಕ. ಶ್ರೀಕೃಷ್ಣನಿಗೆ ತುಂಬಾ ಪ್ರೀತಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಅದನ್ನು ಕೂಡ ಹೇಳ್ತಾರೆ. ಮತ್ತೆ ಇದ್ದವರು ಮನೆಯಲ್ಲಿರುವಂತ ಆಭರಣಗಳನ್ನು, ಚಿನ್ನವನ್ನು ಇತ್ಯಾದಿ. ಮತ್ತು ಇನ್ನು ವಿಶೇಷವಾಗಿ ಆರನ್ಮುಳ ಕನ್ನಡಿ ಅಂತ ಒಂದಿದೆ ಕೇರಳದ ಆಚೆ ಕಡೆ, ಅದಕ್ಕೆ ವಾಲ್ ಕನ್ನಡಿ ಅಂತಾರೆ. ಕನ್ನಡಿಯ ತುದಿಯಲ್ಲಿ ಅದು ಆರನ್ಮುಳ ಅಂತ ಹೇಳುವಂತ ಸ್ಥಳದಲ್ಲಿ ಮಾತ್ರ ನಿರ್ಮಾಣ ಆಗುವಂತ ವಿಶೇಷವಾದಂತ ಲೋಹದಿಂದ ತಯಾರಿಸುವಂತ ಕನ್ನಡಿ ಅದು. ಅದಕ್ಕೊಂದು ಹೀಗೆ ಒಂದು ಹಿಡಿಯುವಂತ ಇದಿರ್ತದೆ ಕನ್ನಡಿ. ಅಂದ್ರೆ ಮಹಿಳೆಯರು ಅಲ್ಲಿನ ಸಾಧಾರಣವಾಗಿ ಪುರಾತನ ಕಾಲದ ತರವಾಡುಗಳಲ್ಲಿ ಮಹಿಳೆಯರು ಹಿಡಿಗನ್ನಡಿ, ಒಂದು ಬಾಲ ಇರ್ತದೆ, ವಾಲ್ ಕನ್ನಡಿ ಅಂತ ಹೇಳ್ತಾರೆ. ಆ ಕನ್ನಡಿಯನ್ನು ಕೂಡ ಇಡ್ತಾರೆ. ಅಂದ್ರೆ ಆ ದಿನ ನಮ್ಮನ್ನು ನಾವೇ ಕಾಣುವಂತಹದ್ದು. ಅಂದ್ರೆ ನಮಗೆ ನಾವೇ ಮಂಗಳಕರ ಅನ್ನುವಂತ ಒಂದು ನಮ್ಮೊಳಗಿನ ಯಾವ ನಂಬಿಕೆ ಇದೆ, ಆತ್ಮವಿಶ್ವಾಸ ಇದೆ, ಅದನ್ನು ಕೂಡ ಹೆಚ್ಚಿಸುವಂತ ಒಂದು ಕ್ರಿಯೆ ಅಂತ ನಾನು ಅದನ್ನು ಅಂದುಕೊಂಡಿದ್ದೇನೆ. ಹಿಂದಿನ ರಾತ್ರಿ ದೇವರ ಕೋಡನ್ನು ಸಾರಿಸಿ ಈ ಹರಿವಾಣ ಅಲ್ಲ, ನಾನು ಹಾಗೆ ಹೇಳಿದ ಉರುಳಿ ಅನ್ನುವಂತ ಪಾತ್ರೆಯಲ್ಲಿ ಇದೆಲ್ಲವನ್ನು ಇಟ್ಟು ಬೆಳಗ್ಗೆ ಹೊತ್ತಿಗೆ ಮನೆಯ ಯಜಮಾಂತಿ ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಮುಚ್ಚಿಡ್ತಾರೆ. ಇದೆಲ್ಲವನ್ನು ಇಟ್ಟು ಬೆಳಗ್ಗೆ ಹೊತ್ತಿಗೆ ಮನೆ ಯಜಮಾಂತಿ ಅವಳು ಕೂಡ ಕಣ್ಣು ತೆರೆಯದೆ ಬಂದು ಅದರ ಮುಸುಕು ಸರಿಸಿ ಮೊದಲ ಬಾರಿ ಅದನ್ನು ನೋಡ್ಬೇಕಂತ ಲೆಕ್ಕ. ಆಮೇಲೆ ದೀಪ ಉರಿಸಿ ಮನೆಯಲ್ಲಿದ್ದಂತ ಬಾಕಿ ಎಲ್ಲರನ್ನು ಕೂಡ ಕಣ್ಣು ಮುಚ್ಚಿ ತಂದ ಆ ದೇವರ ಕೋಣೆ ಎದುರು ಕಣ್ಣು ತೆರೆದು ಈ ಉರಿಯುತ್ತಿರುವಂತಹ ದೀಪದ ಬೆಳಕಿನ ಪ್ರಭೆಯಲ್ಲಿ ಶ್ರೀಕೃಷ್ಣನ ವಿಗ್ರಹ, ಕನ್ನಡಿ, ಅಲ್ಲಿಟ್ಟಂತ ಫಲವಸ್ತುಗಳು, ಹಳದಿ ಆಗುವಂತ ಕೊನೆ, ಇದೆಲ್ಲ ಕಾಣುವಂತ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಹೊಮ್ಮುವಂತ ಒಂದು ಸಂಭ್ರಮ ಇದೆಯಲ್ಲ, ಅದು ಇಡೀ ವರ್ಷದುದ್ದಕ್ಕೂ ನಮ್ಮನ್ನು ಅದೇ ತರ ಸಂಭ್ರಮದಿಂದ, ಖುಷಿಯಿಂದ ಜೀವನ ಕಳೀಲಿಕ್ಕೆ ಸಾಧ್ಯ ಮಾಡ್ತದೆ ಅಂತ ನಂಬಿಕೆ. ಇದು ತುಳುನಾಡಿನ ಹಿನ್ನೆಲೆಯಲ್ಲಿ ನಾವು ಇದನ್ನು ನೋಡುವಾಗ ತುಳುನಾಡಿನಲ್ಲಿ ಕೊನ್ನೆ ಹೂವನ್ನು ಇಡುವಂತ ಕ್ರಮ ಕಡಿಮೆ. ಅಲ್ಲಿ ಹೆಚ್ಚಾಗಿ ಅಂದ್ರೆ ನಾವು
ಗೋಸಂಪಿಗೆ ಅಂತ ಹೇಳ್ತೇವೆ. ಕಣಗಿಲೆ ಹೂ ಅಂತ ಬಹುಶಃ ನೀವು ಕೇಳಿದ್ದೀರಿ ಅಂತ ಅನಿಸ್ತದೆ ನನಗೆ. ಗೋಸಂಪಿಗೆ ಅಂತ ಹೇಳ್ತಾರೆ. ಅಂದ್ರೆ ಕೃಷಿ ಪ್ರಧಾನವಂತ ಕುಟುಂಬಗಳ ಹಟ್ಟಿಯ ಭಾಗಗಳಲ್ಲೆಲ್ಲ ಗೊಬ್ಬರ ಯಥೇಚ್ಛವಾಗಿ ಬೆಳೆಯುವಂತ ಗಿಡ ಕಣಗಿಲೆ. ಅಲ್ಲಿ ಹೆಚ್ಚಾಗಿ ತೆಂಗಿನಕಾಯಿ ಮತ್ತು ಮನೆಯಲ್ಲಿರುವಂತಹ ತರಕಾರಿ ಇತ್ಯಾದಿಗಳನ್ನು ಇಟ್ಟುಕೊಂಡು ಇದೇ ರೀತಿಯಲ್ಲಿ ಅಲ್ಲಿ ದೇವರ ಪಟ ಯಾವುದು ಆಗ್ಬೋದು, ಮನೆಯಲ್ಲಿ ಅಂತ ಮಲ್ಲಿಗೆ ದಂಡೆ ಇತ್ಯಾದಿಗಳನ್ನು ಇಡ್ತೇವೆ ನಾವು. ತುಳು ಸಂಸ್ಕೃತಿಯ ಕಡೆಯಲ್ಲಿ ಮನೆಯಲ್ಲಿ ಅಂತ ಮಲ್ಲಿಗೆ ದಂಡೆ ಅಥವಾ ಗೋಸಂಪಿಗೆ ಇತ್ಯಾದಿಗಳನ್ನು ಇಟ್ಟು ಮನೆಯಲ್ಲಿ ಆದಂತಹ ಹಣ್ಣು ಹಂಪಲು ತರಕಾರಿ ಇಟ್ಟು ಅಕ್ಕಿ ತೆಂಗಿನಕಾಯಿ ಇಡುವಂತಹದ್ದು. ದೇವರ ಯಾವ್ದಾದ್ರು ಅಲ್ಲಿ ಶ್ರೀಕೃಷ್ಣನೇ ಆಗ್ಬೇಕು ಅಂತ ಇಲ್ಲ, ನಾವು ನಂಬುವಂತ ಯಾವ ದೇವರಿದ್ದಾರೆ ಆ ದೇವರ ಪಟವನ್ನು ಕೂಡ ಇಟ್ಟುಕೊಂಡು ಬೆಳಗಿನ ಹೊತ್ತು ಕಾಣುವಂತ ಒಂದು ವಿಷುಕಣಿಯ ವಿಶೇಷ ಸಂಪ್ರದಾಯ ಇದೆ. ಇನ್ನುಳಿದಂತೆ ಆಮೇಲೆ ಅದರ ಬಗ್ಗೆ ನಾನು ಮಾತಾಡ್ತೇನೆ. ಖಂಡಿತ. ನಮ್ಗೆ ವಿಷು ಕಣಿಯ ಬಗ್ಗೆ, ವಿಷು ಆಚರಣೆ ಬಗ್ಗೆ ಒಳ್ಳೆಯ ವಿಶ್ಲೇಷಣೆ ಕೊಟ್ರಿ, ಧನ್ಯವಾದ. ಭಟ್ರೆ, ನಮ್ಮ ದೇಶದಲ್ಲಿ ಈಗ ಸೌರಮಾನ ಯುಗಾದಿ, ಚಾಂದ್ರಮಾನ ಯುಗಾದಿ ಎರಡೂ ರೀತಿಯ ಆಚರಣೆ ಉಂಟು. ಅದ್ರ ಬಗ್ಗೆ ವಿಶೇಷ ಒಂದು ವ್ಯತ್ಯಾಸ ಏನು ಅಂತ ಹೇಳಿ ತಿಳಿಸಿಕೊಡ್ತೀರಾ ನಮ್ಗೆ? ಸಾಮಾನ್ಯವಾಗಿ ಪ್ರಕೃತಿ ಅಂತ ಹೇಳುವಂಥದ್ರಲ್ಲಿ ಮನುಷ್ಯನಿಗೂ ಪ್ರಕೃತಿಗೂ ಅಂದ್ರೆ ಆಂತರಿಕ ಮತ್ತು ಬಾಹ್ಯ ಅಂತ ಹೇಳುವಂತ ಎರಡು ಸ್ಥಿತಿಯನ್ನು ನಾವು ನೋಡ್ತೇವೆ. ಪಂಚಭೂತಾತ್ಮಕವಾದಂತಹ ಪ್ರಕೃತಿ ಮತ್ತು ಪಂಚಭೂತಾತ್ಮಕವಾದಂಥ ಶರೀರ, ಇದೆರಡನ್ನು ಕೂಡ ನಾವು ನೋಡ್ತೇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಹೇಳುವಂತಹ ಪಂಚೇಂದ್ರಿಯಗಳು ನಮ್ಮ ಶರೀರದಲ್ಲಿರುವಂಥದ್ದು, ಮತ್ತು ಅದರಲ್ಲೊಂದು ಚೈತನ್ಯ ಬಿಂದುವಾದಂತಹ ಆತ್ಮ ಅಥವಾ ಮನಸ್ಸು ಅಂತ ಹೇಳುವಂಥದ್ದು ಇರುವಂಥದ್ದು ನಮಗೆ ಗೊತ್ತಿರುವ ವಿಚಾರ. ಪ್ರಪಂಚದಲ್ಲಿ ಕೂಡ ಹಾಗೆ ಪೃಥ್ವಿ, ಅಪಹ, ತೇಜ, ವಾಯು, ಆಕಾಶ ಅಂತ ಹೇಳುವಂತಹ ಪಂಚಭೂತಗಳು, ಅದನ್ನ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ಯಾವುದೋ ಒಂದು ಶಕ್ತಿ ಅಗೋಚರವಾದಂತಹ ರೀತಿಯಲ್ಲಿ ಅದನ್ನ ತನ್ನ ನಿಯಂತ್ರಣದ ಅನುಸಾರವಾಗಿ ಕಾಲ ಬದಲಾವಣೆ, ಹಗಲು ರಾತ್ರಿಗಳ ಬದಲಾವಣೆ, ಅದೇ ರೀತಿಯಲ್ಲಿ ಎಲ್ಲ ಪ್ರಾಕೃತಿಕವಾದಂತಹ ಸ್ಥಿತಿಗತಿಗಳ ಬದಲಾವಣೆಯಲ್ಲಿ ಅದನ್ನು ನಡೆಸ್ತಾ ಹೋಗುವಂಥದ್ದು. ಹೇಗೆ ನಮ್ಮ ಕೆಲಸ ಕಾರ್ಯಗಳು ಮನಸ್ಸಿಗೆ, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾವು ಮಾಡಲಿಕ್ಕೆ ಯಾವತ್ತೂ ತಯಾರಿಲ್ಲವೋ, ಅದೇ ರೀತಿಯಲ್ಲಿ ಪ್ರಕೃತಿಯು ಕೂಡ ತನ್ನ ಎಲ್ಲ ಚಟುವಟಿಕೆಗಳನ್ನ ಆ ನಿರ್ದಿಷ್ಟವಾದಂತಹ ಅಗೋಚರವಾದಂಥ ಒಂದು ಶಕ್ತಿಯ ಅನುಸಾರವಾಗಿ ನಡೆಸ್ತಾ ಬರ್ತದೆ ಅಂತ ಹೇಳುವಂಥದ್ದು ನಾವು ಹಿರಿಯರ ಕಾಲದಿಂದ ತಿಳಿದುಕೊಂಡು ಬಂದಂತಹ ವಾಸ್ತವಿಕ ಸತ್ಯ. ಆ ಶಕ್ತಿಯನ್ನ ನಾವು ಯಾವ ರೂಪದಲ್ಲಿ ಬೇಕಾದರೂ ಕರಿಬಹುದು. ನಾವು ಅದನ್ನು ದೇವರು ಅಂತಲೂ ಕರಿಬಹುದು, ಅಥವಾ ಇನ್ನಿತರವಾಗಿ ಚೈತನ್ಯ ಬಿಂದು ಅಂತಲೂ ಕರಿಬಹುದು. ಅದು ಅವರವರ ವಿಶ್ಲೇಷಣೆಗೆ ಬಿಟ್ಟಂತ ವಿಚಾರ. ಹಾಗಾಗಿ ಇಲ್ಲಿ ಪ್ರಾಕೃತಿಕವಾದಂತಹ ಒಂದು ಸ್ಥಿತಿ ಮತ್ತು ಶಾರೀರಿಕವಾದಂತಹ ಸ್ಥಿತಿ ಎರಡಕ್ಕೂ ಕೂಡ ನಿರ್ದಿಷ್ಟವಾದಂತಹ ಒಂದು ಅವಿನಾಭಾವ ಸಂಬಂಧ ಅಂತ ನಾವು ಕಲ್ಪನೆ ಮಾಡಿಕೊಳ್ಬಹುದು. ಹಾಗಾಗಿ ಪ್ರಾಕೃತಿಕವಾದಂತಹ ಸ್ಥಿತಿಯನ್ನ ಮೊದಲು ನಾವು ಯೋಚನೆ ಮಾಡುವುದಾದ್ರೆ ಸೌರಮಾನ ಮತ್ತು ಚಾಂದ್ರಮಾನ ಅಂತ ಅಲ್ಲಿ ಹೆಸರೇ ಉಂಟು. ಸೌರ ಅಂತ ಹೇಳಿದ್ರೆ ಸೂರ್ಯನಿಗೆ ಸಂಬಂಧಪಟ್ಟದ್ದು, ಚಾಂದ್ರ ಅಂತ ಹೇಳಿದ್ರೆ ಚಂದ್ರನಿಗೆ ಸಂಬಂಧಪಟ್ಟದ್ದು ಅಂತ. ಹಾಗಾಗಿ ಈ ಪಂಚಾಂಗ ಅಂತ ನಾವು ಯೋಚನೆ ಮಾಡಿದಾಗ ಅಥವಾ ಪಂಚಾಂಗ ಅಂತ ನಾವು ಓದಿದಾಗ ಅದರಲ್ಲಿ 5 ಅಂಗಗಳನ್ನು ಕೂಡ ಹೇಳ್ತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಅಂತ ಹೇಳುವಂತ 5 ಸ್ಥಿತಿಯನ್ನ ಯೋಚನೆ ಮಾಡಿಕೊಂಡು ಅಥವಾ 5 ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಅದನ್ನು ಪ್ರತಿ ದಿವಸ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ 5 ಉಚ್ಚಾರ ಮಾಡಿ ಅದನಂತರ ನಮ್ಮ ಜೀವನ ಅಂತ ಹೇಳುವಂಥದ್ದು ಆರಂಭ ಆಗ್ತದೆ. ಸಾಮಾನ್ಯವಾಗಿ ನಾವು ಎದ್ದು ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಮುಂಚೆ ನಾವು ಯೋಚನೆ ಮಾಡ್ತೇವೆ, ಇದರ ಉದ್ದೇಶ ಯಾಕೋಸ್ಕರ ಮಾಡ್ತೇವೆ, ಅದಕ್ಕೆ ಹೇಳಿದಂತ ನಿಯಮ ಏನು. ಹಾಗಾದ್ರೆ ಆ ನಿಯಮಾನುಸಾರವಾಗಿ ನಡೆಯುವಂತ ಪ್ರತಿಯೊಂದು ಕರ್ತವ್ಯದಲ್ಲಿ ಅದರ ಎಲ್ಲ ರೀತಿಯಾದಂತಹ ಪೂರಕ ಸ್ಥಿತಿಯ ಒಂದು ಯೋಗ್ಯತೆಯ ಅರ್ಥ ಮತ್ತು ಅದನ್ನು ಪೂರ ಅನುಸಂಧಾನ ಮಾಡಿಕೊಂಡು ನಾವು ಅನುಷ್ಠಾನ ಮಾಡಿದ್ರೆ ಅದು ಪರಿಪೂರ್ಣ ಆಗ್ತದೆ ಅಂತ ಲೆಕ್ಕ. ಹಾಗಾಗಿ ಇಲ್ಲಿ ಸೌರಮಾನ ಅಂತ ಹೇಳುವಂತಹ ಸ್ಥಿತಿ ಏನಿತ್ತು, ಈಗ ಅಮ್ಮ ಹೇಳಿದ ಹಾಗೆ ಸೌರಮಾನ ಅಂತ ಹೇಳುವಂತಹ ಸ್ಥಿತಿ ಸಾಮಾನ್ಯವಾಗಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವಂಥದ್ದು. ನಾವು ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ ಅಂತ 12 ರಾಶಿಗಳನ್ನ ಸಾಮಾನ್ಯವಾಗಿ ತಿಳ್ಕೊಳ್ತೇವೆ. ಹಾಗಾಗಿ ಈ 12 ರಾಶಿಗಳಲ್ಲಿ ಸಂಚಾರ ಮಾಡುವಂತಹ ಸೂರ್ಯನ ಕಾಲಮಾನ ಏನುಂಟು ಅದು ಸಾಮಾನ್ಯವಾಗಿ 1 ತಿಂಗಳು ಅಂತ. ಹಾಗಾಗಿ 1 ತಿಂಗಳ ಕಾಲ ಸೂರ್ಯ ಒಂದು ರಾಶಿಯನ್ನ ಬಿಟ್ಟು ಇನ್ನೊಂದು ರಾಶಿಯನ್ನ ಪ್ರವೇಶ ಮಾಡುವಂತ ಸಮಯವನ್ನ ನಾವು ಸಂಕ್ರಮಣ ಅಂತ ಕರಿತೇವೆ. ಹಾಗಾಗಿ ಈ ಸಂಕ್ರಮಣ ಅಂತ ನಾವು ಏನು ಕರಿತೇವ, ಆ ಸಂಕ್ರಮಣದ ದಿವಸಗಳ ಪ್ರಾಧಾನ್ಯತೆಯ ಮೇಲೆ, ಅದರ ಆಧಾರದ ಮೇಲೆ ನಾವು ಆ ಮಾಸಗಳನ್ನ ವಿಶೇಷವಾದಂತ ರೀತಿಯಲ್ಲಿ ಯಾವಾಗ ಅದನ್ನು ಬದಲಾಯಿಸ್ತಾ ಆ ಮಾಸವನ್ನು ಉಚ್ಚರಿಸ್ತಾ ಆ ಪಂಚಾಂಗದಲ್ಲಿ ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಆ ದಾರಿಯಲ್ಲಿ ನಾವು ಮುಂದೆ ಹೋಗುವಾಗ ಅದನ್ನ ಸೌರಮಾನ ಅಂತ ಕರಿತೇವೆ. ಹಾಗಾಗಿ ಈ ಸಂಕ್ರಮಣದ ಕಾಲಮಾನದ ನಂತರ ಆರಂಭ ಆಗುವಂತಹ, ಈಗ ಅವರು ಹೇಳಿದಾಗ ವಿಷುಕಣಿ ಅಥವಾ ವಿಷು ಅಂತ ಹೇಳುವಂತ ದಿವಸ ಏನುಂಟು ಅದನ್ನ ಸೌರಮಾನ ಪದ್ಧತಿಯ ಪ್ರಕಾರವಾಗಿ ಆಚರಣೆ ಮಾಡುವಂತ ವಿಧಾನ. ಇನ್ನು ಚಂದ್ರ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ತನ್ನ ವಿಶೇಷವಾಗಿ ತನ್ನ ತಿಂಗಳುಗಳನ್ನು ಬದಲಾಯಿಸ್ತಾ ಹೋಗ್ತಾನೆ. ಅಲ್ಲಿ ನಾವು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಇತ್ಯಾದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ, ಭಾದ್ರಪದ, ಆಶ್ವಯುಜ, ಹೀಗೆ ಬೇರೆ ಬೇರೆ ರೀತಿ 12 ತಿಂಗಳುಗಳನ್ನು ನಾವು ಉಚ್ಚಾರ ಮಾಡ್ತೇವೆ. ಹಾಗಾಗಿ ಈ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಬದಲಾಗುವಂತಹ ಕಾಲಮಾನ ಏನುಂಟು ಅದನ್ನ ಚಾಂದ್ರಮಾನ ಅಂತ ಕರಿತೇವೆ. ಹಾಗಾಗಿ ಈ ಚಾಂದ್ರಮಾನ ಅಂತ ಹೇಳುವ ಕಾಲದಲ್ಲಿ ಚಾಂದ್ರಮಾನ ಯುಗಾದಿ ಅಂತ ಪಂಚಾಂಗದಲ್ಲಿ ಸ್ಪಷ್ಟ ಬರೆದಿರ್ತಾರೆ. ಅದೇ ರೀತಿಯಲ್ಲಿ ಸಂಕ್ರಮಣದ ಸಮಯಕ್ಕನುಸಾರವಾಗಿ ವಿಷು ಅಂತ ಬರೆದಿರ್ತಾರೆ. ಇದು ಸೂರ್ಯ ಮತ್ತು ಚಂದ್ರನ ಕಾಲಗಣನೆಗೆ ವ್ಯತ್ಯಾಸ ಇದ್ದುಕೊಂಡು ಆಚರಣೆ ಮಾಡುವಂತ ದಿನ ಪದ್ಧತಿ.
ಅಷ್ಟೇ ಅಂತ ಹೇಳಲಿಕ್ಕೆ ಬಯಸ್ತೇನೆ. ತುಂಬಾ ಧನ್ಯವಾದ. 60 ಸಂವತ್ಸರಗಳ ಹೆಸರು, ಅವುಗಳ ಕಲ್ಪನೆ, ಹೇಗಾಗಿ ಅವುಗಳ ಹೆಸರು ಹುಟ್ಟಿಕೊಂಡಿತು ಅಂತ ಹೇಳಿ ಒಂದು ವಿವರಣೆ ಕೊಡ್ಬೋದಾ ಭಟ್ರೆ? ಖಂಡಿತ. ಇಲ್ಲಿ ನೀವು ಕೇಳಿದಂತಹ ಪ್ರಶ್ನೆ ಚಿಕ್ಕದು ಅಂತ ತೋರಿದ್ರು ಸಹ ಅದಕ್ಕೆ ಉತ್ತರವನ್ನು ಸೂಕ್ಷ್ಮ ಮತ್ತು ಸ್ಥೂಲ ಅಂತ ಹೇಳುವ ಎರಡು ರೂಪ. ಹಾಗಾಗಿ ಅದಕ್ಕೆ ಸೂಕ್ಷ್ಮವಾಗಿ ಉತ್ತರವನ್ನು ಹೇಗೆ ಕೊಡುದು ಅಂತ ಒಂದು ಕ್ಷಣ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿ ಸಂವತ್ಸರ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ನಾವು ಎಲ್ಲಾ ಗ್ರಹಗಳಿಗೂ ಕೂಡ ಅವುಗಳ ಚಲನೆಯಲ್ಲಿ, ಅಂದ್ರೆ ಪ್ರತಿಯೊಂದು ರಾಶಿಯಿಂದ ರಾಶಿಗೆ ಅದು ಪ್ರವೇಶ ಮಾಡುವಾಗ ನಾವು ಹುಟ್ಟಿದ ತಕ್ಷಣ ನಮ್ಮ ಹಿಂದೂ ಸಂಸ್ಕೃತಿಯ ಅನುಸಾರವಾಗಿ ನಾವೊಂದು ಜಾತಕ ಅಂತ ಬರಿತೇವೆ ಅಲ್ವಾ. ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ ಅಂತ ಬರಿತೇವೆ. ಹಾಗಾಗಿ ಆ ಜಾತಕದಲ್ಲಿ ಪ್ರತಿಯೊಂದು ಗ್ರಹಗಳು ಕೂಡ ಅವನವನು ಮಾಡಿದಂತಹ ಕರ್ಮಾನುಸಾರವಾಗಿ ಉಚ್ಚ, ನೀಚ, ಮೂಲ ತ್ರಿಕೋಣ, ಶತ್ರುಕ್ಷೇತ್ರ, ವಿತ್ರಕ್ಷೇತ್ರ ಹೀಗೆ ಆಯಾಯ ಸ್ಥಾನದಲ್ಲಿ ಕೂತುಕೊಂಡು ಅವನಿಗೆ ಆ ಕರ್ಮಫಲವನ್ನು ಸೂಚಿಸ್ತಾನೆ ಅಂತ ಹೇಳುವಂತ ನಂಬಿಕೆ ನಮ್ಮದು. ಹಾಗಾಗಿ ಆ ನಂಬಿಕೆಯ ಅನುಸಾರವಾಗಿ ಪ್ರತಿಯೊಂದು ಕಾಲಗಣನೆಯನ್ನ ನಿರ್ದಿಷ್ಟವಾದಂತಹ ರೀತಿಯಲ್ಲಿ ನಾವು ಲೆಕ್ಕ ಹಾಕಿದಾಗ ಈ ಸಂವತ್ಸರಗಳು ಅಂತ ಹೇಳುವಂಥದ್ದು ಬದಲಾಗುವಂತಹ ಕಾಲ. ಯಾಕಂತ ಹೇಳಿದ್ರೆ ಒಂದು ವರ್ಷ ಅಂತ ಹೇಳುವಂಥದ್ದನ್ನ ನಾವು ಹೇಗೆ ಸಾಮಾನ್ಯವಾಗಿ ಲೆಕ್ಕ ಹಾಕ್ತೇವೋ ಹಾಗೆ ಈ ಪಂಚಾಂಗ ಅಂತ ಹೇಳುವಂಥದ್ದು ಈಗ ಹೇಳಿದ ಹಾಗೆ ಒಂದು ಬದಿಯಲ್ಲಿ ನಮ್ಗೆ ಚಾಂದ್ರಮಾನದವರು ಕೂತಿದ್ದಾರೆ, ಇನ್ನೊಂದು ಬದಿಯಲ್ಲಿ ನಮ್ಗೆ ಸೌರಮಾನದವರು ಕೂತಿದ್ದಾರೆ. ಹಾಗಾಗಿ ಇಬ್ಬರ ನಡುವೆ ನಾವು ಯುಗಾದಿಯನ್ನ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಈ ಚಾಂದ್ರಮಾನ ಮತ್ತು ಸೌರಮಾನ ಅಂತ ಹೇಳುವಂತಹ ವ್ಯವಸ್ಥೆಗಳಲ್ಲಿ ಮುಂದೆ ಹೋಗುವಾಗ ಅಲ್ಲಿಂದ 12 ಮಾಸಗಳನ್ನ ನಾವು ಏನು ಲೆಕ್ಕ ಹಾಕ್ತೇವೋ ಆಗ ನಾನು ಹೇಳಿದ ಹಾಗೆ ಮೇಷ ಮಾಸ, ವೃಷಭ ಮಾಸ ಅಂತ ಸೌರಮಾನದ ರೀತಿಯಲ್ಲಿ ಚಿಂತನೆ ಮಾಡ್ತೇವೆ. ಚೈತ್ರ ಮಾಸ, ವೈಶಾಖ ಮಾಸ ಅಂತ ಹೇಳಿಕೊಂಡು ಚಾಂದ್ರಮಾನದ ಮೂಲಕವಾಗಿ ಚಿಂತನೆ ಮಾಡ್ತೇವೆ. ಈ 60 ಸಂವತ್ಸರಗಳು ಅಂತ ಹೇಳುವಂಥದ್ದು ಈ ಒಂದೊಂದು ರೀತಿಯಾದಂತಹ ವರ್ಷಾರಂಭಕ್ಕೆ ಸರಿಯಾಗಿ ಅವುಗಳ ಹೆಸರುಗಳು ಪ್ರಭವ, ವಿಭವ, ಶುಕ್ಲ ಹೀಗೆ ಅವುಗಳ 60 ಹೆಸರುಗಳು ಕ್ರಮೇಣವಾಗಿ ಬದಲಾಗ್ತಾ ಹೋಗ್ತದೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದೊಂದು ಗ್ರಹಗಳು, ಆಗ ಅಲ್ಲಿ ಪಂಚಾಂಗದಲ್ಲಿ ನಾನು ಹೇಳಿದೆ ನೀರಸಾಧಿಪತಿ ಒಬ್ಬ ಅಲ್ವಾ, ಅರ್ಘಾಧಿಪತಿ ಒಬ್ಬ ಅಥವಾ ರಾಜ ಒಬ್ಬ, ಮಂತ್ರಿ ಒಬ್ಬ, ಹೀಗೆ ಅಂದ್ರೆ ಅದು ಸಂಕ್ರಾಂತಿಯ ಸ್ಥಿತಿ. ಇದೆಲ್ಲ ಏನನ್ನು ಸೂಚಿಸ್ತದೆ ಅಂತ ಕೇಳಿದ್ರೆ ಗ್ರಹಗಳು ಸೂಕ್ಷ್ಮವಾಗಿ ಹೇಳುವುದಾದ್ರೆ ಗ್ರಹಗಳು ಒಂದೊಂದು ರಾಶಿಯಿಂದ ಒಂದೊಂದು ರಾಶಿಗೆ ಪ್ರವೇಶ ಮಾಡ್ಲಿಕ್ಕೆ ಬೇರೆ ಬೇರೆ ಸಮಯವನ್ನ ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 2.5 ದಿವಸದಲ್ಲಿ ದಾಟಿ ಹೋಗ್ತಾನೆ ಒಂದು ರಾಶಿಯನ್ನು. ಆದ್ರೆ ಸೂರ್ಯ 1 ತಿಂಗಳುಗಳ ಕಾಲ ತಗೊಳ್ತಾನೆ. ಅತ್ಯಂತ ನಿಧಾನವಾಗಿ ಹೋಗುವಂತವನು ಶನಿ 2.5 ವರ್ಷಗಳ ಕಾಲ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅವನು ಪ್ರವೇಶ ಮಾಡುವ ಸಮಯವನ್ನ ತೆಗೆದುಕೊಳ್ತಾನೆ. ನಾವು ಮಂದಚಾರಹ ಅಂತಲೇ ಕರಿತೇವೆ ಅವನಿಗೆ, ನಿಧಾನವಾಗಿ ಹೋಗುವಂತವನು ಅಂತ. ಹಾಗಾಗಿ ಈ ಗ್ರಹಗಳ ಆಯಾಯ ರೀತಿಯಾದಂತಹ ರಾಶಿಗಳು, ಅವುಗಳ ದಾಟುವಿಕೆ ಮತ್ತು ಅವುಗಳಲ್ಲಿ ಆಯಾಯ ರಾಶಿಗಳಲ್ಲಿ ಅವು ಸಾಮಾನ್ಯವಾಗಿ ಜಗತ್ತಿಗೂ ಜನರಿಗೂ ಕೊಡುವಂತಹ ಫಲಗಳು ಇವೆಲ್ಲವನ್ನ ಸಮಗ್ರವಾದಂತಹ ರೀತಿಯಲ್ಲಿ ಕಟ್ಟಿಕೊಂಡು ಒಂದು ಸಂವತ್ಸರ ಅಂತ ಹೇಳುವಂಥದ್ದು ನಮಗೆ ಬರ್ತದೆ. ಹಾಗಾಗಿ ಆ ಸಂವತ್ಸರ ಅಂತ ಹೇಳುವಂಥದ್ದಕ್ಕೆ ಸಾಮಾನ್ಯವಾಗಿ ನಾವು ಒಂದು ವರ್ಷ ಅಂತ ಹೇಳುವಂತ ಕಲ್ಪನೆಯನ್ನ ಕೊಡಬಹುದು ಅಂತ ಅನ್ನಿಸ್ತದೆ. ಇಷ್ಟು ಸಾಕು ಅಂತ ಅಂದುಕೊಳ್ತೇನೆ. ಬೇಕಾದಷ್ಟಾಯ್ತು, ನಿಮ್ಗೆ ಮಾಹಿತಿ ಸಿಕ್ಕಿತು. ಒಂದೇ ದೇಶದಲ್ಲಿ ಒಂದೇ ಹಬ್ಬ ಹಲವಾರು ಹೆಸರುಗಳಿಂದ ಕರೆಸ್ಕೊಳ್ಳೋದು ನಮ್ಮ ವೈವಿಧ್ಯತೆ. ಈಗ ನಮ್ಮ ಕರ್ನಾಟಕದಲ್ಲಿ ಯುಗಾದಿ ಅಂತಾದ್ರೆ ಕರ್ನಾಟಕ, ಆಂಧ್ರದಲ್ಲಿ ಉಗಾದಿ ಅಂತಾರೆ, ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಆಚರಿಸ್ತಾರೆ, ಪಂಜಾಬ್ನಲ್ಲಿ ಬೈಸಾಖಿ, ಅಸ್ಸಾಂನಲ್ಲಿ ಬಿಹು, ಪಶ್ಚಿಮ ಬಂಗಾಳದಲ್ಲಿ ಪೊಯ್ಲಾ ಬೋಯ್ಸಾಕ್ ಅಂತ ಹೇಳ್ತಾರೆ. ನಾಮ ಹಲವು ಆಚರಣೆಗಳು ಕೂಡ ಅದರಲ್ಲಿ ಕೂಡ ವಿವಿಧತೆ ಇದೆ. ಹಾಗಾಗಿ ನಾವು ಒಂದೊಂದು ಪ್ರಾಂತದ ಆಚರಣೆ ಬಗ್ಗೆ ಸ್ವಲ್ಪ ಮಾತುಕತೆ ಆಡುವ. ನಮ್ದು ಭಾರತ ಅಂತ ಹೇಳಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ದೇಶ. ಹೌದು. ಹಾಗೆ ನೀವು ಎಲ್ಲೇ ಈಗ ನೀವು ಈಗ ಹೇಳಿದಾಗ ಒಂದೊಂದು ರಾಜ್ಯದ ಒಂದೊಂದು ಯುಗಾದಿಯ ಹೆಸರುಗಳು, ಆದ್ರೆ ಎಲ್ಲರೂ ಆಚರಿಸೋದು ಹೊಸ ವರ್ಷವೇ ಅವರಿಗೆ ಎಲ್ರಿಗೂ. ಖಂಡಿತ. ಹಾಗೆ ಈಗ ಮಹಾರಾಷ್ಟ್ರದಲ್ಲಿ, ನಮ್ಮಲ್ಲಿ ಈಗ ಹೇಗೂ ಯುಗಾದಿ ಆಯ್ತು, ಮಹಾರಾಷ್ಟ್ರದಲ್ಲಿ ಅವರು ಗುಡಿ ಪಾಡ್ವಾ ಅಂತ ಹೇಳಿ ಆಚರಣೆ ಮಾಡುದು. ಗುಡಿ ಅಂತ ಹೇಳಿದ್ರೆ ಒಂದು ಕಲಶ ತಂಬಿಗೆ ತರ, ಪಾಡ್ವಾ ಅಂತ ಹೇಳಿದ್ರೆ ಪಾಡ್ಯ ನಮ್ದು. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ಕೋಲಿರ್ತದೆ ಬಿದಿರಿದ್ದು, ಅದಕ್ಕೆ ಅವರು ಈ ಮಾವಿನ ತೋರಣ ಮತ್ತೆ ಬೇವಿನ ತೋರಣ ಕಟ್ಟಿ ಮತ್ತು ಅದನ್ನು ಈ ನಾನು ತಂಬಿಗೆ ಏನು ಹೇಳಿದೆ, ತಂಬಿಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಬೆಳ್ಳಿ ಆದಿತ್ತು, ಕಂಚಾದಿತ್ತು, ಹಿತ್ತಾಳೆ ಯಾವುದೇ ಆದಿತ್ತು, ಅದನ್ನು ಇದಕ್ಕೆ ಮುಚ್ಚಿ ಅದಕ್ಕೊಂದು ಕೆಂಪು ಕಲರ್ ರೇಷ್ಮೆ ವಸ್ತ್ರ ಕಟ್ತಾರೆ. ಅದನ್ನು ತುಳಸಿ ಕಟ್ಟೆ ಹತ್ರ ಇಡುದು ಹೆಚ್ಚಾಗಿ. ಆ ಕೆಂಪು ಕಲರ್ ವಸ್ತ್ರ ನಿಮಗೆ ವಿಜಯದ ಸಂಕೇತ ಅಂತ ಕೇಳಿದೆ ನಾನು. ಅಂದರೆ ರಾವಣ ಸಂಹಾರ ಆಗಿ ವಾಪಸ್ ಸೀತೆಯನ್ನು ಕರ್ಕೊಂಡು ಬರುವಾಗ
ಆ ಒಂದು ಸಂದರ್ಭ, ವಿಜಯದ ಸಂದರ್ಭವನ್ನು ಅಲ್ಲಿ ಗುಡಿಪಾಡುವ ಥರ ಆಚರಿಸ್ತಾರೆ ಅಂತ ಹೇಳಿ ಓದಿದ್ದು ಪ್ರತೀತಿ. ಹಾಗೆ ಅಲ್ಲಿ ಮತ್ತೆ ಅಷ್ಟಾದ ಕೂಡಲೇ ಅದು ರಂಗೋಲಿ, ಪ್ರಕೃತಿಯಲ್ಲಿ ಯಾವ ಯಾವ ಕಲರ್ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅದನ್ನೆಲ್ಲ ಕಲರ್ ಎಲ್ಲ ಯೂಸ್ ಮಾಡಿ ರಂಗೋಲಿ ಹಾಕುದು. ಅದರ ಬುಡದಲ್ಲಿ ನಾವು ಇದು ಕೋಲು ಇಡ್ತೇವಲ್ಲ ತುಳಸಿ ಕಟ್ಟೆ ಹತ್ರ, ಅಲ್ಲಿ. ಆಮೇಲೆ ಅವ್ರದ್ದು ಹಬ್ಬ. ಮತ್ತೆ ಊಟದಲ್ಲಿ ನಿಮಗೆ ತಿಂಡಿ, ಅವ್ರದ್ದು ಟ್ರೆಡಿಷನಲ್ ತಿಂಡಿ ಅಂತ ಹೇಳಿದ್ರೆ ಈ ಪೂರನ್ ಪೋಳಿ ಹೇಳ್ತೇವೆ, ನಮ್ಮ ಇಲ್ಲಿಯ ಒಬ್ಬಟ್ಟು ಹೋಳಿಗೆ ಹೇಗೆ ಅದೇ ಥರ. ಆಮೇಲೆ ಇನ್ನೊಂದು ಶ್ರೀಖಂಡ್ ನಿಮಗೆ ಸಿಹಿ ಇದು ಮೊಸರು ಅದು ಗಟ್ಟಿ ಮಾಡಿ ಅದಕ್ಕೆ ಮತ್ತೆ ಬೇಕಾದ ಹಾಗೆ ನಾವು ವಸ್ತುಗಳನ್ನು ಹಾಕಿ ಅಂತೂ ಅದು ಅವರ ಒಂದು ಟ್ರೆಡಿಷನಲ್ ಇದರಲ್ಲಿ ತಿಂಡಿ ಮಾಡೋದು. ಮತ್ತೆ ಆಚರಣೆ ಅದೇ ಥರ. ಮತ್ತೆ ಅಭಂಗ್ಸ್ ಇದು ಭಜನೆಗಳನ್ನೆಲ್ಲ ಕೇಳುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಹಬ್ಬದ ವಾತಾವರಣ ಹಾಗೆ. ನಿಮಗೆ ಅದೇ ನೋಡಿ ಅಲ್ಲಿ ಆ ಥರ ಆದರೆ, ನಾವೀಗ ಪಂಜಾಬಿಗೆ ಹೋದ ಕೂಡಲೇ ಅಲ್ಲಿ ಬೈಸಾಖಿ ಅಂತ ಹೇಳ್ತೇವೆ, ವೈಶಾಖಿ. ಅದು ಮೇಯ್ನ್ ಆಗಿ ರೈತರಿಗೆ ಇರುವಂಥ ಹಬ್ಬ ಅಂತ ಹೇಳ್ತಾರೆ. ಅಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಅವ್ರದ್ದು ಗುರುದ್ವಾರ ಇರ್ತದಲ್ಲ, ಅಲ್ಲಿ ಹೋಗ್ತಾರೆ. ಅಲ್ಲಿಂದ ಹೆಚ್ಚಾಗಿ ಅವರು ಈ ನದಿ ತೀರ ಎಲ್ಲಿರ್ತದೆ ಅಲ್ಲಿ ಅವರು ಮೇಯ್ನ್ ಆಗಿ ಅವರ ಹಬ್ಬಗಳನ್ನು ಆಚರಣೆ ಮಾಡೋದಂತೆ. ಅಲ್ಲಿ ನಿಮಗೆ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಿ, ಮತ್ತೆ ಅಲ್ಲೇ ಇದು ಕಟ್ತಾರೆ, ನಿಮ್ಮದು ಸ್ಟಾಲ್ಸ್ ಎಲ್ಲ ಉಂಟು. ಜಾತ್ರೆಯಲ್ಲಿ ಹೇಗಿರ್ತದೆ ಮೇಳ, ಅದೇ ಥರ ಅಲ್ಲಿ ಮೇಳದಲ್ಲಿ ತಿರುಗಾಡೋದು. ಅವರು ಆ ಹಬ್ಬ ಆ ಥರ ಆಚರಣೆ ಮಾಡ್ತಾರೆ. ಮತ್ತು ಅವ್ರದ್ದು ಡಾನ್ಸ್, ಭಂಗಡ ಇದು ಉಂಟಲ್ಲ ನೃತ್ಯ, ಅದನ್ನು ಮಾಡುವಂಥದ್ದು. ಅಲ್ಲಿ ಅವರು ಜೋಳ, ಮಕ್ಕೈಕಿ ರೋಟಿ ಮತ್ತು ಸರ್ಸೋಂಕ ಸಾಗ್ ಅಂತ ಅವರದ್ದು ಇದು ಟ್ರೆಡಿಷ್ನಲ್, ಅದನ್ನು ತಿಂತ ಅಂತೂ ಏನಿದ್ರು ಹೊಟ್ಟೆಗೆ ಹೊಟ್ಟೆ ಅಂತ ಅಲ್ಲೇ ಸುತ್ತುವರಿಸ್ತಾ ಇರ್ತಾರೆ, ಇದು ಮಾಡ್ತಾರೆ. ಅಲ್ಲಿ ಮೇಯ್ನ್ ಆಗಿ ರೈತರು ನಮಗೆ ಸುಗ್ಗಿ ಬೆಳೆ ಕೊಟ್ಟದಕ್ಕೆ ಧನ್ಯವಾದ ಹೇಳಲಿಕ್ಕೆ ಒಂದು ಅವರದೊಂದು ವೇ ಆಫ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು, ಬೈಸಾಖಿ ಅಂತ ಹೇಳಿ. ನೀವು ಈಗ ಹೇಳುವಾಗ ನಂಗೆ ನೆನಪು ಬಂತು. ಅಂದ್ರೆ ನೀವೀಗ ಕಲಶದ ಗುಡಿಪಾಡ್ವದಲ್ಲಿ ಕಲಶ ಅದಂದ್ರೆ ಆಂಧ್ರದಲ್ಲಿ ನಾವು ಆಂಧ್ರದಲ್ಲಿ ಯುಗಾದಿ ಅಂತಲ್ಲ, ಉಗಾದಿ ಅಂತ ಹೇಳುವಂಥದ್ದು. ಆ ಉಗಾದಿ ಕೂಡ ಈ ಕಲಶಕ್ಕೆ ಪ್ರಾಧಾನ್ಯತೆ ಇದೆ. ಅಲ್ಲಿ ಕೂಡ ಮಾವಿನ ತೋರಣ ಕಟ್ಟುವಂಥದ್ದು ಮತ್ತು ಹೊಸ್ತಿಲನ್ನು ಶೃಂಗರಿಸಿ ಅಲ್ಲಿ ಕಲಶವನ್ನು ಇಡುವಂಥದ್ದು. ಮತ್ತು ಬಿಳಿ ಅಕ್ಕಿ ಹಿಟ್ಟಿದೆ ಅಲ್ಲ, ಬಾಕಿ ದಿನಗಳಲ್ಲಿ ಅವರು ಬಣ್ಣದ ರಂಗೋಲಿ ಹಾಕ್ತಿದ್ರು ಕೂಡ ಆ ದಿನ ಅಕ್ಕಿ ಹಿಟ್ಟಿನಿಂದ ಬಹಳಷ್ಟು, ಎಷ್ಟು ದೊಡ್ಡ ಸಾಧ್ಯ ಅಷ್ಟು ದೊಡ್ಡದಂತ ರಂಗೋಲಿಗಳನ್ನು ನಿರ್ಮಿಸುವಂತ ಒಂದು ಇದು ಆಂಧ್ರದಲ್ಲಿ ಕಂಡಿದೆ. ನೀವು ಕಲಶ ಅಂತ ಗುಡಿಪಾಡುವುದ ಬಗ್ಗೆ ಹೇಳುವಾಗ ನಂಗೆ ಅದ್ ನೆನಪಾಯ್ತು. ಅದೇ ರೀತಿ ತಮಿಳ್ನಾಡಿನಲ್ಲಿ ಕೂಡ ಈ ರಂಗೋಲಿಗೆ ಪ್ರಾಧಾನ್ಯತೆ ಇದೆ. ತಮಿಳ್ನಾಡಿನಲ್ಲಿ ನಾವು ಆಗ ಹೇಳಿದಾಗೆ ಅದು ಸೌರಮಾನ ಪದ್ಧತಿಯಲ್ಲಿ ಅವರು ಆಚರಿಸುವಂತದ್ದು. ಚಿತ್ತಿರೈ ವಿಶು, ಪುತ್ತಾಂಡು ಅಂತ ಹೇಳ್ತಾರೆ. ಅವರದನ್ನು ಪುತ್ತಾಂಡು ಅಂತ ಕರೀತಾರೆ, ಪುದುವರ್ಷಂ ಅಂತಾರೆ, ಚಿತ್ತಿರೈ ವಿಶು ಅಂತ. ಈ ಚಿತ್ತಿರೈ ವಿಶುವಿಗೆ ಅವರ ಈ ಕೋಲಮ್ಮ ಅಂತ ನಾವು ಏನೋ ರಂಗೋಲಿ ಇದೆ ಅಲ್ವಾ, ಅಕ್ಕಿ ಹಿಟ್ಟಿನಿಂದ ಮಾತ್ರ ಅಲ್ಲ ಎಲ್ಲ ಬಣ್ಣಗಳನ್ನು ಬಳಸ್ತಾರೆ. ಮತ್ತು ಆಗ ನೀವು ಯುಗಾದಿ ದಿನ ನಿಮ್ಮ ಈ ಕರ್ನಾಟಕ ಭಾಗದಲ್ಲಿ ನೀವು ಆ ಒಂದು ಪಚ್ಚಡಿ ಬಗ್ಗೆ ಹೇಳಿದ್ರಲ್ಲ, ನಂಗೆ ಆಂಧ್ರದ ಬಗ್ಗೆ ಅದು ಒಂದು ವಿಷಯ ನೆನಪು ಬರ್ತದೆ. 6 ಷಡ್ರಸಗಳು, ಬದುಕು ಅನ್ನೋದು ಕಷ್ಟ, ಸುಖ, ನೋವು, ನಲಿವು, ಸಂತೋಷ, ಸಂಕಟ ಎಲ್ಲ ಮಿಶ್ರ. ಅಂದ್ರೆ ಇದೆಲ್ಲವನ್ನು ಬರ್ತದೆ, ಅದೆಲ್ಲವನ್ನು ಒಂದೇ ರೀತಿ ಸಹಜವಾಗಿ ತೆಕ್ಕೊಳ್ಬೇಕು ಅನ್ನೋ ಉದ್ದೇಶದಲ್ಲಿ ಕೂಡ ಈ ಆಂಧ್ರದಲ್ಲಿ ಕೂಡ ಉಗಾದಿ ಪಚ್ಚಡಿ ಅಂತಾರೆ. ಅಲ್ಲಿ ಮಾವು, ಬೇವು, ಉಪ್ಪು, ಹುಳಿ, ಆಮೇಲೆ ಮೆಣಸು, ಖಾರಕ್ಕೆ ಮೆಣಸು, ಸಿಹಿಗೆ ಬೆಲ್ಲ, 6 ರಸಗಳಿಂದ ಕೂಡಿದಂತಹ ಪಾನೀಯವನ್ನು ಅವರು ಸವಿಯುವಂತದ್ದು ಆಂಧ್ರದ ಸ್ಪೆಷಾಲಿಟಿ ಅಂತ ಅಂದ್ಕೊಂಡಿದ್ದೆ. ಅಂದ್ರೆ ಕರ್ನಾಟಕದಲ್ಲಿ ಕೂಡ ಅದಿದೆ ಅಂತ ನೀವು ಆಗ ಹೇಳುವಾಗಷ್ಟೇ ನಂಗೆ, ನಾನಂದ್ರೆ ಇಲ್ಲಿ ಬೇವು ಬೆಲ್ಲ ಮಾತ್ರ ಇದೆ ಅಂದ್ಕೊಂಡಿದ್ದೆ. ಹೊಸ ಒಂದು ವಿಚಾರ ಕೂಡ ನೀವು ತಿಳಿಸಿದ್ದೀರಿ. ಮತ್ತು ತಮಿಳ್ನಾಡಿನಲ್ಲಿ ನಾನು ಆಗ ಹೇಳಿದಾಗೆ ತಮಿಳ್ನಾಡು ಮತ್ತು ಕೇರಳ, ಆಂಧ್ರ ಈ 3 ಕಡೆಗಳಲ್ಲಿ ಕೂಡ ಈ ಹಬ್ಬವನ್ನು, ಕೌಟುಂಬಿಕ ಬೆಸುಗೆಯನ್ನು ಇನ್ನಷ್ಟು ಬಲಪಡಿಸುವ ರೀತಿಯಲ್ಲಿ ಆಚರಿಸ್ತಾರೆ ಅಂತ ಅನಿಸ್ತದೆ. ಅಂದ್ರೆ ಇದು ಹೆಚ್ಚಾಗಿ ತರವಾಡುಗಳಲ್ಲಿ ಆಚರಣೆ ಹೆಚ್ಚು. ಅಂದ್ರೆ ಸಾಮಾನ್ಯವಾಗಿ ಈಗ ನೀವು ಹೇಳಿದ ವಿಚಾರ ಸಹ ತುಂಬಾ ಒಳ್ಳೇದಿತ್ತು, ಅಮ್ಮ ಹೇಳಿದ ವಿಚಾರ ಸಹ ತುಂಬಾ ಒಳ್ಳೇದಿತ್ತು. ಅಂದ್ರೆ ಅವರು ಹೇಳಿದ ಹಾಗೆ ಈಗ ಕಲಶ ಪ್ರಾಧಾನ್ಯವಾದಂತಹ ಕೆಲಸ, ಮತ್ತು ನೀವು ಹೇಳಿದ ಹಾಗೆ ಈಗ ಧಾನ್ಯವನ್ನಿಟ್ಟು ನಡೆಸುವಂತ ಕೆಲಸ ಅಂತ. ಈಗ ನಾವು ಅದೇ ವಿಚಾರದಲ್ಲಿ ಇದ್ದೇವೆ, ಏನು ಸೂರ್ಯನ ಒಂದು ಕಾಲಮಾನ ವ್ಯತ್ಯಾಸ ಮತ್ತು ಚಂದ್ರನ ಒಂದು ಕಾಲಮಾನ ವ್ಯತ್ಯಾಸ ಅಂತ. ಇಲ್ಲಿ ಚಂದ್ರ ಅಂತ ಹೇಳುವಂತವನು ಯಾವಾಗ್ಲೂ ನೀರಿಗೆ ಅಧಿಪತಿ ಅಂತ. ಈಗ ನೀರನ್ನು ನಾವು ಲೆಕ್ಕ ಮಾಡುವಾಗ ನಾವು ಸಾಮಾನ್ಯವಾಗಿ ಹೇಳ್ತೇವೆ ಪುನರ್ವಸು ಮಳೆ, ಪುಷ್ಯ ಮಳೆ, ಆಶ್ಲೇಷ ಮಳೆ ಅಂತ ನಾವು ಲೆಕ್ಕ ಹಾಕ್ತೇವೆ ಅಲ್ವಾ. ಸ್ವಾತಿ ಮಳೆ ಸಮುದ್ರದ ಚಿಪ್ಪಿನಲ್ಲಿ ಬಿದ್ದಾಗ ಮುತ್ತ ಆಗ್ತದೆ, ಇದನ್ನು ನಾವು ಕೇಳಿಕೊಂಡು ಬಂದದ್ದು, ಅನುಭವದಲ್ಲಿರುವಂತದ್ದು. ಹಾಗಾಗಿ ಚಂದ್ರ ಅಂತ ಹೇಳುವಂತವನು ನೀರಿಗೆ ಅಧಿಪತಿ ಅಂತ ಹೇಳುವುದು ಅದು ನಿಸ್ಸಂಶಯ. ನಮ್ಗೆ ಸಮುದ್ರದಲ್ಲಿ ಭರತ ಇಳಿತ ಅಂತ ನಮ್ಗೆ ಕಣ್ಣಿಗೆ ಕಾಣುವಂತ ವಿಚಾರ.
ಈ ಸೂರ್ಯ ಅಂತ ಹೇಳುವಂತವನು ಧಾನ್ಯಕ್ಕೆ, ಯಾಕಂದ್ರೆ ಸೂರ್ಯನ ಬೆಳಕು ಬೀಳದೆ ಯಾವುದೇ ಒಂದು ಭತ್ತ ಹೊಟ್ಟೆ ಅದು ಭತ್ತದ ರೂಪದಲ್ಲಿ ಧಾನ್ಯ ರೂಪದಲ್ಲಿ ಪ್ರಪಂಚಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಎರಡೂ ಆ ವಿಶೇಷವಾದಂತಹ ಒಂದು ಆರಾಧನಾ ಪದ್ಧತಿ ಅಥವಾ ಒಂದು ಆಚರಣೆ ಅಂತ ಹೇಳುವಂಥದ್ದು ಏನುಂಟು, ಅದರ ಮೂಲ ಉದ್ದೇಶ ಅದೇ ಅಂತ. ಒಂದು ಚಂದ್ರ, ಒಂದು ಸೌರ, ಈ ಎರಡನ್ನೂ ಕೂಡ ನಾವು ಪ್ರಪಂಚದಲ್ಲಿ ರಂಗೋಲಿ ಹಾಕುದು ಯಾವುದರಲ್ಲಿ, ನೆಲದಲ್ಲಿ ಹಾಕುದು ನಾವು ಅಲ್ವಾ. ಹಾಗಾಗಿ ನೆಲದಲ್ಲಿ ಪಂಚವರ್ಣಗಳಿಂದ ಕೂಡಿದಂತಹ ರಂಗೋಲಿಯನ್ನು ನಾವು ಹಾಕ್ತೇವೆ. ಪಂಚವರ್ಣಗಳು ಅಂತ ಹೇಳಿದ್ರೆ ಅರಸಿನ ಮತ್ತು ಕುಂಕುಮ ಸಾಮಾನ್ಯವಾಗಿ ಬಿಳಿ, ಅದೇ ರೀತಿಯಲ್ಲಿ ಹಸಿರು, ಕಪ್ಪು, ಈ 5 ಬಣ್ಣಗಳನ್ನು ಸೇರಿಕೊಂಡು ನಾವು ರಂಗೋಲಿಯನ್ನು ಸಾಮಾನ್ಯವಾಗಿ ಹಾಕುದು ಅಂತ. ಹಾಗಾಗಿ ಈ ಗ್ರಹಗಳು ಮತ್ತು ಸ್ಥಿತಿಗತಿಗಳು, ಸೂರ್ಯ ಮತ್ತು ಚಂದ್ರ ಅಂತ ಹೇಳುವಂತಹ ಖಗೋಳ, ವಿಶೇಷವಾದಂತಹ ರೀತಿಯಲ್ಲಿ ಆ ಖಗೋಳ ಶಾಸ್ತ್ರ ಅಥವಾ ಖಗೋಳದ ಬಗ್ಗೆ ಬಾಕ್ಯವಾಗಿ ನಾವು ಯೋಚನೆ ಮಾಡಿದರೆ, ಪ್ರಪಂಚ ಅಂತ ಹೇಳುವಂತಹ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಅದರ ಎಲ್ಲ ರೀತಿಯಾದಂತಹ ಸಮಗ್ರ ಸ್ಥಿತಿಯನ್ನ ಅತ್ಯಂತ ಸೂಕ್ಷ್ಮವಾದಂತಹ ರೀತಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಸಂಭ್ರಮಿಸಿ ಆಚರಿಸುವಂತಹ ಒಂದು ಸ್ಥಿತಿಯ ಮೂಲ ಉದ್ದೇಶವೇ ಯುಗಾದಿ ಆಚರಣೆ ಅಂತ ಹೇಳಿದ್ರೆ ಸರಿ ಆಗ್ಬೋದು ಅಂತ ಅಂದುಕೊಳ್ತೇನೆ ನಾನು. ಖಂಡಿತ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಹೇಳೋದಾದ್ರೆ ಅವರು ದೇವಸ್ಥಾನಕ್ಕೆ ಹೋಗುದು ಅದು ಮಾಮೂಲು ನಮ್ಮ ಒಂದು ಕ್ರಮ. ಆನಂತರ ಈ ವರ್ತಕರು ಏನಿದ್ದಾರೆ ಅವರು ಈ ಫೈನಾನ್ಷಿಯಲ್ ಇಯರ್ ಎಂಡ್ ಮಾಡೋ ಹಾಗೆ ಅವತ್ತು ಹೊಸ ಪುಸ್ತಕವನ್ನ ದೇವರ ಮುಂದೆ ಇಟ್ಟು ಅಲ್ಲಿಂದ ಹೊಸ ಲೆಕ್ಕ ಆರಂಭಿಸುವ ಒಂದು ಪ್ರಕ್ರಿಯೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಸಾಧಾರಣದು ನೀವು ಹೇಳಿದಾಗೆ ಪುಸ್ತಕ, ಹೊಸ ಲೆಕ್ಕ ಪುಸ್ತಕ ಹೆಚ್ಚಾಗಿ ಈ ಕಡೆ ಕೂಡ ಇರ್ತದೆ. ನಮ್ಮಲ್ಲೆಲ್ಲ ಹೌದು ಇರ್ತದೆ. ನಮ್ಗೆ ಅದರಲ್ಲಿ ಓಂ ಶ್ರೀ ಸ್ವಸ್ತಿ ಅಂತ ಬರೀಲಿಕ್ಕೆ ಇರ್ತದೆ. ಅದಕ್ಕಿಟ್ಟು ಪೂಜೆ ಮಾಡಿ ಮತ್ತೆ ಅವರಿಗೆ ಶುಭಾಶಯ ಹೇಳಿ ದೇವರು ಒಳ್ಳೇದ್ ಮಾಡ್ಲಿ ಅಂತ ಕೊಡ್ಲಿಕ್ಕೆ ಸರಿ ಇರ್ತದೆ. ಈ ಕಡೆ ಅಂದ್ರೆ ನಾನು ನೋಡಿದೆ ನಮ್ಮಲ್ಲೆಲ್ಲ ಕೆಲವು ಸಾರಿ ಆತರ ಇರ್ತದೆ. ಅಂದ್ರೆ ಯಾವುದಕ್ಕೂ ಯುಗಾದಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಒಂದು ಹೊಸ ವರ್ಷ, ನೀವು ಹೇಳಿದ ಹೊಸ ವರ್ಷ ಅಂತ ಹೇಳಿದ ಕೂಡಲೇ ಎಲ್ಲ ಹೊಸ ಕೆಲಸಗಳಿಗೆ ಹೊಸತಕ್ಕೆ ಕಾಲಿಡುವ ಅಂತ ಆರಂಭ ಅಲ್ವಾ. ಹಾಗೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಬೆಂಗಳೂರು ಮೈಸೂರು ಕಡೆಯಲ್ಲಿ ಹೊಸ ತೊಡಕು ಅಂತ ಹೇಳಿ ಒಂದು ರಿವಾಜು. ಇದು ಯುಗಾದಿಯ ಮರುದಿನ ಅವರು ಬಾಡೂಟ ಮಾಡುವಂಥದ್ದು, ಮಾಂಸಾಹಾರ ಸೇವಿಸುವಂಥದ್ದು. ಇದು ನಮ್ಮ ಈಚೆ ದಕ್ಷಿಣ ಕನ್ನಡದಲ್ಲೆಲ್ಲ ಆಚರಿಸೋದಿಲ್ಲ, ಇಲ್ಲ ನಾವು ಕೇಳಿದ್ದಿಲ್ಲ. ಅದೇ ಬೆಂಗಳೂರು ಮೈಸೂರು ಆಚೆ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ, ಹೊಸ ತೊಡಕು ಅಂತ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಷ್ಟಮಿ ನಂತರ ನೆಕ್ಸ್ಟ್ ಡೇ ಅದಕ್ಕೆ ನಿಮ್ಗೆ ನಾನ್ ವೆಜಿಟೇರಿಯನ್ ಮಾಡ್ತಾರೆ, ಬಾಡೂಟ ಇರ್ತದೆ. ಮೊಸರು ಕುಡಿಕೆ ದಿನ. ಹೌದು ಹೌದು ಹೌದು, ಅದೇ ಅದೇ. ಚೈತ್ರ ಮಾಸ ನೋಡುಗರ ಕಣ್ಣಿಗೆ ಹಬ್ಬ. ಪ್ರಕೃತಿ ಮಾತೆ ಚಿಗುರಿನಿಂದ ಕಂಗೊಳಿಸಿ ಮನಸ್ಸನ್ನ ಪ್ರಫುಲ್ಲವಾಗಿಸುವ ಸಮಯ. ಈ ಸಮಯ ಬರಹಗಾರರಿಗೆ ಹೇಗೆ ಸ್ಫೂರ್ತಿ ಅಂತ ಹೇಳ್ತೀರಾ? ಬರಹಗಾರರಿಗೆ ನೀವು ಈಗಾಗ್ಲೇ ಹೇಳಿದಿರಿ, ಸಾಧಾರಣ ವ್ಯಕ್ತಿಗಳ ಮನಸ್ಸೇ ಪ್ರಫುಲ್ಲ ಆಗ್ಬೇಕಾದ್ರೆ ಭಾವನಾ ಜೀವಿಗಳಾದಂತ ಬರಹಗಾರರನ್ನ ಚೈತ್ರ ಇಷ್ಟೆಲ್ಲ ಪ್ರಭಾವಿಸಬಲ್ಲ. ಈಗ ಉದಾಹರಣೆಗೆ ಋತು ಸಂಹಾರದಿಂದ ಕಾಲದಿಂದಲೇ ನಾವು ಕಾಳಿದಾಸನಲ್ಲಿ ನೋಡಿದ್ರೆ, ಕಾಳಿದಾಸ ಹೇಳ್ತಾನೆ ವತ್ಸಂತ ಅಂದ್ರೆ ಋತುಗಳ ರಾಜ ಅಂತ. ಅವ ಚೈತ್ರದಲ್ಲಿ ಮಾವಿನ, ಹೂವಿನ, ಬೇವಿನ, ಕೋಗಿಲೆ ಈ ರೀತಿ ಸೈನ್ಯವನ್ನು ದಂಡು ಕಟ್ಟಿಕೊಂಡು ಎಲ್ಲರ ಮನಸ್ಸನ್ನ ಅಪಹರಿಸ್ಲಿಕ್ಕೆ ಬರ್ತಾನೆ ಅನ್ನುವಂತ ಒಂದು ಕಲ್ಪನೆ ಕಾಳಿದಾಸನ ಋತು ಸಂಹಾರದಲ್ಲೇ ಬಂದಿದೆ. ಅದ್ರಂದ್ರೆ ನಮ್ಮ ಕನ್ನಡದ ಪಂಪ, ಪೊನ್ನ, ರನ್ನ, ಜನ್ನ ಯಾರು ಇರ್ಲಿ, ಪ್ರಕೃತಿ ಸೌಂದರ್ಯ ಅನ್ನೋದು ಯಾವತ್ತೂ ಕೂಡ ಅದು ಚೈತ್ರ ಮಾಸದ ಪ್ರಕೃತಿ. ಅಲ್ಲಿ ಹೂವಿರ್ತದೆ, ಮಾವಿರ್ತದೆ, ಬೇವಿರ್ತದೆ, ಕೋಗಿಲೆ ಹಾಡಿರ್ತದೆ, ಎಲ್ಲ ಕಡೆ ಸಂತೋಷ ಸಂಭ್ರಮ ತರುವಂತಹ ಚೈತ್ರ ಕಾಲ. ಇವತ್ತಿನ ಹೊಸ ಕಾಲಘಟ್ಟದ ಕವಿಗಳು ಕೂಡ ಅದಕ್ಕೇನು ಹೊರತಾಗಿಲ್ಲ. ಆದ್ರೆ ಹೊಸ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಸಂವೇದನೆಯಲ್ಲಿ ಬದಲಾವಣೆ ಇರ್ಬೋದು. ಬರೀ ಪ್ರಕೃತಿಯ ಸೌಂದರ್ಯವನ್ನು ನೋಡಿದ್ರೆ ಜೊತೆಗೆ ಅದರೊಟ್ಟಿಗೆ ಬದುಕನ್ನು ಬೆರೆಸಿಕೊಂಡು ನೋಡುವಂತ ಒಂದು ಇವತ್ತಿನ ಈ ಒಂದು ನವೋದಯ ನವ್ಯ ಕಾಲಘಟ್ಟದ ಕವಿಗಳದ್ದು. ಅದರಲ್ಲಿ ಪುತಿನ ಅವರದೊಂದು ಪರ್ವೋಲ್ಲಾಸ ಅಂತ ಒಂದು ಕವನ ಇದೆ. ಅದರಲ್ಲಿ ಪುತಿನ ಚೈತ್ರದ ಸಡಗರ ಅನ್ನೋದು ನಮ್ಮ ಮನಸ್ಸನ್ನು ಕೂಡ ಹೇಗೆ ಮಾರ್ಪಡಿಸ್ತದೆ ಅಂತ ಹೇಳ್ತಾರೆ. ಅದರಲ್ಲಿ ಅವರ ನಡುಹರೆಯದ ಹೆಂಡತಿ, ಮುತ್ತಿಟ್ಟಳಿಂದೆನೆಗೆ ನಡುಹರೆಯದವಳು, ನಟ್ಟ ನಡು ಹಗಲಿನೊಳೆ ನನ್ನ ಮನೆಯಾಕೆ. ಅವಳು ಅಲ್ಲಿ ತನಕ ಕಾಡಿದ್ರು ಬೇಡಿದ್ರು ಕೊಡದವಳಂತೆ. ಆ ಚೈತ್ರದ ಸೊಬಗು ಅವಳ ಮನಸ್ಸನ್ನು ಯಾವ ರೀತಿ ಪರವಶಗೊಳಿಸಿದೆ ಅಂದ್ರೆ, ಕಾಡದೇ ಬೇಡದೆ ನಡು ಹಗಲಿನಡೆ ಅವಳು ಕವಿಗೆ ಮುತ್ತಿಟ್ಟಿದ್ದಾಳಂತೆ. ಅದೇ ರೀತಿಯಲ್ಲಿ ನಮ್ಮ ಯಾವ ಅಡಿಗರ ಯುಗಾದಿ ಕವನ ಬಹಳಷ್ಟು ಇದು ಅಡಿಗರ ಕವನಗಳು ಅಂದ್ರೆ ಅದನ್ನು ಅರ್ಥ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇರುವಂತದ್ದು. ಅದ್ರ ಒಂದು 4 ಸಾಲುಗಳು ನನ್ಗೆ ನೆನಪಿದೆ. ಅಂದ್ರೆ ಅಡಿಗರ ಕವನದಲ್ಲಿ ಯುಗಾದಿ ಅನ್ನೋದು ಎಲ್ಲ ಕಡೆ ಸಂಭ್ರಮ ಆದ್ರೂ ಕೂಡ ಆ ಸಂಭ್ರಮವನ್ನು ಸಂಭ್ರಮಿಸದ ಮನಸ್ಸು
ನಮ್ಮಲ್ಲಿ ಕೆಲವರಿಗೆ ಇದೆ. ಹ್ಮ್. ಎಂತ ಎಲ್ಲಿ ಸಂಭ್ರಮ ಕಂಡ್ರು ಅದರಲ್ಲಿ ಹುಳುಕನ್ನು ಕಂಡು ಹಿಡಿಯುವ, ದೋಷವನ್ನೇ ಹೇಳುವಂತ ಮನಸ್ಸೆಲ್ಲಿದೆ ಅದನ್ನು ಅಡಿಗರು ಕೆಲವು ಕಡೆ ಗುರುತಿಸ್ತಾರೆ. ಅಂದ್ರೆ ಹಳೆ ಮನೆಯ ಮುರುಕು ಜಂತಿಯ ಮೇಲೆ ಮುದಿಗೂಬೆ, ಹಗಲಿರುಳು ಗೊರಕೆ ಗೊಣಗಾಟ ಪಾಪಿ ದ್ರಾಬೆ ಅಂತಾರೆ. ಅಂದ್ರೆ ಜಗತ್ತು ಚೈತ್ರ ಇರ್ಲಿ ಇನ್ನು ವಸಂತ ಇರ್ಲಿ ಎಲ್ಲ ಕಡೆ ಸಂಭ್ರಮ ಸಂತೋಷ ತುಂಬಿದ್ರು ಕೂಡ ಅದ್ರಲ್ಲಿ ಹುಳುಕು ಕಾಣುವಂತ ಮನಸ್ಸುಗಳು ನಮ್ಮ ಮಧ್ಯೆ ಇದ್ದಾರೆ ಅನ್ನೋಂತ ರೀತಿಯಲ್ಲಿ ಅಡಿಗರು ಸೂಚ್ಯವಾಗಿ ಬೆರಳು ತೋರಿಸುವಂತಹದ್ದು. ಮತ್ತು KS ನರಸಿಂಹಸ್ವಾಮಿ ಪ್ರೇಮ ಕವಿ ಅಂತಲೇ ಹೌದು, ಅಲ್ವಾ, ಪ್ರಸಿದ್ಧರು. ಮೈಸೂರು ಮಲ್ಲಿಗೆ ಮೂಲಕ ಪ್ರೇಮ ಕವಿ ಅಂತಲೇ ಅವರ ಅಂದ್ರೆ ಈ ಚೈತ್ರವನ್ನು ಸಂಭ್ರಮಿಸುವ ಬಗೆ ಹೇಗೆ ಅಂದ್ರೆ ಮಾವು ನಾವು, ಬೇವು ನಾವು, ಹೂವು ನಾವು, ಹಸಿರು ನಾವು. ಅಂದ್ರೆ ಪ್ರಕೃತಿ ಮತ್ತು ನಾವು ಪರಸ್ಪರ ಭೇದ ಇಲ್ಲ. ನಾವು ಪ್ರಕೃತಿಯೊಳಗೊಂದಾಗಿ, ಪ್ರಕೃತಿ ನಮ್ಮೊಳಗೊಂದಾಗಿ ಅವಿನಾಭಾವವಾದಂತ ಆ ಒಂದು ಸೌಂದರ್ಯದ ಬಗೆಯನ್ನು ಸೂಚಿಸಿದ್ರೆ GS ಶಿವರುದ್ರಪ್ಪನಂತಹ ನವೋದಯದ ಪರ್ವಕಾಲದ ಕವಿ ಅವ್ರು ಹೇಳ್ತಾರೆ, ಈಗೋ ಬಂತು ಹೊಸ ವರುಷವು, ಮರದಲ್ಲಿ ಹೂ ಚಿಗುರಿನ ಹಿಗ್ಗು, ಹಗಲಿರುಳಿನ ಬಾಗಿಲ ಬಳಿ ನಾ ಬಿದ್ದಿರುವೆನು ಕಾಲೊರೆಸುವ ರಘು ಅಂತ. ಅಂದ್ರೆ ಆರಂಭದಲ್ಲಿ ಪ್ರಕೃತಿಯಲ್ಲಿ ಇಡೀ ಇರುವಂತಹ ಸೌಂದರ್ಯವನ್ನು ಸುಖವನ್ನು ಹೇಳಿದ್ರೆ ಕೊನೆಯಲ್ಲಿ ಅವರು ಹೇಳುವಂತದ್ದು ನಾನು ಬಾಗಿಲ ಬಳಿ ನಾನು ಬಿದ್ದಿದ್ದೇನೆ ಕಾಲೆರೆಸುವ ರಘು ಅಂತ. ರಘು ಏನ್ ಮಾಡ್ತಂದ್ರೆ ಎಲ್ಲ ಕೊಳೆಯನ್ನು ಹೀರ್ತದೆ, ಅದನ್ನು ತೊಳಿಬೇಕಾಗ್ತದೆ. ನಾವು ವರ್ಷ ಅಂದ್ರೆ ಅದರಲ್ಲಿ ಕೊಳೆ ತುಂಬಿದ ಕೂಡಲೇ ಅದನ್ನು ತೊಳಿಬೇಕಾಗ್ತದೆ. ಹಾಗೆ ಪ್ರಕೃತಿಯ ಸೌಂದರ್ಯವನ್ನು ನಾವು ಸಂಭ್ರಮಿಸ್ಬೇಕಾದ್ರೆ ನಮ್ಮೊಳಗಿನ ಕೊಳೆಯನ್ನು ನಾವು ತೊಳಿಬೇಕು ಅಂತ ಸೂಚ್ಯವಾಗಿ ಅವರು ಹೇಳುದಂತ ನಾನು ಅಂದುಕೊಂಡಿದ್ದೇನೆ. ಕೆಲವು ಕಡೆ ಇದೇ ಕವಿ ಹೇಳ್ತಾನೆ, ಚೈತ್ರ ಹೊರಟನೆ ಜೈತ್ರ ಯಾತ್ರೆಗಿಂತ. ಜೈತ್ರ ಯಾತ್ರೆ ಅಂದ್ರೆ ಹಿಂದೆಲ್ಲ ಚಕ್ರವರ್ತಿಗಳು ಎಲ್ಲ ವಶಪಡಿಸಿಕೊಂಡು ತಮ್ಮ ಇದನ್ನು ಬಲಪಡಿಸಿ, ಅಂದ್ರೆ ಈ ಚೈತ್ರ ಅನ್ನುವಂಥ ಕೂಡ ಎಲ್ಲರ ಮನಸ್ಸನ್ನು ವಶಪಡಿಸಿಕೊಂಡು ರಾಜಾದಿರಾಜನಾಗಿ ಮೆರಿಲಿಕ್ಕೆ ಹೊರಟಂತ ಒಂದು ಕಲ್ಪನೆ ವಿಜಯ ಯಾತ್ರೆ, ಚೈತ್ರದ ವಿಜಯ ಯಾತ್ರೆ ಯುಗಾದಿಗೆ ಆರಂಭ ಆಗ್ತದೆ ಅನ್ನುವಂತ ರೀತಿಯಲ್ಲಿ ಕವಿ ಕೆಲವು ಕಡೆ ಹೇಳಿದಾನೆ. ಈ ರೀತಿಯಲ್ಲಿ ಬೇರೆ ಬೇರೆ ಕವಿಗಳು ತುಂಬಾ ರೀತಿಯಲ್ಲಿ ಅಂದ್ರೆ ಕನ್ನಡದ ಕವಿಗಳಿರ್ಬೋದು, ಸಂಸ್ಕೃತದ ಕವಿಗಳಿರು, ಎಲ್ರಿಗೂ ಕೂಡ ಚೈತ್ರ ವಸಂತನ ಮತ್ತು ಚೈತ್ರನ ಬಗ್ಗೆ ಬಣ್ಣಿಸಿದಷ್ಟು ಅವರಿಗೆ ಮುಗಿತಾ ಇಲ್ಲ ಅಂತಲೇ ಹೇಳ್ಬೋದು. ಈಗಿನ ಮಕ್ಕಳಲ್ಲಿ ಧಾರ್ಮಿಕತೆಯ ಭಾವನೆ ಸ್ವಲ್ಪ ಕಡಿಮೆ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಆ ಧಾರ್ಮಿಕತೆಯನ್ನ ಬೆಳೆಸೋದು ಹೇಗೆ, ಒಬ್ಬ ಗೃಹಿಣಿಯಾಗಿ, ಒಬ್ಬ ತಾಯಿಯಾಗಿ ಅದ್ರ ಬಗ್ಗೆ ಅಂದ್ರೆ ಈ ಮಕ್ಕಳನ್ನ ಹೇಗೆ ನಾವು ಧಾರ್ಮಿಕತೆಯ ಕಡೆಗೆ ಕೊಂಡೊಯ್ಬಹುದು ಅಂತ ನಿಮ್ಮ ಅನಿಸಿಕೆ? ಹೌದು, ನೀವು ಹೇಳಿದ್ದು ಕರೆಕ್ಟ್. ಈಗಿನ ಜನರೇಷನ್ ಅಲ್ಲಿ ನಿಮ್ಗೆ ಯುಗಾದಿ ಅಂತ ಹೇಳಿದ್ರೆ ಯಾವುದೇ ಒಳ್ಳೆಯ ದಿನ ಇರಲಿ, ಯಾವುದೇ ಒಂದು ಹಬ್ಬದ ದಿನ ಆದ್ರೆ ಆ ಹಬ್ಬದ ಹೆಸರು ಮಾತ್ರ ಕೇಳಿ ಗೊತ್ತಿರೋದು ಅವರಿಗೆ. ಅದರ ಹಿಂದೆ ಏನಾಗಿರ್ತದೆ, ಆಚರಣೆ ಹೇಗೆ, ಏನು ಹೆಚ್ಚಾಗಿ ಗೊತ್ತಿರೋದಿಲ್ಲ. ಅಂದ್ರೆ ಮೇನ್ ಆಗಿ ನಾವು ಮನೆಯವರು ಆ ದಿನ ಬಂತು ಹೇಳಿದ ಕೂಡಲೇ ಅದರ ಒಂದು ಆಚರಣೆ ನಾವು ಮನೆಯಲ್ಲಿ ಮಾಡಬೇಕು. ಒಂದು ಆ ಥರ ಮಾಡಿದ ಕೂಡಲೇ ಮಕ್ಕಳು ಅಮ್ಮ ಏನೋ ಮಾಡ್ತಾ ಇದ್ದಾರೋ, ಈ ದಿನಕ್ಕೆ ಈ ಥರ ಏನೋ ಇರಬೇಕು ಮಾಡಲಿಕ್ಕೆ ಅಂತೇಳಿ ಆ ಥರದೊಂದು ಕಾನ್ಸೆಪ್ಟ್ ಸೆಟ್ ಮಾಡಿಯೇ ಇಡಬೇಕು. ಆಮೇಲೆ ನಿಮಗೆ ಆ ದಿನದ ಬಗ್ಗೆ ನಾವು ಈಗ ಹೆಚ್ಚಾಗಿ ಎಲ್ಲ ಬ್ಯುಸಿ ಲೈಫಲ್ಲಿ ಸಿಗೋದು ಒಂದು ಊಟದ ಟೈಮಲ್ಲಿ ಮಾತ್ರ. ಮಕ್ಕಳು ಅಪ್ಪ ಅಮ್ಮ ಅಂತ ಹೇಳಿ ಒಂದು ಸಿಗ್ತಾರೆ, ಆ ಟೈಮಲ್ಲಿ ಸ್ವಲ್ಪ ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಆ ದಿನದ ವಿಶೇಷ ಎಂಥದ್ದು, ಈ ತಿಂಡಿಗಳನ್ನು ಯಾಕೆ ಆ ಥರ ಮಾಡಿದ್ದೇವೆ ನಾವು, ಆ ಥರ ಎಲ್ಲ ಒಂದು ಸ್ವಲ್ಪ ನಾವು ಹಳೇದನ್ನೆಲ್ಲ ಮರುಕಳಿಸ್ಬೇಕು. ಅಂದರೆ ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ಮಾತ್ರ ಇರೋದು. ಮೂಲ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾವು ಒಂದು 40 ಜನ ಇದ್ದೇವೆ. ಈಗ ಎಲ್ಲರೂ ಅವರವ್ರ ಅಣ್ಣ ತಮ್ಮಂದ್ರು ಎಲ್ಲರೂ ಬೇರೆ 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 ಆಗಿ ಒಂದು ಮನೆಯಲ್ಲಿ 4 ಜನ 3 ಜನ ಆಗಿದ್ದಾರೆ. ಈಗ ಅವ್ರಿಗೆ ಏನು ಗೊತ್ತಿರೋದಿಲ್ಲ ಮಕ್ಕಳಿಗೆ, ನಮಗಾದ್ರೂ ಗೊತ್ತಿರ್ತದೆ. ಆಗ ನಾವು ಅದನ್ನು ಮೊದಲಿನ ಹಳೆ ಕಾಲದೆಲ್ಲ ನೆನಪು ಮಾಡ್ತಾ ಹೋದ್ರೆ ಈ ಮಕ್ಕಳಿಗೆ ಓ ಅಪ್ಪ ಅಮ್ಮನವರು ಆ ಥರ ಮಾಡ್ತಾ ಇದ್ರು, ನಮಗೂ ಹೋಗ್ಬೇಕು. ನೆಕ್ಸ್ಟ್ ಅವ್ರಿಗೆ ಅದೊಂದು ಮನಸ್ಸಲ್ಲಿ ತುಡಿತ ಸ್ಟಾರ್ಟ್ ಆಗ್ತದೆ, ಓ ನಾವು ಕೂಡ ಇನ್ನು ಅವರ ಕಸಿನ್ ಗ್ಯಾಂಗ್ ಏನಿರ್ತದೆ, ನಾವು ನಾಡಿದ್ದು ಯುಗಾದಿಗೆ ಅಲ್ಲಿ ಮನೆಗೆ ಹೋಗೋಣ, ಆ ಥರದೊಂದು ಪ್ಲಾನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ನಾನು ನೋಡಿದ್ದು ಕಣ್ಣಾರೆ ಇದು. ಹಾಗೆ ನಮ್ಮ ಮೂಲ ಮನೆಗೊಂದು ಹೋಗುದು, ಅಲ್ಲಿ ಎಲ್ಲ ಒಟ್ಟು ಸೇರುವಾಗ ಏನೆಲ್ಲ ಐಟಮ್ ಅವರು ಸ್ವಲ್ಪ ದೊಡ್ಡವರಾದ್ಮೇಲೆ ಆವಾಗ ಅವರ ಮನಸ್ಸಲ್ಲಿ ಆಗ್ತದೆ. ಲಾಸ್ಟ್ ನಾನು ಸಣ್ಣದಿರುವಾಗ ಅಮ್ಮನವರೆಲ್ಲ ಈ ಥರ ಮಾಡ್ತಾ ಇದ್ರು, ಓ ಈ ಥರ ಮಾಡಿದ್ರೆ ಈ ಯುಗಾದಿಗೆ ಈ ಥರ ಮಾಡ್ಬೋದು, ದೀಪಾವಳಿಗೆ ಈ ಥರ ಮಾಡ್ತಾರೆ ಹಬ್ಬ ಆಚರಣೆಗಳು. ಮತ್ತೆ ಸಾಧಾರಣ ನಾವೊಂದು ವ್ಯಾಲ್ಯೂ ಬೇಸ್ಡ್ ಪುಸ್ತಕಗಳನ್ನು ಓದುದು ಮಕ್ಕಳಿಗೂ ಓದಿಸ್ಬೇಕು. ಒಂದು ಫ್ರೀ ಟೈಮ್ ಸೆಟ್ ಮಾಡಿಕೊಂಡು, ಈಗ ಮೊಬೈಲ್ ಹೇಗೂ ನೋಡ್ತಾರೆ ಮಕ್ಕಳು, ಅದನ್ನೇ ಪುಸ್ತಕಕ್ಕೆ ಸ್ವಲ್ಪ ಕನ್ವರ್ಟ್ ಮಾಡಿದರೆ ಒಂದು 5-5 ನಿಮಿಷ ಸಾಕು ಓದಿದ್ರೆ. ಒಮ್ಮೆಲೆ ಯಾರಿಗೂ ಓದಲಿಕ್ಕೆ ಮನಸ್ಸು ಬರೋದಿಲ್ಲ. ಮೊದಲಿನ ಎಂತ ಹೇಳ್ತೇವೆ, ಈ ಧಾರ್ಮಿಕ ಆಚರಣೆಗಳೆಲ್ಲ ಒಂಥರ
ಬೋರಿಂಗ್ ಸಬ್ಜೆಕ್ಟ್ ಈಗಿನ ಮಕ್ಕಳಿಗೆ. ಹಾಗೆ ಒಂದು 5-5 ನಿಮಿಷ ಓದ್ತಾ ಅದರಲ್ಲಿ ಅವರು ಕ್ವಶನ್ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೆಲಸರು, ಇದೆಂತ ಅದೆಂತ. ಆವಾಗ ನಾವು ಅದನ್ನು ಸ್ಕಿಪ್ ಮಾಡಬಾರ್ದು, ಅದನ್ನು ನಾವು ಅವರಿಗೆ ಹೇಳಬೇಕು. ಒಂದು 2 ಲೈನ್ ಜಾಸ್ತಿ ಮಾಹಿತಿ ಕೊಟ್ಟಲ್ಲಿ ಅವ್ರಿಗೆ ಅದು ಯಾವತ್ತಾದರೂ ಒಮ್ಮೆ ಮನಸ್ಸಿಂದ ಹೊರಗೆ ಬರ್ತದೆ ಆ ಥರ. ಮತ್ತು ಈಗ ಮೊದಲೆಲ್ಲ ಹೇಗೆ ಅಂತ ಹೇಳಿದರೆ, ನಮಗೆ ವರ್ಷಕ್ಕೆ ಒಂದೇ ಅಂದರೆ ಹಬ್ಬಗಳು ವರ್ಷದಲ್ಲಿ ಒಂದೇ ಸಾರಿ ನಾವು ಆಚರಣೆ ಮಾಡುವಾಗ ಆ ದಿನ ಮಾತ್ರ ನಮಗೆ ಅದು ಹಬ್ಬದ ಆಚರಣೆ ಗೊತ್ತಾಗ್ತಾ ಇತ್ತು. ಅಂದರೆ ಈಗ ನಾನು ಹೇಳಿದಾಗ ಅಷ್ಟು ಜನ ಇರುವಾಗ ನಿಮಗೆ ಕೊಟ್ಟಿಗೆ ಮಾಡಬೇಕಾದ್ರೆ ಅಷ್ಟು ಅಕ್ಕಿ ಬೇಕು, ಕಷ್ಟ ಆಗ್ತದಾ ಉಳಿದ ದಿನ. ಹಾಗೆ ಹಬ್ಬಕ್ಕೆ ಮಾತ್ರ ಮಾಡ್ತೇವೆ. ನಿಮಗೆ ಟ್ರೆಡಿಷ್ನಲ್ ಡ್ರೆಸ್ ತಗೊಳ್ಳುವ ಅಂತ ಹೇಳಿದರೆ ಅಷ್ಟು ಹಣ ಇರುವುದಿಲ್ಲ. ಆವಾಗ ವರ್ಷಕ್ಕೊಮ್ಮೆ ಮಾತ್ರ ಹೊಸ ಬಟ್ಟೆ, ಯುಗಾದಿಗೆ ಮಾತ್ರ ಅಂತ ಹೇಳಿ, ದೀಪಾವಳಿಗೆ ಮಾತ್ರ ಅದನ್ನು ಕಾಯ್ತಾ ಇರ್ತಾರೆ. ಈಗಿನ ಮಕ್ಕಳಿಗೆ ಹಾಗಲ್ಲ, ಈಗಿನ ಅಮ್ಮ ಅದನ್ನು ಮಾಡಿ ಇದನ್ನು ಮಾಡಿ ಹೇಳಿದ್ರು ಅಮ್ಮ ಕೂಡ ಮಾಡಿಕೊಟ್ರು. ಸೊ ಅದು ನಾವು ಆ ಡಿಫ್ರೆನ್ಶಿಯೇಟ್ ಇಡಬೇಕು ಯಾವಾಗಲೂ. ಹಬ್ಬದ ಅಡಿಗೆಗಳನ್ನು ಉಳಿದ ದಿನ ಮಾಡದೆ ಹಬ್ಬಕ್ಕೆ ಅದೇ ಥರ ಮಾಡಿಟ್ರೆ ಅದು ಒಂದು ಆ ಆಚರಣೆಗಳು ಆ ಹಬ್ಬಕ್ಕೆ ನಾವು ಮಾಡ್ತಾ ಇದ್ರೆ ಗೊತ್ತಾಗ್ತದೆ ಅಂತ ಹೇಳಿ. ಹಾಗೆ ಕೆಲವು ಮತ್ತೆ ನಾವು ಎಲ್ಲಾದರೂ ಒಟ್ಟು ಕೂಡ್ತಾ ತುಂಬ ಜನ ಇದ್ದರೆ ಆ ಟೈಮಲ್ಲಿ ಒಂದು 10 ನಿಮಿಷ ಎಲ್ಲರೂ ಕೂತ್ಕೊಳ್ಳೋದು, ಅವರಿಗೆ ಯಾರಾದರೂ ಒಬ್ರು ಹಿರಿಯರು ಆ ಹಬ್ಬದ ವಿವರಣೆಯನ್ನು ಕೊಡೋದು, ಅದೆಲ್ಲ ಮಾಡ್ತಾ ಇದ್ರೆ ಒಳ್ಳೇದು ಅಂತ ಅನಿಸ್ತದೆ. ಮೊದಲಿನ ಕಾಲದಲ್ಲೆಲ್ಲ ನಿಮಗೆ ನಾವೀಗ ಫುಟ್ಬಾಲ್ ಏನು ಹೇಳ್ತೇವೆ ಅದೇ ಥರ ಮೊದಲಿನ ಕಾಲದಲ್ಲಿ ಬಟ್ಟೆಯನ್ನೆಲ್ಲ ಸುತ್ತಿ 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 ಒಂದು ಚೆಂಡು ಮಾಡ್ತಾ ಇದ್ರಂತೆ. ಆ ಚೆಂಡಲ್ಲಿ ಆಟ ಆಡ್ತಾ ಇದ್ರು ಮನೆಯವರು. ಅದನ್ನೇ ನಾವೀಗ ಪುನರಾವರ್ತಿಸಿದ್ರೆ ಆ ಮಕ್ಕಳಿಗೆ ಅದೊಂದು ಗೊತ್ತಾಗ್ತದೆ, ಮೊದಲಿನ ಕಾಲದಲ್ಲಿ ಒಂದು ಬಟ್ಟೆ ಚೆಂಡಿದ್ದು ಆಟ ಆಡ್ತಾ ಇದ್ರು ಅಂತ ಹೇಳಿ. ಅದನ್ನು ಅಂದ್ರೆ ಮೊದಲಿನ ಆಚರಣೆಯನ್ನು ನಾವು ಈಗ ಪುನಃ ಒಂದು ಮಕ್ಕಳಿಗೋಸ್ಕರ ಆದ್ರೂ ನಾವು ಆಚರಣೆ ಮಾಡಿದ್ರೆ ಒಳ್ಳೇದು ಅಂತ ಆಗ್ತದೆ. ಹೌದು ಹೌದು ಹೌದು. ಬಟ್ ದೇವಸ್ಥಾನಗಳಲ್ಲಿ ಯುಗಾದಿಯ ಪ್ರಯುಕ್ತ ವಿಶೇಷ ಪೂಜೆ ಏನಾದ್ರೂ ಇದೆಯಾ? ಖಂಡಿತ ಉಂಟು. ದೇವಸ್ಥಾನ ಅಂತ ಹೇಳುವಂಥದ್ದು ನಾನು ಅಮ್ಮ ಹೇಳಿದ ಮಾತಿನಿಂದ ಸ್ವಲ್ಪ ಮುಂದುವರಿಸ್ತೇನೆ. ಧಾರ್ಮಿಕತೆಯ ಬಗ್ಗೆ ನಮ್ಮಲ್ಲಿ ಯಾಕೆ ಈಗಿನ ಒಂದು ಜನರೇಷನ್ ಅಂತ ನಾವು ಹೇಳ್ತೇವೆ ಅಲ್ವಾ, ಹಾಗಾಗಿ ಈಗಿನ ಜನಾಂಗದಲ್ಲಿ ಆ ಬಗ್ಗೆ ಯಾಕೆ ಆಸಕ್ತಿ ಕಮ್ಮಿ ಅಂತ ಹೇಳುವಂತ ಒಂದು ಪ್ರಶ್ನೆ ನೀವು ಕೇಳಿದ್ರೆ ಬಹಳ ಒಳ್ಳೆಯ ಪ್ರಶ್ನೆ, ನನಗೆ ತುಂಬ ಸಂತೋಷ ಆದಂಥ ಪ್ರಶ್ನೆ. ಹಾಗಾಗಿ ಸಮರ್ಪಕವಾದಂಥ ಉತ್ತರ ಸಹ ಅವರು ಕೊಟ್ಟಿದ್ದಾರೆ. ಹಾಗೆ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗುವುದಾದರೆ, ನಾವು ಯಾವಾಗಲೂ ಮಕ್ಕಳಿಗೆ ಗಾಂಧೀಜಿ ಒಂದು ಮಾತು ಹೇಳ್ತಿದ್ರಂತೆ, ಮಕ್ಕಳಿಗೆ ನೀವು ಅಕ್ಷರಾಭ್ಯಾಸ ಮಾಡುವ ಮುಂಚೆ ಚಿತ್ರ ಬಿಡಿಸ್ಲಿಕ್ಕೆ ಕಲಿಸಿ ಅಂತ. ಆ ಚಿತ್ರ ಬಿಡಿಸ್ಲಿಕ್ಕೆ ಕಲಿಸಿದವನ ಅಕ್ಷರ ಸುಂದರವಾಗ್ತದೆ ಅಂತ ಲೆಕ್ಕ ಅಂತ. ಹಾಗಾಗಿ ನಾವು ಯಾವಾಗ ಮಕ್ಕಳಿಗೆ ಸಂಸ್ಕಾರ ಅಂತ ಹೇಳುವಂಥದ್ದನ್ನ ಕೊಡ್ತೇವೆ, ಆ ಸಂಸ್ಕಾರ ಅಂತ ಹೇಳುವಂತ ಕೊಡುವಂತಹ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡಿಕೊಡ್ಬೇಕು. ಇವತ್ತು ದೊಡ್ಡ ಸಮಸ್ಯೆ ಆದ್ದು ನಮಗೆ ಅಂತ ಕೇಳಿದ್ರೆ, ನಾವು ಪ್ರತಿಯೊಂದನ್ನು ಯುಗಾದಿ ಆಚರಣೆ ಮಾಡ್ತೇವೆ, ವಿಶ್ವ ಆಚರಣೆ ಮಾಡ್ತೇವೆ, ಅಷ್ಟಮಿ, ನವರಾತ್ರಿ, ಚೌತಿ, ಪ್ರತಿಯೊಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ. ಆದ್ರೆ ಆ ಹಬ್ಬದ ಹಿಂದೆ ಒಂದು ಉದ್ದೇಶ ಇಟ್ಕೊಂಡಿದ್ರು ಅಂತ. ಆ ನಿರ್ದಿಷ್ಟವಾದಂತಹ ಉದ್ದೇಶದ ಹಿನ್ನೆಲೆಯಿಂದ ಆ ಪ್ರತಿಯೊಂದು ಆಚರಣೆಗಳು ಕೂಡ ಅನಿವಾರ್ಯವಾಗಿ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಬಂತು. ಹಾಗಾದ್ರೆ ಯಾಕೋಸ್ಕರ ಅದನ್ನ ಆಚರಣೆ ಮಾಡ್ತಿದ್ರು ಅಂತ ಕೇಳಿದ್ರೆ, ಇವತ್ತು ಸಾಮಾನ್ಯವಾಗಿ ಒಂದು ಉದಾಹರಣೆ ಹೇಳಿದರೆ, ನಮ್ಗೆ ಗೋವರ್ಧನ ಪೂಜೆ ಅಂತ ದೀಪಾವಳಿಯಲ್ಲಿ ಆಚರಣೆ ಮಾಡ್ತಾರೆ. ಪರ್ವತದ ಮೂಲದಲ್ಲಿ ಹೋಗಿ ಆ ಪರ್ವತವನ್ನ ಆರಾಧಿಸಿಕೊಂಡು ಅದನ್ನ ಗೌರವಿಸಿ ಪ್ರಕೃತಿಯ ಪೂಜೆಯನ್ನ ಮಾಡುವುದರ ಮೂಲಕವಾಗಿ ಕೃಷ್ಣ ಗೋವರ್ಧನ ಪರ್ವತವನ್ನ ಎತ್ತಿ ಗೋವರ್ಧನ ಪೂಜೆ ಮಾಡಿ ಇಂದ್ರನ ಪೂಜೆ ಅಲ್ಲ ಅಂತ ಹೇಳುವಂತ ಒಂದು ಘಟನೆ ಮಹಾಭಾರತದಲ್ಲಿ ಹೇಗೆ ಬರ್ತದೋ, ಅದರ ಒಂದು ವಿಶೇಷವಾದಂತಹ ಪ್ರತಿರೂಪವಾಗಿ ಗೋವರ್ಧನ ಪೂಜೆ ಅಂತ ಬಂತು. ಹಾಗಾಗಿ ಗೋವರ್ಧನ ಪೂಜೆ ಮಾಡುವಂತ ಉದ್ದೇಶ ಏನು ಅಂತ ಕೇಳಿದ್ರೆ, ಪ್ರಕೃತಿಯನ್ನ ಪೂಜೆ ಮಾಡಿ ಪರ್ವತಗಳು ವಿಶೇಷವಾದಂತಹ ಮೋಡಗಳನ್ನು ತಡೆದು ನಿಲ್ಲಿಸ್ತವೆ, ನಮಗೆ ಕಾಲ ಕಾಲಕ್ಕೆ ಒಳ್ಳೆಯ ಮಳೆ ಕೊಡ್ತದೆ, ದನಕರುಗಳಿಗೆಲ್ಲ ಬೇಕಾದ ಆಶ್ರಯವನ್ನು ಕೊಡ್ತದೆ, ಹುಲ್ಲು ಇತ್ಯಾದಿಗಳು ಸಿಗ್ತದೆ, ನದಿಯ ಉಗಮ ಆಗುವಂತ ಸಾಧ್ಯತೆ ಅಲ್ಲಿಂದ ಇರ್ತದೆ. ಹಾಗಾಗಿ ಇದಕ್ಕೋಸ್ಕರವಾಗಿ ಆ ಪರ್ವತವನ್ನ ಗೌರವಿಸಿ ಗೋವರ್ಧನ ಪೂಜೆ ಮಾಡಿ ಅಂತ. ಇವತ್ತು ನಾವು ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದ್ರೆ ವಿಪರ್ಯಾಸ. ನಾವು ಚಿಕ್ಕದಾದಂತಹ ತಾಮ್ರದ ಒಂದು ಪರ್ವತದ ಆಕಾರ ಮಾಡಿ ಅಥವಾ ಸೆಗಣಿ ಉಂಡೆಯ ಒಂದು ನಿರ್ದಿಷ್ಟವಾದಂತ ಪರ್ವತದ ಒಂದು ಪ್ರತಿರೂಪ ಮಾಡಿ ಅದಕ್ಕೆ ಪೂಜೆ ಮಾಡ್ತಾ ಇದ್ದೇವೆ. ಅದರ ಉದ್ದೇಶ ಎಲ್ಲಿತ್ತು ಅಂತ ಕೇಳಿದ್ರೆ ಅಲ್ಲಿ ಇತ್ತು ಅಂತ, ಪರ್ವತ ಅಲ್ಲಿತ್ತು. ಹಾಗಾದ್ರೆ ಆ ಉದ್ದೇಶಕ್ಕೋಸ್ಕರ ಇದನ್ನು ಮಾಡ್ತೇವೆ ಅಂತ ಹೇಳುವಂತದ್ದು ನಮ್ಮ ಮಕ್ಕಳಿಗೆ ಗೊತ್ತಾದ್ರೆ, ನಾವು ನಿಜವಾಗಿ ಪರ್ವತಕ್ಕೆ ಪೂಜೆ ಮಾಡೋದು ಒಳ್ಳೇದಲ್ವ ಇದಕ್ಕಿಂತ ಅಂತ ಅವರೇ ನಮಗೆ ಹೇಳ್ತಾರೆ. ಹಾಗಾಗಿ ನಾವು ತಪ್ಪಿದ್ದು ಎಲ್ಲಿ ಅಂತ ಕೇಳಿದ್ರೆ, ನಾವು ಈ ಆಧುನಿಕತೆಯ ಭರಾಟೆಯಲ್ಲಿ ಮೂಲ ಉದ್ದೇಶಗಳನ್ನೆಲ್ಲ ಮರಿತಾ ಬರ್ತಾ ಇದ್ದೇವೆ. ಹಾಗಾಗಿ ಈ ಮೂಲ ಉದ್ದೇಶಗಳನ್ನ ಆದಷ್ಟು ನಾವು ಮಕ್ಕಳಿಗೆ ತಿಳಿಸಿಕೊಡುವಂಥದ್ದು ಮತ್ತು ಸಾಮಾನ್ಯವಾಗಿ ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಅವರಿಗೆ ಆ ಆಸಕ್ತಿಯ ವಿಶೇಷವಾದಂತಹ ಒಂದು ಆ ಆಸಕ್ತಿಯ ಬೀಜವನ್ನ ಅಲ್ಲಿ ನಾವು ಹಾಕಿದ್ರೆ, ಅದು ಖಂಡಿತವಾಗ್ಲೂ ಕೂಡ ಒಂದು ಕಾಲಕ್ಕೆ ಬೇಕಾದ ರೀತಿಯಲ್ಲಿ ಆಸಕ್ತಿಯ ವಿಷಯ ಎಲ್ಲರಿಗೂ ಕೂಡ ಬೇಕಾದಂತಹ ಒಂದು ಪೂರ್ಣವಾದಂತಹ ಸತ್ಫಲವನ್ನ ಕೊಡುವಂತಹ ಸಂಸ್ಕಾರ ಅಂತ ಹೇಳುವಂತಹ ಫಲವನ್ನ ಕೊಡ್ತದೆ ಅಂತ ಹೇಳುವಂತ ಒಂದು ನಂಬಿಕೆ ಖಂಡಿತವಾಗ್ಲೂ ಕೂಡ ಉಂಟು. ಅದರ ಹಿನ್ನೆಲೆಯಲ್ಲಿಯೇ ದೇವಸ್ಥಾನದಲ್ಲಿ ಪ್ರತಿಯೊಂದು ಆಚರಣೆಗಳಿಗೂ ಕೂಡ ವಿಶೇಷವಾದಂತ ಮಹತ್ವ.
ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೇವೆ ಅಂತ ಕೇಳಿದ್ರೆ ಎಲ್ಲ ಕಡೆ ನಮಗೆ ಗಾಳಿ ಉಂಟು. ನಾವು ನಿರ್ದಿಷ್ಟವಾಗಿ ಉದ್ಯಾನವನ ಅಲ್ವಾ, ಪಾರ್ಕಿಗೆ ಹೋಗ್ತೇವೆ ಸಾಯಂಕಾಲ ಒಳ್ಳೆ ಗಾಳಿ ಸಿಗ್ಲಿ ಅಂತ. ಹಾಗೆ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಆದ್ರೂ ಕೂಡ ಅವನನ್ನ ಆರಾಧನೆ ಮಾಡ್ಲಿಕ್ಕೆ ನಮಗೊಂದು ನಿರ್ದಿಷ್ಟವಾದಂತಹ ಒಂದು ಕೇಂದ್ರ ಅಂತ ಬೇಕಾಗ್ತದೆ. ಹಾಗಾಗಿ ಪ್ರತಿಮಾಂ ಸ್ವಲ್ಪ ಬುದ್ಧಿನಾಂ ಸರ್ವತ್ರ ಸಮದರ್ಶಿನಾಂ ಅಂತ ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಮಾನ್ಯವಾದ ಜೀವನದಲ್ಲಿ ಬದುಕುವಂತ ಸಾಮಾನ್ಯ ನಾಗರಿಕರು. ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ನಮಗೆ ಆರಾಧನೆಗೆ ಒಂದು ಮೂಲ ಸ್ಥಿತಿ ಅಂತ ಹೇಳುವಂಥದ್ದು ಬೇಕು. ಆ ಎಲ್ಲ ಧಾರ್ಮಿಕತೆಯ ತಳಹದಿಯನ್ನ ಪೂರ್ಣವಾದಂತ ರೀತಿಯಲ್ಲಿ ಧಾರಣೆ ಮಾಡಿಕೊಂಡು ನಿಂತಹ ಒಂದು ಆರಾಧನಾ ಕೇಂದ್ರಗಳು ಅಂತ ಹೇಳುವಂಥದ್ದು ಏನುಂಟು ಅದನ್ನು ದೇವಸ್ಥಾನ ಅಂತ ನಾವು ಕರೆಯುದು. ಹಾಗಾಗಿ ಅಲ್ಲಿ ಆರಾಧನೆಯ ಮೂಲ ಸ್ಥಿತಿ ಇರ್ತದೆ ಅಂತ. ನಮ್ಮ ಎಲ್ಲ ಆಚರಣೆಗಳಲ್ಲಿ ಈಗ ನಾವು ಅಕ್ಷರಾಭ್ಯಾಸಕ್ಕಾಗುವ ಶೃಂಗೇರಿಗೆ ಹೋಗ್ತೇವೆ, ಅಥವಾ ಅನ್ನದಾನ ಮಾಡಬೇಕಾದ್ರೆ ಅನ್ನಪೂರ್ಣೇಶ್ವರಿ ಕ್ಷೇತ್ರಕ್ಕೆ ಹೋಗ್ತೇವೆ, ಕಷ್ಟ ತಾಪತ್ರಯಗಳು ಏನಾದರೂ ದೋಷ ತಾಪತ್ರಯಗಳು ಸುಬ್ರಹ್ಮಣ್ಯಕ್ಕೆ ಹೋಗ್ತೇವೆ. ಹೀಗೆ ನಮಗೆ ಪ್ರತಿಯೊಂದಕ್ಕೂ ಕೂಡ ಆಚರಣೆಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ವ್ಯವಸ್ಥೆ ಇರ್ತದೆ ಅಂತ. ಆದ್ರೆ ಅದರ ಮೂಲ ಉದ್ದೇಶ ಒಂದೇ. ಒಂದು ಹೆಣ್ಣನ್ನ ನಾವು ಪತ್ನಿಯಾಗಿಯೂ ನೋಡ್ತೇವೆ, ಇನ್ನೊಬ್ಬ ವ್ಯಕ್ತಿ ಅವಳನ್ನ ತಾಯಿಯಾಗಿ ನೋಡ್ತಾನೆ, ಇನ್ನೊಬ್ಬ ವ್ಯಕ್ತಿ ಮಗಳಾಗಿ ನೋಡ್ತಾನೆ, ಇನ್ನೊಬ್ಬ ಸಹೋದರಿಯಾಗಿ ನೋಡ್ತಾನೆ. ಅಂದ್ರೆ ಆ ವ್ಯಕ್ತಿ ಅಂತ ಹೇಳುವಂತವಳು ಒಂದು ಹೆಣ್ಣು ಮಗಳೇನಿದ್ದಾಳೆ ಅವಳು ಒಬ್ಬಳೆ. ಹಾಗಾಗಿ ನೋಡುವಂತಹ 4 ಜನರಿಗೆ 4 ರೂಪದಲ್ಲಿ ಅವಳು ಕಾಣ್ತಾಳೆ ಅಂತ ಹೇಳುವಲ್ಲಿ ದೇವರು ಅಂತ ಹೇಳುವಂತ ದೇವಸ್ಥಾನದ ಆರಾಧನೆಯಲ್ಲಿ ಯುಗಾದಿಯ ದಿವಸ ಬೆಳಗ್ಗೆ ಅಮ್ಮ ಹೇಳಿದ ಹಾಗೆ ಪ್ರತಿಯೊಂದು ಆರಾಧನೆ ಕೂಡ ಬೇವು ಬೆಲ್ಲಗಳನ್ನು ತರುವಂತದ್ದು, ದೇವರ ಎದುರಿನಲ್ಲಿ ಪಂಚಾಂಗ ಶ್ರವಣ ಮಾಡುವಂಥದ್ದು, ಪಂಚಾಂಗ ಶ್ರವಣ ಮಾಡಿ ದೇವರಿಗೆ ಉಷಕ್ಕಾಲದಲ್ಲಿ ಪೂಜೆ ಆಗುವಂಥದ್ದು. ಹಾಗಾಗಿ ಉಷಕ್ಕಾಲದಲ್ಲಿ ಸಾಮಾನ್ಯವಾಗಿ ನಮ್ಮ ದೇವಸ್ಥಾನದಲ್ಲಿ ಪ್ರತಿ ದಿವಸವೂ ಉಷಕ್ಕಾಲಕ್ಕೆ 6 ಗಂಟೆಗೆ ಮಹಾಪೂಜೆ ಆಗ್ತದೆ ಬೆಳಗಿದ್ದು. ಅಂತೂ ಆ ಉಷಕ್ಕಾಲದಲ್ಲಿ ಪೂಜೆ ಆಗಿ ದೇವರಿಗೆ ಪ್ರಸಾದ ರೂಪದಲ್ಲಿ ಈ ಬೇವು ಬೆಲ್ಲುಗಳನ್ನ ಇಟ್ಟು ದೇವರಿಗೆ ಸಮರ್ಪಣೆ ಮಾಡಿ ಅದನ್ನ ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಹಂಚುವಂಥದ್ದು. ಮತ್ತು ಈಗ ನೀವು ಹೇಳಿದ ಹಾಗೆ ಬೆಂಗಳೂರು ಇತ್ಯಾದಿ ಪ್ರಾಂತ್ಯಗಳಲ್ಲಿ ಕೋಸಂಬರಿ ಪ್ರಸಾದ ಇತ್ಯಾದಿಗಳನ್ನೆಲ್ಲ ಹಂಚುವಂಥದ್ದು ಇತ್ಯಾದಿಗಳೆಲ್ಲ ಬರುವಂಥದ್ದು. ಹಾಗಾಗಿ ದೇವಸ್ಥಾನದಲ್ಲಿ ಖಂಡಿತವಾಗ್ಲೂ ಕೂಡ ಯುಗಾದಿ ದಿವಸ ವರ್ಷಾರಂಭಕ್ಕೆ ಜಗತ್ತಿಗೆಲ್ಲರಿಗೂ ಕೂಡ ಲೋಕ ಸಮಸ್ತಾಹ ಸುಖಿನೋ ಭವಂತು ಅಂತ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಿ ಎಲ್ಲ ರೀತಿಯಲ್ಲಿ ದೇವರಿಗೆ ಅಂತಹ ಒಂದು ಪೂಜೆಯನ್ನು ಸಮರ್ಪಣೆ ಮಾಡಿ ಅಲ್ಲಿ ಒಂದು ಪ್ರಾರ್ಥನೆ ಉಂಟು. ಏನಂತ ಕೇಳಿದ್ರೆ ಸಮಸ್ತವಾದಂತಹ ಲೋಕಕ್ಕೆಲ್ಲ ಒಳ್ಳೆಯದನ್ನು ಮಾಡುವಂತಹ ದೇವರು. ಧ್ರುವಾದ್ಯೋರ್ ಧ್ರುವ ಪೃಥಿವೀ ಧ್ರುವಾಸಃ ಪರ್ವತಾಯಿಮೆ ಧ್ರುವಂ ವಿಶ್ವಮಿದಂ ಜಗತ್ ಧ್ರುವೋ ರಾಜಾ ವಿಷಾಮಯಂ ಧ್ರುವಂತೆ ರಾಜಾವರುಣೋ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಅಂತ. ಧ್ರುವ ಅಂತ ಹೇಳುವಂತ ಶಬ್ದಕ್ಕೆ ಸ್ಥಿರ ಅಂತ ಅರ್ಥ. ಹಾಗಾಗಿ ರಾಜರು, ಮಂತ್ರಿಗಳು, ಪ್ರಪಂಚ, ಮಳೆ, ಬೆಳೆ, ಜನರು ರೋಗಮುಕ್ತರಾಗಿ ಬದುಕುವಂತಹ ವಾತಾವರಣ, ಸಜ್ಜನರು ನಿರ್ಭಯರಾಗಿ ಬದುಕುವಂತಹ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆ ಎಂದು ಹೇಳುದು ಜನಗಳ ಮನಸ್ಸಿನಲ್ಲಿ ಸ್ಥಿರವಾಗಿದ್ದುಕೊಂಡು ಜನರೆಲ್ಲರೂ ಕೂಡ ಜನರು ಧಾರ್ಮಿಕವಾಗಿ ಪಶು ಪಕ್ಷಿಗಳ ಜೊತೆಯಾಗಿ ಸಮೃದ್ಧಿಯಾದಂತಹ ಮಳೆ ಬೆಳೆಗಳೊಂದಿಗೆ ಸುಖವಾಗಿ ವರ್ಷ ಇಡೀ ಜೀವನ ಮಾಡುವಂತ ಭಾಗ್ಯವನ್ನ ಅನುಗ್ರಹ ಮಾಡುವಂತ ದೇವರಲ್ಲಿ ಕೇಳುವಂಥದ್ದು ಯುಗಾದಿಯ ವಿಶೇಷ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ನೀವ್ ಹೇಳಿದಾಗೆ ನಮ್ಮ ಪೂರ್ವಜರೆಲ್ಲ ಈ ಹಬ್ಬಗಳನ್ನ ಮಾಡ್ತಾ ಇದ್ದದ್ದು ಪ್ರಕೃತಿಗೆ ಅನುಗುಣವಾಗಿ. ಆಚರಣೆಗಳಲ್ಲಿ ಪ್ರಕೃತಿಯದೇ ವಿಶೇಷ. ಅದನ್ನ ಪೂಜಿಸಿ ಬೆಳೆಸುವಲ್ಲಿ ನಮ್ಮ ಆಚರಣೆಗಳು ಖಂಡಿತ ಪಾತ್ರ ವಹಿಸ್ತವೆ. ಅದನ್ನೇ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು. ಈ ಹಸಿರನ್ನ ಉಳಿಸುವಲ್ಲಿ ನಾವು ಕೂಡ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ನಮ್ಮ ಆಶಯ. ಸ್ನೇಹಲತಾವೆ, ನಿಮ್ಮದೊಂದು ಕವಿತೆ ನಮ್ಮ ವೀಕ್ಷಕರ ಮುಂದಿಡ್ತೀರಾ? ನನ್ನ ಕವಿತೆಯನ್ನು ಹೇಳುವ ಮೊದಲು ನಾನು ನಮ್ಮ ಯುಗಾದಿ ಅಂದ ಕೂಡಲೇ ನಮ್ಗೆ ನೆನಪಿಗೆ ಬರುವಂತಹದ್ದು ಯುಗಾದಿ ಕಳೆದರು ಅನ್ನುವಂತಹ ಬೇಂದ್ರೆಯವರ ಕವನ. ಆ ಒಂದು ಕವನದೊಂದು 4 ಸಾಲು ಹಾಡೋದು ಈ ಒಂದು ಸಂದರ್ಭದಲ್ಲಿ ಉಚಿತ ಅಂತ ನಂಗೆ ಅನ್ನಿಸ್ತದೆ. ಅಂಬಿಕಾ ತನಯದತ್ತ ಅಂತಲೇ ಪ್ರಸಿದ್ಧರಂತ ಬೇಂದ್ರೆಯವರ ಯುಗಾದಿ ಕಳೆದರು ಅನ್ನುವಂತ ಒಂದು ಕವನದ ಕೆಲವು ಸಾಲುಗಳು. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರ್ಷವ ಹೊಸತು ತರುತ್ತಿದೆ. ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ವರುಷಕ್ಕೊಂದು ಹೊಸತು ಜನ್ಮ ಹರುಷಕ್ಕೊಂದು ಹೊಸತು ನೆನೆಯು. ಅಖಿಲ ಜೀವ ಜಾತಕ್ಕೆ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರೆಯ ನಮಗದಷ್ಟೇ ಏತಕು. ಈ ರೀತಿಯಲ್ಲಿ ಸಾಗುವಂತ ಬೇಂದ್ರೆ ಕವನ ಹೇಳಿದ ಕೂಡಲೇ ನಂಗೆ ಅದರ ಜೊತೆಗೆ ಸಂವಾದಕ್ಕೆ ನಾನಂದ್ರೆ ಕಾಸರಗೋಡಿನವಳು ನಮ್ಮ ನಾಡೋಜಿ ಕಯ್ಯಾರರು ಅವರು ಯುಗಾದಿ ಕವನ ಅಂತ ಒಂದು 6 ಪುಟಗಳ ಕವನ ಬರೆದಿದ್ದಾರೆ. ಅದ್ರಿಂದಲೂ ಕೂಡ ಕೆಲವು ಸಾಲುಗಳನ್ನು ಉದ್ಧರಿಸಬೇಕಾದ ಒಂದು ಸಮಂಜಸ ಅಂತ ಅನ್ನಿಸ್ತದೆ. ಆದ್ರೆ ಕೆಲವು ಸಾಲುಗಳನ್ನಷ್ಟೇ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈಗ. ಅದು ಕಯ್ಯಾರ ಕಿಞಣ್ಣರಯ್ಯವರ ಶತಮಾನದ ಗಾನ ಅನ್ನುವಂತ ಸಂಕಲನದಿಂದ ಆರಿಸಿಕೊಂಡಂತ ಯುಗಾದಿ ಕವನದ ಸಾಲುಗಳು. ಅನಾದಿ ಯುಗಾದಿಯ ಚೇತನವೇ ವಿಜಯ ಜೀವನ ನಿಕೇತನವೇ, ಅನಂತ ನವೀನ ಚಿರಂತನವೇ, ಮಣಿವೆ ನಿನಗೆ ಮಂಗಲ ದಿನವೇ.
ಬಂಗಾರದ ಜಿಂಕೆಯ ಮರಿಯೇ ಕಹಿ ಬಾಳಿಗೆ ನೀ ಸವಿಸವರಿರುವೆ, ಅಶೋಕದಿ ಶೋಕಿಪ ಸಿರಿಯೇ ವರುಷಕ್ಕೊಮ್ಮೆ ಹರುಷವ ತರುವೆ ಅಂತ ಆರಂಭವಾಗುವಂತ ಕವನ. ಅದು ಇಡೀ ಅಂದ್ರೆ ಬರೀ ಯುಗಾದಿ ಅನ್ನುವಂಥದ್ದು ಬಾಳಿಗೆ ಅನ್ವಯಿಸಿಕೊಂಡು ಪೈಗಂಬರರು, ಬುದ್ಧ, ಯೇಸು ಕ್ರಿಸ್ತ, ಮಹಾತ್ಮ ಗಾಂಧಿ ಇಂತಾದವರು ಯಾವ ರೀತಿಯಲ್ಲಿ ಯುಗವನ್ನು ಅದನ್ನು ಬದಲಾಯಿಸಿದ್ರು, ಪ್ರತಿ ಯುಗವನ್ನು ಯಾವ ರೀತಿ ಅವರ ಮಾತಿನ ಮೂಲಕ ನಡತೆ ಮೂಲಕ ಬದಲಾಯಿಸಿಕೊಂಡ್ರು, ಅಂತಹ ಒಂದು ಯುಗದ ಆದಿಲಿ ಇದ್ದುಕೊಂಡು ನಮ್ಮ ಬದುಕನ್ನು ಹೇಗೆ ಸಂಭ್ರಮಿಸ್ಬೇಕು ಅಂತ ವಿವರವಾಗಿ ಸುಮಾರು 6 ಪುಟಗಳಲ್ಲಿ ಹೇಳುವಂತ ಕವನ. ಅಲ್ಲಿ ಅಂದ್ರೆ ಆ ಹೊತ್ತಿನಲ್ಲಿ ನಮ್ಮ ತುಳುನಾಡು ಮತ್ತು ಕೇರಳದಲ್ಲಿ ಆ ದಿನ ಹಿರಿಯರ ಪಾದ ಹಿಡಿಯುವಂತ, ಆಶೀರ್ವಾದ ಪಡೆಯುವಂತ ಒಂದು ಕ್ರಮ ಇದೆ. ಅದೇ ಕೆಲವು ಕಡೆಗಳಲ್ಲಿ ಕಿರಿಯರಿಗೆ ಪಾದ ಹಿಡಿದಂತ ಸಂದರ್ಭದಲ್ಲಿ ಅವರಿಗೆ ವಿಶು ಕೈನೀಟ ಅಂತ ಮಲಯಾಳಂನಲ್ಲಿ ನಾವು ಹೇಳ್ತೇವೆ, ಕೈನೀಟ ಕೊಡುವಂತದ್ದು, ಹರಕೆ ಕೊಡುವುದು, ಆಶೀರ್ವಾದ ಕೊಡುವಂತ ಕ್ರಮಗಳು ತಮಿಳುನಾಡಿನಲ್ಲಿ ಇದೆ, ಆಂಧ್ರದಲ್ಲಿ ಇದೆ, ಕೇರಳದಲ್ಲಿ ಕೂಡ, ನಮ್ಮ ತುಳುನಾಡಿನಲ್ಲಿ ಕೂಡ ಆ ದಿನ ಹಿರಿಯರಿಗೆ ನಮಸ್ಕಾರ ಮಾಡು ಅದೆಲ್ಲವನ್ನು ಕವಿ ಹೇಳುವಂತಹದ್ದು. ಹಿರಿಯರವರು ಪಾದ ಹಿಡಿ, ಕಿರಿಯರಿವರು ಹರಕೆ ಕೊಡಿ, ಬಂಧು ಬಳಗ ಒಂದೇ ನುಡಿ, ಮನೆಯ ಮನವ ಬೆಳಗ್ಗೆ ಬಿಡಿ, ತಂದೆ ತಾಯಿ ತವರು ನೆನೆದು ಮಗಳು ಮುದ್ದು ಬಂದಳಿಂದು, ಅಳಿಯ ಬಳಿಯೊಳಿಹನು ನಿಂದು ಮದುವೆಯಾಗಿ ವರ್ಷವೊಂದು, ಬಂದರವರು ಬಂದಿರುವರು ಭರದಲ್ಲಿ, ನದಿಗಳಿಂದ ನದಗಳಿಂದ ಹರಿದ ನೀರು ಕಡಲಲ್ಲಿ, ಎಲ್ಲ ಒಂದು ಕೂಡಲಿ ಇಲ್ಲಿ ಹಬ್ಬ ಮಾಡಲಿ, ಬೇವು ಬೆಲ್ಲ ಬೆರೆಸಿ ತಿಂದು ಬದುಕಿಗೆ ಭರವಸೆ ತಂದು ಜೀವಧ್ವಜವು ಹಾರಲಿ, ಶ್ರೀ ಯುಗಾದಿಗೇರಲಿ ಅಂತ ಎಲ್ಲ ಸಮಸ್ತ ಜೀವ ಸಂಕುಲಕ್ಕೆ ಶುಭವನ್ನು ನುಡಿದಂತ ಕಿಂಜಣ್ರಯ್ಯನ್ ಕೂಡ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ತಾ, ನಾನು ಅಂದ್ರೆ ನೀವು ಮೊನ್ನೆ ಕರೆ ಮಾಡುವಾಗ್ಲೇ ಹೇಳಿದೆ, ನಾನು ಪ್ರಕೃತಿಯ ಬಗ್ಗೆ ಕವನ ಬರೆದದ್ದು ಕಡಿಮೆ, ಕತೆ ಬರೆದದ್ದು ಕಡಿಮೆ. ನನ್ನ ಏನಿದ್ರು ಕೂಡ ಬದುಕಿಗೆ ಸಂಬಂಧಿಸಿದ್ದು. ಆ ನಿಟ್ಟಿನಲ್ಲಿ ಬದುಕು ಅನ್ನುವುದು ಬೇವು ಮತ್ತು ಬೆಲ್ಲ ಇದ್ದಾಗಿ ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕರಿಸಬೇಕು. ಈ ಕ್ಷಣ ಅನ್ನೋದು, ಯುಗಾದಿ ಅನ್ನೋದು ಸರಿದು ಎಲ್ಲ ಕ್ಷಣವೂ ಕೂಡ ಜಾರಿ ಹೋಗುವಂತದ್ದೇ ಅನ್ನುವಂತ ನಿಟ್ಟಿನಲ್ಲಿ ನಾನೊಂದು ಕವನ ಬರೆದಿದ್ದೇನೆ. ಅದನ್ನು ಇವತ್ತು ಬೇರಿಟ್ಟು ವೀಕ್ಷಕರಿಗೆ ಮತ್ತು ನಿಮ್ಗೆ ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದ. ಕವನದ ಶೀರ್ಷಿಕೆ ಈ ಕ್ಷಣವೂ ಸರಿದು ಹೋದಿತು. ಈ ಕ್ಷಣವೂ ಸರಿದು ಹೋದಿತು ನಿನ್ನೆಯ ಹಾಗೆ ಮೊನ್ನೆಯ ಒಡಲಿಗೆ, ಸುಖದ ಸವಿಯು ಜಾರಿ ದುಃಖವು ಕಹಿಯ ಮೀರಿ, ಈ ಕ್ಷಣವೂ ಸರಿದು ಹೋದಿತ್ತು ನಿನ್ನೆಯ ಹಾಗೆ ಮೊನ್ನೆಯ ಒಡಲಿಗೆ, ನಿನ್ನೆಷ್ಟೇ ಗೋಡೆ ಏರಿದ್ದ ಪ್ರಶಸ್ತಿ ಪತ್ರಗಳುದ್ದ, ಬಿಸಿಲ ಕೋಲ ಹೆಗಲೇರಿ ಕಾಮನ ಬಿಲ್ಲಿನ ಚಿತ್ತಾರವಜಿ ಕುತ್ತಿದೆ ಜೇಡನಿಂದು, ದಂಟನೂರುವಾಗ ಮುಳ್ಳಗೀರಿದ ಹಳೆಯ ಗಾಯದ ಗುರುತ ನೇವರಿಸಿ ನಗುತ್ತಿದೆ ಅರಳಿ ಸಂಭ್ರಮದಲ್ಲಿ ಗುಲಾಬಿಯೊಂದು, ಆಕಾಶದೆತ್ತರ ಚಾಚಿದ ಕೊಂಬೆಯಲ್ಲಿ ತಲೆ ಎತ್ತಿದ ಚಿಗುರೆಲೆ ಎದೆ ಸೆಟಿಸುವಾಗೆಲ್ಲ, ಕಾಂಡದ ಎದೆ ಬಗಿದ ಡೊಗರ ಮುಚ್ಚಲು ಹಿಂಡು ಹಿಂಡಾಗುತ್ತಿದೆ ಗೆದ್ದಲ ಸಾಲು, ಸಿಡಿಲು ಕೊಂದ ಒಣ ಮರದ ಟೊಂಗೆಯಲ್ಲಿ ವಿಲಪಿಸುವ ಒಂಟಿ ಕಾಗೆಯ ದನಿ ಕೇಳೆ, ಬೇರಿನಾಳದಿಂದ ಇಣುಕುತ್ತಿದೆ ಇದೋ ಇಲ್ಲೊಂದು ಪುಟ್ಟ ಚಿಗುರು, ಹೌದು ಈ ಕ್ಷಣವೂ ಸರಿದು ಹೋದಿತ್ತು ನಿನ್ನೆಯ ಹಾಗೆ ಮೊನ್ನೆಯ ಒಡಲಿಗೆ, ಸುಖದ ಸವಿಯು ಜಾರಿ ದುಃಖವು ಕಹಿಯ ಮೀರಿ, ಈ ಕ್ಷಣವೂ ಸರಿದು ಹೋದಿತು, ಕಿತ್ತು ಬಿಡು ಗೀರು ಮುಳ್ಳುಗಳನ್ನು ಮಾಸಿ ಹೋಗಲಿ ನೋವ ಗೊರತುಗಳು, ಎದೆಗೊತ್ತಿಕೋ ಮೃದು ಮಧುರ ದಳಗಳನ್ನು ಸ್ವಾತಿ ಮುತ್ತಾಗಲಿ ಸವಿನ ನಪ್ಪುಗಳು. ಈ ರೀತಿ ಬರುವಂತಹ ಎಲ್ಲ ಕಷ್ಟ ಸುಖದ ನಿಮಿಷಗಳು ಬರೀ ಕ್ಷಣಿಕವಷ್ಟೇ ಅಂತ ಹೇಳಿಕೊಂಡು ಯುಗಾದಿಯ ಈ ಒಂದು ಶುಭ ಸಂದರ್ಭದಲ್ಲಿ ಬದುಕನ್ನು ಇದ್ದಂತೆಯೇ ಸ್ವೀಕರಿಸುವ, ಸುಖದಲ್ಲೂ ದುಃಖದಲ್ಲೂ ನಿರ್ಲಿಪ್ತರಾಗುವ, ಎಲ್ಲವನ್ನು ಮರೆತು ಬದುಕುವುದಷ್ಟೇ ನಮ್ಮ ಗುರಿಯಾಗಿರ್ಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಎಲ್ಲ ವೀಕ್ಷಕರಿಗೆ ನಾನು ನನ್ನ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯುಗಾದಿಗೆ ಬಹಳ ಸಮರ್ಪಕವಾದ ಕವನ ವಾಚನ ಅಂತ ಅಂದ್ಕೊಳ್ತೇನೆ ನಾನು. ಯಾಕಂದ್ರೆ ಹಳೆಯದನ್ನೆಲ್ಲ ಅಥವಾ ಕಷ್ಟಗಳನ್ನೆಲ್ಲ ಕಳೆದು ಹೊಸತಕ್ಕೆ ನಮ್ಮ ಬದುಕಿನ ಸುಖದ ಕ್ಷಣಗಳನ್ನು ಎದುರು ನೋಡುವ ಹಾಗೆ ಒಂದು ಕವನ ಇದು. ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಕಯ್ಯಾರ ಕಿಞ್ಞಣ್ರಯ್ಯ ಅವರ ಕವನ ವಾಚನ ಮಾಡುವಾಗ ಅದರಲ್ಲಿ ಹೊಸ ಅಳಿಯ ಮನೆಗೆ ಬರುವ ವಿಷಯ ನೀವು ಅದರಲ್ಲಿ ನಿರೂಪಿಸಿದ್ರಿ. ಅಂತ ಹಳೆಯ ಪ್ರತೀತಿ ಒಂದಿತ್ತು, ಹೊಸ ಅಳಿಯ ಮನೆಗೆ ಬರುದು, ಅವರನ್ನ ಕಿಚಾಯಿಸುದು, ಅಳಿಯನನ್ನ ಕಿಚಾಯಿಸಿ ಸ್ವಲ್ಪ ಮಜಾ ತಕೊಳ್ಳೋದು, ಆ ಹಳೆಯ ಪದ್ಧತಿ ನೆನಪಾಯ್ತು ನನ್ಗೆ. ಈಗ ಮೋಸ್ಟ್ಲಿ ಇದೆಲ್ಲ ಬದಿಗೆ ಸರಿದು ಹೋಗಿದೆ ಅಂತ ಅಂದ್ಕೊಳ್ತಾನೆ ನಾನು, ಅಲ್ವಾ? ಖಂಡಿತ.
ಅಂದ್ರೆ ಹೊಸ ಮದುವೆ ಆದ ಒಂದು ವರ್ಷ ಒಂದು ವರ್ಷ. ನಮ್ಮಲ್ಲೆಲ್ಲ ಮದುವೆ ಆದ ಫಸ್ಟ್ ಯಾವ್ದೆಲ್ಲ ಹಬ್ಬಗಳು ಹಬ್ಬಗಳು ಬರ್ತವೆ, ಬರ್ತವೆ. ಅದಕ್ಕೆಲ್ಲ ಮಗಳು ಅಳಿಯ ಮನೆಗೆ ಹೋಗ್ಬೇಕು ಬರ್ತಾರೆ ಅಂತ. ಬರ್ತಾರೆ. ನಾವು ಅದಕ್ಕೆ ಕಾಯ್ತಾ ಇದ್ವಿ. ಅಂದ್ರೆ ಅಮ್ಮನ ಮನೆಯಲ್ಲಿ ಸಿಗುವ ವಸ್ತು ಉಂಟಲ್ಲ ಅದೊಂತರ ನಮ್ಗೆ ಖುಷಿ ಬೇರೆ. ಇಷ್ಟು ಸಣ್ಣ ಇದ್ರು ಅದಕ್ಕೆ ಒಂದು ಬೆಲೆ ಜಾಸ್ತಿ. ಬೆಲೆ ಜಾಸ್ತಿ ಹೌದು. ಇರ್ತದೆ. ಸೊ ನಾವು ಅದನ್ನ ಕಾಯ್ತಾ ಇರ್ತೇವೆ ನೋಡಿ ಯಾವಾಗ್ಲೂ. ಮತ್ತೆ ಅಳಿಯನನ್ನು ಕಿಚಾಯಿಸೋದೆಲ್ಲ ಗೊತ್ತಿಲ್ಲ, ಬಟ್ ನಾವು ನಮ್ಗೆ ವರ್ಷ ವರ್ಷ ಯಾವ್ದೆಲ್ಲ ಹಬ್ಬ ಹರಿದಿನಗಳು ಬರ್ತದೆ ಆ ದಿನ ನಮ್ಗೆ ಅಮ್ಮನ ಮನೆಗೆ ಹೋಗೋ ಖುಷಿಯೇ ಒಂದು ಬೇರೆ ಇರ್ತದೆ. ಖಂಡಿತ ಖಂಡಿತ ಖಂಡಿತ. ನೀವ್ ಹೇಳಿದ್ದು ಕರೆಕ್ಟ್. ನೀವೀಗ ಹೇಳಿದ್ರಲ್ಲ ಹಾಗೆ ನಮ್ಮಲ್ಲಿ ಅಂದ್ರೆ ಮಗಳು ಅಳಿಯ ವಿಶ್ವನ ದಿವಸ ಬರ್ಬೇಕು ಹೊಸ ವರ್ಷಕ್ಕೆ. ಅವರು ಬರುವಾಗ ಅವರು ಇಡೀ ಮನೆಯವರಿಗೆ ಅಂದ್ರೆ ಆ ಮನೆಯಲ್ಲಿ ಯಾರು ಅತ್ತೆ ಮಾವ ಮೈದುನ ಎಲ್ರಿಗೂ ಕೂಡ ಹೊಸ ಬಟ್ಟೆನ ತಂದು ಅವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋದು. ಅದೇ ಸಂದರ್ಭದಲ್ಲಿ ನಾವು ಕೂಡ ಅವರಿಗೆ ಮಗಳು ಒಳ್ಳೆಯನಿಗೆ ಹೊಸ ಬಟ್ಟೆ ಅಂತ ಮನೆಯಿಂದ ಕೂಡ ತೆಗೆದಿಟ್ಟಿರ್ತಾರೆ, ಅದನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡುವಂತ ಕ್ರಮ ಅಥವಾ ನಮ್ಮಲ್ಲಿ ಇದೆ. ಒಂದೊಂದು ಕಡೆ ಹೋದಾಗೆ ಸ್ವಲ್ಪ 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 ಆಚರಣೆಗಳು ಬೇರೆ ಬೇರೆ ವ್ಯತ್ಯಾಸ ಇದೆ ಅಂದ್ರೆ ಅದೇ ಅದೇ ಅದು ನಮ್ಮಲ್ಲಿ ಅದೇ ಅಮ್ಮ ಹೇಳಿದಾಗ ನೆನಪಾಯ್ತು. ಅಳಿಯ ಮಗಳು ಅಳಿಯ ಬಂದ್ರಂತೆ, ಮಗಳು ಅಳಿಯ ಬಂದು ಎಲ್ಲ ಬೇಕಾದಂತ ಎಲ್ಲ ಸತ್ಕಾರ್ಯಗಳು. ಅಳಿಯ ಅಂತ ಹೇಳಿದ್ರೆ ಅವನದು ಒಂದು ಸ್ಟೆಪ್ ಯಾವಾಗ ಸಹ ಮುಂದೆ ಅಲ್ವಾ, ಒಂದು ಗೌರವದ ಸ್ಥಾನ. ಹೌದು ಹೌದು. ನಮ್ಮ ಅಳಿಯ ದೇವರು ಅಂತ ಕಳೆಯುವಂತ ಒಂದು ಕ್ರಮ ಉಂಟು, ಅಳಿಯಂದ್ರೆ ಅಂತ ಗೌರವದಿಂದ ಕರೆಯುವಂತ. ಹಾಗೆ ಅಳಿಯ ಒಬ್ಬ ಏನ್ ಮಾಡಿದ ಅದನ್ನ ಸ್ವಲ್ಪ ಮೇಂಟೈನ್ ಮಾಡ್ತಾ ಹೋದ, ಸ್ವಲ್ಪ ಅದನ್ನು ಕಾಪಾಡ್ತಾ ಹೋದಾಗ ಬಚ್ಚಲ್ ಮನೆಗೆ ಹೋಗ್ಬೇಕಾಯ್ತು. ಅವನಿಗೆ ಬಚ್ಚಲ್ ಮನೆಗೆ ಹೋದ್ರೆ ಅಲ್ಲಿ ನೀರು ತುಂಬಾ ಬಿಸಿ ಇತ್ತಂತೆ, ಅಂದ್ರೆ ಅದನ್ನ ತಣಿಸಿರ್ಲಿಲ್ಲ ಅಂತ ಲೆಕ್ಕ. ಹಾಗಾಗಿ ತಣಿಸ್ಲಿಕ್ಕೆ ಹೋದ್ರೆ ಏನಾಗ್ತದೆ, ನೀರು ಸೇರಿಸಿಕೊಂಡು ನೀರು ತಂದು ಅದನ್ನು ತಣಿಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅವನ ಗೌರವಕ್ಕೆ ಧಕ್ಕೆ ಬರ್ತದೆ, ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ಭರತನಾಟ್ಯ ಮಾಡ್ಕೊಂಡೇ ಸ್ನಾನ ಮಾಡಿದ ಹಾಗಾಗಿ ಒಂದ್ ಸಂದರ್ಭ ಅತ್ತೆ ಬಡಿಸ್ತಾ ಹೋದ್ರಂತೆ, ಊಟ ಎಲ್ಲರಿಗೆ ಬಡಿಸ್ತಾ ಹೋದ್ರ. ಅಳಿಯ ಬಂದು ಕೂತಿದ್ದಾನೆ, ಅಳಿಯನಿಗೆ ಬೇಕಾದಂತ ರೀತಿಯಲ್ಲಿ ಸ್ವಾದಿಷ್ಟವಾದ ಭೋಜನ ಅತ್ತೆ ಬಡಿಸ್ತಾ ಇದ್ದಾರೆ. ಅಳಿಯನ ಹತ್ರ ಮಾತಾಡ್ತಾ ಅತ್ತೆಗೆ ಅಮ್ಮ ಹೇಳಿದಾಗ ಹೋಳಿಗೆ ಬಡಿಸ್ಲಿಕ್ಕೆ ಮರ್ತೋಯ್ತು. ಹಾಗಾಗಿ ಹೋಳಿಗೆ ಬಡಿಸ್ಲಿಕ್ಕೆ ಮರ್ತೋದಾಗ ಏನ್ ಮಾಡುದು, ಅಳಿಯನಿಗೆ ಹೋಳಿಗೆ ನೋಡ್ತಾ ಇದ್ದಾನೆ, ಆಸೆ ಆಗ್ತಾ ಉಂಟು, ಅದ್ ಕೇಳಲಿಕ್ಕೆ ಸ್ವಾಭಿಮಾನ ಬಿಡುದಿಲ್ಲ, ಒಟ್ಟಾರೆ ಸಂದರ್ಭ. ಆದ್ರೆ ಅಳಿಯ ಸ್ವಲ್ಪ ಬುದ್ಧಿವಂತ, ಅವ್ನ ಏನ್ ಮಾಡಿದಂತೆ ಅತ್ತೆ ಹತ್ರ ಹೇಳಿದಂತೆ, ನಾನು ಬರುವಾಗ ನನ್ನ ಹತ್ರ ಅಷ್ಟು ದೂರದಲ್ಲಿ ಒಂದು ದೊಡ್ಡ ಹಾವಿತ್ತು ಅತ್ತೆ ಅಂತ. ಹೌದು ಅಳಿ ಅಂದ್ರೆ ಎಷ್ಟು ಹತ್ರ ಇತ್ತು, ಆ ಹೋಳಿಗೆ ತಟ್ಟೆ ಉಂಟ ಅಲ್ಲೇ ಇತ್ತು ಅಂತ. ಆಗ ಅತ್ತೆಗೆ ನೆನಪಾಯ್ತು, ಹೋಳಿಗೆ ಬಡಿಸ್ಲಿಲ್ಲ ಅಂತ. ಹೋಳಿಗೆ ಬಡಿಸಿ ಮತ್ತೆ ತುಪ್ಪ ಎಲ್ಲ ಹಾಕಿದ್ರು ಅಂತ ಒಂದು ತಮಾಷೆ ಇತ್ತು, ಹಾಗೆ ನೆನಪಾಯ್ತು ಸಂದರ್ಭದಲ್ಲಿ. ಇವರು ಹೋಳಿಗೆ ಅಂದ ತಕ್ಷಣ ನೆನಪಾಯ್ತು ನಮ್ಗೆ. ನಮ್ಮ ಕೇರಳದಲ್ಲಿ ಇದಕ್ಕೆ ವಿಶೇಷವಾದ ಉಣ್ಣಿ ಅಪ್ಪಮ್ಮ ಅಂತ ಮಾಡ್ತೇವೆ ನಾವು. ಅದನ್ನು ಕಣಿಗಿಡುವ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಅದನ್ನು ಹಿಂದಿನ ದಿನ ಮಾಡಿ, ಅಂದ್ರೆ ಗುಳಿ ಅಪ್ಪ ಇರ್ತದೆ, ಗುಳಿ ಇದೆ ಅಲ್ಲ, ಗುಳಿಯಲ್ಲಿ ಎಣ್ಣೆ ತುಂಬಿಸಿ ಬೆಲ್ಲ, ಅಕ್ಕಿ, ತೆಂಗಿನಕಾಯಿ, ಬಾಳೆಹಣ್ಣು, ಎಳ್ಳು, ಏಲಕ್ಕಿ ಇತ್ಯಾದಿಗಳ ಗುಳಿಯಲ್ಲಿ ಕೊಯ್ಯುವಂತ ಒಂದು ಚಿಕ್ಕ ಚಿಕ್ಕ ಅಪ್ಪ, ಅದನ್ನು ಗುಳಿ ಅಪ್ಪ, ಅದನ್ನು ನಾವು ಅಲ್ಲಿ ಉಣ್ಣಿ ಅಪ್ಪ ಅಂತ ಹೇಳ್ತೇವೆ. ಅದು ವಿಶ್ವಿನ ಪ್ರತ್ಯೇಕವಾದಂತ ಒಂದು ಭಕ್ಷ್ಯ ಅಂತಲೇ ಹೇಳ್ಬೋದು. ಅದನ್ನು ತುಪ್ಪದಲ್ಲಿ ಮಾಡುವಂತದ್ದು, ತುಪ್ಪ ಅಥವಾ ಎಣ್ಣೆ, ತೆಂಗಿನ ಎಣ್ಣೆ ಅಥವಾ ತುಪ್ಪದಲ್ಲಿ ಹೆಚ್ಚಾಗಿ ತುಪ್ಪ ಫುಲ್. ಹೌದು 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 ಹೌದು. ಅದೇ ನೀವು ಪುರೋಹಿತರು ಅಳಿಯನ ಇದೆಲ್ಲ ಹೇಳುವಾಗ ನಾನೊಂದು ಕಡೆ ಓದಿದ್ದೆ, ಇದಕ್ಕೆ ಯಾವುದು ಹೊಸ ವರ್ಷಕ್ಕೆ ಬಂದ ಅಳಿಯ ದೀಪಾವಳಿವರೆಗೂ ಹೋಗ್ಲೇ ಇಲ್ಲ ಅಂತ ಹೇಳಿ. ಅಂದ್ರೆ ಮೇ ಬಿ ಒಂದು ತಮಾಷೆ, ಮೇ ಬಿ ಅವರ ಅದು ಉಪಚಾರ ಅವರಿಗೆ ಮಾಡುವಂತದ್ದು ಉಂಟಲ್ಲ, ಬೇರೆ ಕಡೆ ಸಿಗುದಿಲ್ವಾ ಏನು, ಯಾರಿಗೂ ಗೊತ್ತು. ಅತ್ತೆ ಮನೆಯಲ್ಲಿ ಅಳಿಯನಿಗೊಂದು ಸ್ಥಾನ ಬೇರೆ ಇರ್ತದೆ ಇವರು ಹೇಳಿದಾಗೆ. ಮಾಡಿಸಿಕೊಂಡಷ್ಟು ಒಳ್ಳೆದು. ಅಂದ್ರೆ ಮತ್ತೆ ಆ ಟೈಮಲ್ಲಿ ಆ ಮನೆಯವರು ಯಾರು ಎಂತದ್ದು ನೆಗೆಟಿವ್ ಹೇಳುದೇ ಇಲ್ಲ ಅಂತ ಹೇಳುವಂತದ್ದಿಲ್ಲ, ಅವ್ರಿಗೆ ಏನ್ ಬೇಕಾದ್ರೂ ತಂದು ಕೊಡೋದ್ರಲ್ಲೇ. ಹೌದು ಹೌದು. ಹಾಗೆ ಯುಗಾದಿ ಹಬ್ಬದ ಸಂದೇಶವನ್ನ ನಮ್ಮ ವೀಕ್ಷಕರಿಗೆ ಏನಾದ್ರೂ ಇದ್ರೆ ಹೇಳ್ಬೋದು. ಯುಗಾದಿ ಹಬ್ಬದ ಸಂದೇಶ ಅಂತ ಹೇಳಿದ್ರೆ ಸಾಧಾರಣವಾಗಿ ಎಲ್ಲರ ಮನೆಯಲ್ಲಿ ಆಗುವಂತದ್ದೇ, ನಡೆಸುವಂತದ್ದೇ ಆಚರಣೆ. ಅದ್ರಲ್ಲಿ ಎಂತ ಅಂತ ಹೇಳಿದ್ರೆ, ಹೆಚ್ಚಾಗಿ ಈಗ ನಮ್ಗೆ ಎಷ್ಟು ಮಾಹಿತಿ ಗೊತ್ತುಂಟು ಅಷ್ಟು ಈಗ ಆಗಿದೆ. ಇನ್ನು ಬರುವ ಪೀಳಿಗೆಗೆ, ಯಂಗರ್ ಜನರೇಷನ್ಗೆ ಹೇಗೆ ಅಂತ ಹೇಳಿದ್ರೆ, ಈಗ ಹೆಚ್ಚಿನ ಮಕ್ಕಳು ಅವರ ಮನೆಯ ಹಿರಿಯರನ್ನು ಅನುಕರಿಸ್ತಾ ಹೋಗುವಂಥದ್ದು. ನೀವೀಗ ಏನಾದರೂ ಪುಸ್ತಕ ಓದಿದ್ರೆ ಅವರು ಪುಸ್ತಕ ಓದಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀವು ಮೊಬೈಲ್ ನೋಡ್ತಿದ್ರೆ ಅವರು ಮೊಬೈಲ್ ನೋಡ್ತಾರೆ. ಅಥವಾ ನೀವು ನಾಳೆ ಏನಾದರೂ ಒಂದೆರಡು ಉತ್ತರ ರಫ್ ಮಾತಾಡಿದರೆ, ಬೈಗುಳಗಳನ್ನು ಹೇಳಿದರೆ, ನಾಳೆ ಅದೇ ಮಗು ಆ ಹಿರಿಯರು ಯಾವ ಥರ ಮಾತಾಡಿದರೆ ಅದನ್ನೇ ಹಿರಿಯರಿಗೆ ಮಾತಾಡುವ ಚಾನ್ಸಸ್ ಕೂಡ ತುಂಬ. ಹಾಗಾಗಿ ಹೆಚ್ಚಾಗಿ ಹಿರಿಯರನ್ನು ಅನುಕರಿಸುವ ಮಕ್ಕಳು ಅಂತ ಈಗ ಗೊತ್ತಾದ್ಮೇಲೆ ನಮಗೆ, ನಾವು ನಮ್ಮ ಮನೆಯಲ್ಲಿ ಆದಷ್ಟು ಮಟ್ಟಿಗೆ ಯಾವುದೇ ಸಣ್ಣ ಹಬ್ಬ ಹರಿದಿನ, ಹಬ್ಬ ಅಂತೇಳಿ ಒಳ್ಳೆಯ ದಿನಗಳು, ಯಾವುದೇ ಒಳ್ಳೆಯ ದಿನ ಇದ್ದರೂ ಅದನ್ನು ಆಚರಿಸಲಿಕ್ಕೆ ಶುರು ಮಾಡಬೇಕು ನಾವು. ತುಂಬ ದೊಡ್ಡ ಮಟ್ಟಿನಲ್ಲಿ ಅಲ್ಲದಿದ್ದರೂ ಅದರ ಒಂದು ಹಿಂದೆ ಒಂದು ಮಹತ್ವ ಏನಿದೆ ಅದು. ಮತ್ತು ಸಣ್ಣದರಲ್ಲಿ ಒಂದು ಆಚರಣೆ. ಈಗ ನೂಲ ಹುಣ್ಣಿಮೆಗೆ ಬೇರೆ ಏನಿಲ್ಲದ ಒಂದು ಜನಿವಾರ ಚೇಂಜ್ ಮಾಡುವಂಥದ್ದು ಅಂತ ಹೇಳಿರ್ತದೆ. ಅದನ್ನು ಅಪ್ಪ ಮಗ ಕೂತು
ಜನಿವಾರ ಚೇಂಜ್ ಮಾಡುವಂಥದ್ದು, ಸಂಧ್ಯಾ ವಂದನೆಗಳು. ಈಗ ಸಂಧ್ಯಾ ವಂದನೆಗಳು ಭಾರಿ ಕಮ್ಮಿ ಆಗಿದೆ. ಬರೀ ನೂಲ ಹುಣ್ಣಿಮೆಗೆ ಮಾತ್ರ ಒಂದು ಸಂಧ್ಯಾ ವಂದನೆ ಮಾಡುವಂಥದ್ದು ಅಂತ ಹೇಳಿ ಅದನ್ನು ಡೈಲಿ ಬೇಸಿಸ್ ಮೇಲೆ ಮಾಡುವಂಥದ್ದು. ಈಗ ಅಮ್ಮ ದೇವರಿಗೆ ದೀಪ ಹಚ್ಚುವಾಗ ಮಗಳನ್ನು ಮಗನನ್ನು ಹತ್ರ ಕರೆಯುವುದು, ಅವ್ರು ನೋಡ್ಲಿ, ಫಸ್ಟ್ ನೋಡಿದ್ರೆ ಸಾಕು, ಆಮೇಲೆ ತನ್ನಷ್ಟಕ್ಕೆ ಅವರು ಮತ್ತೆ ಮತ್ತೆ ಅವರೇ ಕೆಲಸ ಮಾಡುವ ಹಾಗಾಗ್ತದೆ. ಈಗ ಕೆಲವು ಆಚರಣೆಗಳಲ್ಲಿ ಯಾವುದಾದ್ರೂ ಕೆಲಸ ಇದ್ರೆ ಈ ಮಕ್ಕಳನ್ನು ಅದರಲ್ಲಿ ಹೊಂದಿಸಿಕೊಳ್ಳುವಂಥದ್ದು. ಕೆಲವು ಏನಾದ್ರೂ ಇದೆ ಅದನ್ನು ನೀನು ಮಾಡು, ಇದನ್ನು ನೀನು ಮಾಡು ಅಂತ ಹೇಳಿದ್ರೆ ಅವರಿಗೂ ಒಂದು ಇಂಟ್ರೆಸ್ಟ್ ಬರ್ತದೆ. ಕೆಲಸ ಅವರ ಇಂಟ್ರೆಸ್ಟ್ ಕೆಲಸವನ್ನು ಅವರಿಗೆ ಹೇಳಬೇಕು, ಆ ಥರ ಮಾಡುವಂಥದ್ದು. ಮತ್ತು ಫ್ಯಾಮಿಲಿ ಎಲ್ಲ ಒಟ್ಟು ಒಂದು ಕಡೆ ಸೇರುವಂಥದ್ದು. ಆಮೇಲೆ ನಿಮಗೆ ಬೇರೆ ಅಂತ ಹೇಳಿದರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು. ಒಳ್ಳೆಯ ದಿನ ಆದರೆ ದೇವಸ್ಥಾನಗಳಿಗೆ ಒಂದು ಫ್ಯಾಮಿಲಿ ಟೈಮ್ ಕೊಡುವಂಥದ್ದು. ಅದು ಒಂದು ಕಡೆಯಿಂದ ನಿಮಗೆ ಈ ಬ್ಯುಸಿ ಇದರಲ್ಲಿ ಮನೆ ಯಜಮಾನರಿಗೆ ಟೈಮ್ ಸಿಗೋದು ಭಾರಿ ಕಮ್ಮಿ ಆಗಿರ್ತದೆ. ಆಗ ಈ ಮಕ್ಕಳನ್ನು ಮನೆಯವರನ್ನೆಲ್ಲ ಕರ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋದ ಕೂಡಲೇ ಅವರಿಗೂ ಒಂದು ಅಲ್ಲಿ ಪ್ರಶಾಂತ ವಾತಾವರಣ ಸಿಕ್ಕಿದ ಹಾಗೆ. ಆಮೇಲೆ ಮಕ್ಕಳಿಗೂ ಒಂದು ಅಪ್ಪನೊಟ್ಟಿಗೆ ಅಮ್ಮನೊಟ್ಟಿಗೆ ಹೋದೆ ಅಂತ ಹೇಳಿದ್ದು. ಅಲ್ಲಿ ದೇವಸ್ಥಾನಕ್ಕೆ ಹೋದ ಕೂಡಲೇ ನಾವು ಮಾತಾಡ್ತದೆ ಹೋಗ್ತೇವೆ. ಈ ಹಬ್ಬ ಉಂಟು, ಈ ದಿನ ಇಲ್ಲಿ ಈ ಥರ ಮಾಡಿದ್ದಾರೆ, ದೇವರ ಅಲಂಕಾರ ನೋಡ್ತಾರೆ, ಪ್ರಸಾದಗಳನ್ನು ನೋಡ್ತಾರೆ. ಅನ್ನ ಪ್ರಸಾದದಲ್ಲಿ ಏನಾದರೂ ವ್ಯತ್ಯಾಸ, ಬೇರೆ ಹಬ್ಬದ್ದು ಏನಾದರೂ ಊಟ ಆ ಥರ ಇರ್ತದೆ, ಎಲ್ಲ ಗೊತ್ತಾಗ್ತದೆ ಅವರಿಗೆ. ನಾವು ಹೇಳದಿದ್ರು ಕೆಲವು ಈಗಿನ ಮಕ್ಕಳು ಕೆಲವು ಅವರಾಗಿ ಕ್ಯಾಪ್ಚರ್ ಮಾಡುವಷ್ಟು ಹುಷಾರಿದ್ದಾರೆ ಹಾಗೆ. ಮತ್ತು ಆ ದಿನದ ಮಹತ್ವವನ್ನು ಯಾರಾದರೂ ಹಿರಿಯರು ಹೇಳುವಂಥದ್ದು, ಆ ಥರ ಮಾಡಿದರೆ ಒಳ್ಳೆಯದು. ಯುಗಾದಿಯ ಸಂದೇಶ ಅಂತ ಹೇಳುವಂಥದ್ದನ್ನ ಸಮಗ್ರವಾಗಿ ಹೇಳಿದ್ರು. ಹಾಗಾಗಿ ಇನ್ನು ಪುನಃ ನಮ್ಗೆ ಹೇಳಲಿಕ್ಕೆ ಅದರಲ್ಲಿ ಏನು ವಿಷಯ ಇದ್ದ ಕಾಣುದಿಲ್ಲ ನಂಗೆ. ಹಾಗಾಗಿ ಯುಗಾದಿಯ ಸಂದೇಶ ಅಂತ ಹೇಳೋದ್ರೊಟ್ಟಿಗೆ ಎಲ್ಲ ನಾವು ಯಾವುದೇ ರೀತಿಯಾದಂತಹ ಆಚರಣೆ ಆರಾಧನೆಗಳನ್ನ ಮಾಡಿಕೊಂಡು ಬರುವಂತಹ ಯುಗದ ಆದಿ ಅಲ್ವಾ, ಅಂದ್ರೆ ಆ ವರ್ಷದ ಪ್ರಾರಂಭದ ದಿನ ಅಂತ ಹೇಳುವಂಥದ್ದು. ಆ ದಿವಸ ಯಾವ ರೀತಿಯಲ್ಲಿ ನಾವು ಯಾವ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ಇಟ್ಟುಕೊಳ್ತೇವೋ ಅಥವಾ ಯಾವ ರೀತಿಯಲ್ಲಿ ಇರ್ತೇವೋ, ನಾವು ಸಾಮಾನ್ಯವಾದ ಭಾಷೆಯಲ್ಲಿ ಹೇಳಿದ್ರೆ ಮೂಡು ಅಂತ ಹೇಳ್ತೇವೆ ನಾವು ಅಲ್ವಾ. ಹಾಗಾಗಿ ಆ ದಿವಸದ ಒಂದು ನಮ್ಮ ಮನಸ್ಥಿತಿ ಸರಿಯಾಗಿದ್ದಂತಹ ಪಕ್ಷದಲ್ಲಿ ಇಡೀ ವರ್ಷ ಕೂಡ ನಮಗೆ ಅಂತಹ ಒಂದು ಯೋಗ ದೇವರ ಅನುಗ್ರಹ ಮಾಡ್ತಾನೆ ಅಂತ ಹೇಳುವಂತ ಒಂದು ನಂಬಿಕೆ, ಅದರ ಆಧಾರದ ಮೇಲೆ ನಾವು ದೇವಸ್ಥಾನಕ್ಕೆ ಕೂಡ ಹೋಗುವಂಥದ್ದು. ಅಲ್ಲಿ ಅಮ್ಮ ಆಗ ಹೇಳಿದ ಹಾಗೆ ಚೈತ್ರ ಮಾಸ ಮತ್ತು ವಸಂತ ಋತು ಅಂತ ನಮ್ಮಲ್ಲಿ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ದೇವಸ್ಥಾನದಲ್ಲಿ ಕೂಡ ಆಹಾರ ಪದ್ಧತಿ ವ್ಯತ್ಯಾಸಗಳು ಇತ್ಯಾದಿಗಳನ್ನು ನಮ್ಮ ಹೇಳ್ತಾ ಇದ್ರು. ಅಲ್ಲಿ ವಸಂತ ಪೂಜೆ ಅಂತ ಕೂಡ ನಾವು ಮಾಡ್ತೇವೆ. ವಸಂತ ಪೂಜೆ ಅಂತ ಮಾಡಿದಾಗ ಪ್ರಾಕೃತಿಕವಾಗಿ ಸಿಗುವಂತ ಏನೆಲ್ಲ ಫಲವಸ್ತು ಅದೇ ಪ್ರಾಧಾನ್ಯವಾದ ಪ್ರಸಾದ ಅಲ್ಲಿ. ಹಾಗಾಗಿ ಹಲಸಿನ ಹಣ್ಣು ಅಮ್ಮ ಹೇಳಿದ ಹಾಗೆ ಮಾವಿನ ಹಣ್ಣು ಅಥವಾ ಇನ್ನಿತರವಾಗಿ ಏನೆಲ್ಲ ನಮಗೆ ಪ್ರಾಕೃತಿಕವಾಗಿ ದೊರಕ್ತದೋ ಅದರೊಟ್ಟಿಗೆ ಧಾನ್ಯ ಇತ್ಯಾದಿಗಳನ್ನು ಇಟ್ಟು ಅದನ್ನೇ ದೇವರಿಗೆ ನೈವೇದ್ಯ ಮಾಡಿ, ವಸಂತ ಪೂಜೆ ಅಂತ ಅದನ್ನೇ ನೈವೇದ್ಯ ಮಾಡಿ ಅದನ್ನೇ ಪ್ರಸಾದ ರೂಪದಲ್ಲಿ ಹಂಚುವಂಥದ್ದು ವಿಶೇಷ. ಹಾಗಾಗಿ ಈ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ಮುಖ್ಯವಾಗಿ ನಾವೇನು ಒಂದು ಗಮನಿಸಬೇಕಾದ ಅಂಶ ಅಂತ ಕೇಳಿದ್ರೆ, ಯಾವುದೇ ಒಂದು ಆಚರಣೆಯ ಉದ್ದೇಶ ಏನು ಅಂತ, ಆ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡಿಕೊಂಡ್ರೆ ಅದನ್ನ ಮಕ್ಕಳು ನಾಳೆ ನಮ್ಮ ಹತ್ರ ಸಂಶಯ ಕೇಳಿದಾಗ ಅದನ್ನ ನಿವಾರಣೆ ಮಾಡುವಂತ ಒಂದು ಸ್ಥಿತಿ ಸಹ ನಮ್ಮಲ್ಲಿ ಇರ್ತದೆ. ಆಗ ಅದರ ಉದ್ದೇಶ ಅಂತ ಹೇಳುವಂಥದ್ದು ಅವನು ತಿಳ್ಕೊಂಡ ಅಂತ ಹೇಳಿ ಆದ್ರೆ ಅವನ ಮನಸ್ಸಿಗೆ ಬರುತ್ತೆ, ಹೌದು ಇದು ಮಾಡಲಿಲ್ಲ ಅಂತ ಹೇಳಿ ಆದ್ರೆ ಇಂತಹ ಒಂದು ಸ್ಥಿತಿ ನನಗೆ, ಅದರಿಂದ ನಾನು ವಂಚಿತನಾಗ್ತೇನೆ ಅಂತ ಹೇಳುವಂತ ಉದ್ದೇಶ ಅವನಿಗೆ ಗೊತ್ತಾಗ್ತದೆ. ಹಾಗಾಗಿ ನಾವು ಮೊದಲು ಮಾಡಬೇಕಾದ್ದು ಏನು ಅಂತ ಕೇಳಿದ್ರೆ ಉದ್ದೇಶ ಏನು ಅಂತ ತಿಳ್ಕೊಳ್ಳುವಂಥದ್ದು ಮತ್ತು ಸಮೂಲವಾಗಿ ಅದನ್ನ ಆಚರಣೆ ಮಾಡುವಂಥದ್ದು ಅಂತ. ಹಾಗಾಗಿ ಇವತ್ತಿನ ಉದ್ದೇಶ ಸಹ, ಈ ಕಾರ್ಯಕ್ರಮದ ಉದ್ದೇಶ ಸಹ ಇಲ್ಲಿ ಜಗತ್ತಿಗೆಲ್ಲರಿಗೂ ಕೂಡ, ಎಲ್ಲ ವೀಕ್ಷಕ ಬಂಧುಗಳಿಗೆ, ಆಸ್ತಿಕ ಬಂಧುಗಳಿಗೆ, ಎಲ್ಲರಿಗೂ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡುವಂತಹ ಉದ್ದೇಶದಲ್ಲಿದ್ದೇವೆ. ಹಾಗಾಗಿ ಆ ಉದ್ದೇಶದಲ್ಲಿ ನಾವಿಲ್ಲಿ ಸೇರಿದಾಗ ಕೂಡ ನಾನು ಇವತ್ತು ಸ್ವಲ್ಪ ಪುಣ್ಯವಂತ ಅಂತ ಎಣಿಸ್ತೇನೆ. ನಾನು ವರ್ಷಾರಂಭದ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ 3 ಜನ ಅಮ್ಮಂದರೊಟ್ಟಿಗೆ ಕೂತ್ಕೊಳ್ಳುವಂತ ಯೋಗ ನಮ್ಗೆ ಅಲ್ವಾ. ಹಾಗಾಗಿ ಇಲ್ಲಿ ನಮ್ಗೆ ರಾಮನ ಹಾಗೆ 3 ಜನ ಅಮ್ಮಂದ್ರು ಕೂತಿದ್ದಾರೆ ಅಲ್ವಾ, ಕೌಸಲ್ಯ, ಕೈಕೇಯಿ, ಸುಮಿತ್ರೆ ಅಂತ ಹೇಳಿ 3 ಅಮ್ಮನ ನಡುವೆ ಕೂತ ಹಾಗೆ ಆಗಿದೆ ನಂಗೆ. ಹಾಗಾಗಿ ದೇವರ ಅನುಗ್ರಹದಿಂದ ಎಲ್ರಿಗೂ ಸಹ ಇಂತಹ ಒಂದು ಯೋಗ ಸದಾ ಕಾಲ ಸಿಗ್ಲಿ ಅಂತ ಹೇಳುವಂತ ಒಂದು ಸಂದೇಶ ಕೊಡ್ತೇನೆ. ಅದೇ ರೀತಿಯಲ್ಲಿ ಎಲ್ರಿಗೂ ಸಹ ಪರಮಾತ್ಮ ಆಯುರಾರೋಗ್ಯ ಇತ್ಯಾದಿಗಳನ್ನು ಕೊಡ್ಲಿ. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ ಅಂತ ಇದನ್ನು ಸಾಮಾನ್ಯವಾಗಿ ನಾವು ಹೇಳು ಅಲ್ವಾ. ಹಾಗಾಗಿ ಯಾರಿಗೂ ಸಹ ಕ್ಷೋಭರಹಿತವಾಗಿ, ನಾವೆಲ್ಲ ಕ್ಷೋಭೆಯನ್ನು ಕೊರೋನಾವನ್ನೆಲ್ಲ ದಾಟಿ ನಾವು ಬಂದವರು. ಹಾಗಾಗಿ ನಮಗೆ ಪ್ರಾಕೃತಿಕವಾಗಿ ಯಾವುದು ಕೂಡ ಬರದೆ, ಅಂತಹ ಕ್ಷೋಭೆಗಳು ಯಾವತ್ತೂ ಕೂಡ ಬರದೆ ಪೃಥಿವೀ ಸಸ್ಯಶಾಲಿನಿ, ಒಳ್ಳೆ ಸಸ್ಯಶಾಲಿನಿಯಾದಂತಹ ಪ್ರಪಂಚದಲ್ಲಿ ನಾವು ನಿರ್ಭಯರಾಗಿ ಸಂತೋಷದಿಂದ ಕಾಲಕಾಲಕ್ಕೆ ಮಳೆ ಬೆಳೆಗಳು ಕಾಲೇ ವರ್ಷತು ಪರ್ಜನ್ಯ ಎಲ್ಲ ಆಗಿ ಸಂತೋಷದಿಂದ ಯುಗಾದಿಯ ಜೀವನವನ್ನೆಲ್ಲವನ್ನು ವರ್ಷಾರಂಭವನ್ನು ನಡೆಸ್ತಾ ಸಂತೋಷದಿಂದ ಬದುಕುವ ಹಾಗೆ ದೇವರು ಅನುಗ್ರಹ ಮಾಡಲಿ, ನಮ್ಗೆಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಹೇಳಿ ಚಿಕ್ಕ ಸಂದೇಶವನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಟ್ಟು ಆ 2 ರೀತಿಯಾದಂಥ ಮಾತುಗಳನ್ನ ಇಷ್ಟ ದೇವತೆಗೆ ಸಮರ್ಪಣೆ ಮಾಡುತ್ತೇನೆ. ನಮಸ್ಕಾರ. ನಾವು ಇಷ್ಟು ಹೊತ್ತು ಮಾತನಾಡಿದ್ದನ್ನು ಕ್ರೋಢೀಕರಿಸಿ ಹೇಳ್ತಿದ್ರೆ, ನಮ್ಮ ಎಲ್ಲ ಹಬ್ಬಗಳು ಕೂಡ ಪ್ರಕೃತಿಗೆ ಸಂಬಂಧಿಸಿದ್ದು. ನಮ್ಮ ಬದುಕು ಯಾವ ರೀತಿ ಪ್ರಕೃತಿಯೊಂದಿಗೆ ಮಿಳಿತವಾಗಿ ಮುಂದೆ ಹೋಗ್ಬೇಕು ಅನ್ನೋದನ್ನು ಸಾರ್ಲಿಕ್ಕೆ ಹಬ್ಬಗಳು ಹುಟ್ಟಿಕೊಂಡಿದ್ದು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಆಚರಣೆಗಿಂತ ಆಡಂಬರ ಹೆಚ್ಚಾಗಿದೆ. ಸುಚಿತ್ರಾ ಮೇಡಮ್ ಹೇಳಿದ ಹಾಗೆ ಅದರ ಹಿಂದಿನ ಯಾವ
ಆಚರಣೆ ಹಿಂದಿನ ಉದ್ದೇಶ ಅದು ಯಾವ ತರ ಇತ್ತು, ಕೆಲವು ಕಡೆಗಳಲ್ಲಿ ಅದು ಬಹಳಷ್ಟು ವಿಪರೀತಕ್ಕೆ ಹೋಗಿದೆ. ಗೋವರ್ಧನ ಪರ್ವತದ ಬದಲಿಗೆ ಗೋವರ್ಧನನ ಗಿರಿಯ ಮೂರ್ತಿಯನ್ನು ಇಟ್ಟುಕೊಳ್ಳುವಲ್ಲಿಗೆ ನಾವು ತಲುಪಿದ್ದೇವೆ ಅಂತ ಈಗಾಗಲೇ ನಮ್ಮ ಸುನಿಲ್ ಭಟ್ ಕೂಡ ಹೇಳಿದ್ರು. ಅಂದ್ರೆ ಇದನ್ನು ಮೀರಬೇಕು ನಾವು, ಎಲ್ಲದರ ಹಿನ್ನೆಲೆಯನ್ನು ಅರಿತುಕೊಂಡು ಸರಳವಾದ ಆಚರಣೆ ಮತ್ತು ಅದು ಎಲ್ಲರನ್ನು ಒಳಗೊಂಡಿರುವ ಹಾಗೆ ಆದ್ರೆ ಖಂಡಿತ ಎಲ್ಲ ಹಬ್ಬಗಳ ಕಲ್ಪನೆ, ಅದರ ಆಚರಣೆ ಅದು ಪರಿಪೂರ್ಣ ಆದೀತು ಅಂತ ನನ್ನ ಅನಿಸಿಕೆ. ಈ ಒಂದು ಯುಗಾದಿ ಸಂದರ್ಭದಲ್ಲಿ ನಮ್ಮೆಲ್ಲರ ಬದುಕು ಪ್ರಕೃತಿಯೊಂದಿಗೆ ತಳುಕು ಹಾಕಿರುವಂತ ಈ ಬದುಕು ಪ್ರಕೃತಿಗೆ ವಿಪರೀತವಾದ ಯಾವುದೇ ದೋಷವನ್ನು ಮಾಡದೆ ಪ್ರಕೃತಿಯೊಂದಿಗೆ ಸಮರಸದೊಂದಿಗೆ ಮುನ್ನಡೆಯಲಿ, ಎಲ್ರಿಗೂ ಉಳಿತಾಗ್ಲಿ ಅಂತ ಮಾತ್ರ ಹಾರೈಸ್ತಾ ಇದ್ದೇನೆ. ಇಂದಿನ ಯುಗಾದಿ ನಮನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾದ ವೆರಿಟೋ ಮಾಧ್ಯಮ ಸಂಸ್ಥೆ ಹಾಗೂ ಕಲ್ಲಚ್ಚು ಪ್ರಕಾಶನ ಇವರಿಗೆ ಧನ್ಯವಾದಗಳು. ಕ್ರೋಧಿ ನಾಮ ಸಂವತ್ಸರ ಜಗತ್ತಿನಾದ್ಯಂತ ಸುಖ ಶಾಂತಿ ಪಸರಿಸಲಿ. ಚೈತ್ರ ಮಾಸ ನಿಮ್ಮೆಲ್ಲರಲ್ಲಿ ಉತ್ಸಾಹ ಚಿಮ್ಮಿಸಲಿ. ಎಲ್ಲ ಕಡೆಯಲ್ಲೂ ಸುಖ ಶಾಂತಿ ಹರಡಲಿ. ಕಷ್ಟ ಸುಖಗಳನ್ನ ಸಮನಾಗಿ ಎದುರಿಸುವ ಶಕ್ತಿ ನಿಮ್ಮೆಲ್ಲರಲ್ಲೂ ಮೂಡಲಿ, ಉತ್ಸಾಹ ತುಂಬಲಿ ಅಂತ ಹೇಳಿ ಹಾರೈಸುತ್ತಾ ನಿಮಗೆಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ಹಾಗೂ ಧನ್ಯವಾದಗಳು. ಧನ್ಯವಾದ.